ಪ್ರಮೋದ್ ಅವರು ಆರಂಭದಲ್ಲಿ ಬಹಳ ಸೋಲ್ ಕಂಡವರು. ಕನ್ವರ್ಟ್ ಎ ಪ್ರಾಬ್ಲಮ್ ಇಂಟು ಚಾಲೆಂಜ್ ಅಂಡ್ ಚಾಲೆಂಜ್ ಇಂಟು ಎನ್ ಆಪರ್ಚುನಿಟಿ. ಡೆಫಿನೇಷನ್ ಆಫ್ ಸೋಲು ನನ್ನ ಪ್ರಕಾರ ನನಗೇನಂದ್ರೆ ಅದು ಒಂದು ನನಗೆ ಅರ್ಥ ಆಯಿತು. ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಸೋಮವಾರ ಆಫೀಸ್ಗೆ ಹೋದೆ. ನನ್ನ ಟೇಬಲ್ ಮೇಲೆ ಒಂದು ಪಿಂಕ್ ಸ್ಲಿಪ್ ಇತ್ತು. ಪಿಂಕ್ ಸ್ಲಿಪ್ ಅಂದರೆ ನೀವು ಕೆಲಸಕ್ಕೆ ಬೇಡ. 2010ರಲ್ಲಿ ನಾನು 0. ಫೇಲ್ಯೂರ್ ಆಗಿರೋರು ಬಂದಿರ್ತಾರೆ ನಿಮ್ಮ ಹತ್ರ. 3 ಥರದ ಜನ ನಮ್ಮ ಹತ್ರ ಬರ್ತಾರೆ. ಒಂದು ಐಡಿಯಾ ಎಲಿಮಿನೇಷನ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಸಕ್ಸಸ್ ಆದರೆ ಸಂತೋಷ, ಫೇಲ್ಯೂರ್ ಆದರೆ ಪಾಠ ಮಾಡಿ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ಲಸ್ಸು ಮೈನಸ್ ಏನಂದರೆ ನಾನು ಮಾಡಿದ್ದು ನನ್ನ ಮಕ್ಳಿಗೂ. ಇವತ್ತಿನ ಮಕ್ಕಳು ಬರ್ತಾ ಇಲ್ವಲ್ಲ. ಯಾವುದೇ ಉದ್ಯಮದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಎಂಪ್ಲಾಯೀಸ್ ಅವರು ನಮ್ಮ ಒಬ್ಬ ಸರ್ಜನ್ನು ಒಂದು ಸರ್ಜರಿ ಮಾಡ್ಕೊಳಕ್ಕಾಗಲ್ಲ. ಆ ಬಾರ್ಬರ್ ಕಾಂಟ್ ಕಟ್ ಈಸ್ ಹೇರ್. ಅದೇ ರೀತಿ ಒಬ್ಬ ಎಂಟರ್ಪ್ರಿನರ್ ಕಾಂಟ್ ಸಿ ಇಸ್ ಬ್ಯಾಕ್. ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಗಳಿಗೆ ಏನಂತಂದ್ರೆ ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರದಂತೆ ಈ ವಾರ ಕೂಡ ಒಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಉದ್ಯಮ. ಇತ್ತೀಚಿನ ವರ್ಷಗಳಲ್ಲಂತೂ 18-20 ವರ್ಷದ ಯುವಕರು ಕೂಡ ನಾವು ಉದ್ಯಮಿಗಳಾಗಬೇಕು, ನಾವು 9 to 5 ಜಾಬ್ಗೆ ಹೋಗೋದಿಲ್ಲ, ಟೆಕ್ಕಿಗಳಾಗೋದಿಲ್ಲ, ನಾವು ಉದ್ಯಮ ಕಟ್ತೀವಿ, ಒಂದಷ್ಟು ಜನರಿಗೆ ಕೆಲಸ ಕೊಡ್ತೀವಿ ಅನ್ನೋ ಹುಮ್ಮಸ್ಸಿನೊಂದಿಗೆ ಹಲವಾರು ರೀತಿಯಾದ ಉದ್ಯಮ ಶುರು ಮಾಡ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಎ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಥವಾ ಬೇರೆ ಯಾವುದಾದ್ರೂ ಕೈಗಾರಿಕೆ ಆಗಿರಬಹುದು. ಆದರೆ ಅಷ್ಟು ಸುಲಭನ ಒಂದು ಉದ್ಯಮ ನಡೆಸೋದಕ್ಕೆ ಎಷ್ಟು ಜೋಶ್ನಲ್ಲಿ ಜನ ಉದ್ಯಮ ಶುರು ಮಾಡ್ತಾರೋ ಅಷ್ಟೇ ವೇಗವಾಗಿ ಬಿದ್ದ ಉದಾಹರಣೆಗಳೂ ತುಂಬ ಇದೆ. ಯಶಸ್ವಿ ಉದ್ಯಮಿಗಳು ಅಂತ ಬೆರಳಿಕೆಯಷ್ಟಿದ್ದಾರೆ. ಆದರೆ ಅದರ ಜೊತೆಗೆ ಸೋಲುಗಳನ್ನು ಕಂಡವರು ಇದ್ದಾರೆ. ಸೋಲುಗಳನ್ನು ಕಂಡವರು ಕೆಲವರು ಸೋಲು ಒಪ್ಕೊಂಡು ನಾವು ಮತ್ತೆ 9 to 5 ಜಾಬ್ಗೆ ಹೋಗ್ತೀವಿ ಅಂತ ಅಂದುಕೊಂಡವರು ಇದ್ದಾರೆ. ಆದರೆ ಮರಳಿ ಯತ್ನವ ಮಾಡುವಂತ ಮಾಡಿ ಯಶಸ್ಸು ಗಳಿಸಿದವರು ಇದ್ದಾರೆ. ಆದರೆ ಈ ಉದ್ಯಮ ಕ್ಷೇತ್ರ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಹಾಗಾಗಿ ಮೆಂಟರ್ಗಳ ಅವಶ್ಯಕತೆ ಇರುತ್ತೆ. ಈಗಾಗಲೇ ಸಾವಿರಾರು ಜನರಿಗೆ ಮೆಂಟರಿಂಗ್ ಮೂಲಕ ಉದ್ಯಮ ಕಟ್ಟೋದಕ್ಕೆ ಬೆನ್ನೆಲುಬಾಗಿರುವ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಜಿಕೆ ಪ್ರಮೋದ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಮೋದ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೀರಿಯಲ್ ಆಂಟ್ರಪ್ರನರ್ ನೀವು, ಅಂದರೆ ಸೀರಿಯಲ್ ಉದ್ಯಮಗಳನ್ನು ಶುರು ಮಾಡಿದ್ದೀರಿ, ಮೆಂಟರ್ ಇದ್ದೀರಿ, ಆಥರ್ ಇದ್ದೀರಿ. ಸಾವಿರಾರು ಜನ ನಿಮ್ಮ ನೆರಳಿನಲ್ಲಿ ಉದ್ಯಮ ಕಟ್ಕೊಂಡಿದ್ದಾರೆ. ಸೊ ಹೆಂಗಿದೆ ಜೀವನ ಸೂಪರ್ಬ್ ಆಗಿದೆ ಮೇಡಮ್. ಬಿಕಾಸ್ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಕನ್ವರ್ಟ್ ಎ ಪ್ರಾಬ್ಲಮ್ ಇಂಟು ಚಾಲೆಂಜ್ ಆ್ಯಂಡ್ ಚಾಲೆಂಜ್ ಇಂಟು ಎನ್ ಆಪರ್ಚುನಿಟಿ. ಯಾವುದೇ ಸಮಸ್ಯೆನ ಅದನ್ನು ಕನ್ವರ್ಟ್ ಮಾಡಿ, ಒಂದು ಅವಕಾಶವಾಗಿ ಕನ್ವರ್ಟ್ ಮಾಡಿ, ಆವಾಗ ಜೀವನ ಚೆನ್ನಾಗಿರುತ್ತೆ. ಇವಾಗ ನಮಗೆ ಗ್ಯಾಸ್ ಸಮಸ್ಯೆ ಇದೆ ಹೋಟೆಲ್ ಇಂಡಸ್ಟ್ರಿನಲ್ಲಿ. ಹೌದು, ಸಮಸ್ಯೆ. LPG ಮೇಲೆ ನಾವು ಡಿಪೆಂಡ್ ಆಗಿರೋದು. ಬಟ್ ಇಂಥ ಸಂದರ್ಭದಲ್ಲೇ ನಾವು ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿನ ಹುಡುಕೊಂಡಾಗ ಆ ಸಮಸ್ಯೆಗೆ ಪರಿಹಾರನೂ ಸಿಗುತ್ತೆ, ಅದಕ್ಕೆ ಅವಕಾಶನೂ ಸಿಗುತ್ತೆ. ನಾವು ಯಾವ ರೀತಿ ನೋಡ್ತೀವಿ ಅದ್ರ ಮೇಲೆ ಜೀವನ ಅನ್ನೋದು ಕಾಣುತ್ತೆ. ಸೊ ಅದರಿಂದ ಜೀವನ ಹೇಗಿದೆ ಅಂದರೆ, ಕೊಟ್ಟಿರೋದು ಒಂದೇನೆ, ಜೀವನ ಸೂಪರ್ಬ್ ಆಗಿದೆ. ತುಂಬ ಒಳ್ಳೆಯ ಒಂದು ಸಂದೇಶದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಶುರು ಮಾಡಿದ್ರಿ. ಸಮಸ್ಯೆನ ಅವಕಾಶವಾಗಿ ಕನ್ವರ್ಟ್ ಮಾಡಿ, ಅವಕಾಶನ ಬಿಸ್ನೆಸ್ ಆಗಿ ಮಾಡೋದು, ಬಿಸ್ನೆಸ್ ಆಗಿ, ವ್ಯಾಪಾರವಾಗಿ, ಉದ್ಯಮವಾಗಿ ಕನ್ವರ್ಟ್ ಮಾಡಿ. ಅಲ್ಲ, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಅದು ಒಬ್ಬರಿಗೆ ರಿಲೇಟ್ ಆಗುತ್ತದು. ಏನೋ ಪರ್ಸ್ನಲ್ ಜೀವನದಲ್ಲಿ ಓಕೆ, ನನಗೇನೋ ಸಮಸ್ಯೆ ಆಯಿತು, ನಾನು ಯಾವಾಗಲೂ ಏನು ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಕಿಟಕಿ ಕ್ಲೋಸ್ ಆದರೆ ಇನ್ನೊಂದು ಕಿಟಕಿ ಓಪನ್ ಆಗುತ್ತೆ. ನಾನು ಯಾವುದೋ ಒಂದ್ರಲ್ಲಿ 9th ನಾನು ಪಾಸ್ ಆಗಲಿಲ್ಲಪ್ಪ ಅಂತಂದರೆ ಅದು ಎಂಡಲ್ಲ, ಅದು 9th ಪಾಸ್ ಆಗಲಿಲ್ಲ ಅಂದರೆ ನನಗೆ ಇನ್ನೊಂದು ಅವಕಾಶ ಬರುತ್ತೆ. ಸೊ ಹಾಗೆ ಅದು ನಮ್ಮ ಪರ್ಸ್ನಲ್ ಜೀವನಕ್ಕೂ, ವೈಯಕ್ತಿಕ ಜೀವನಕ್ಕೂ ಆಗ್ಬೋದು, ವ್ಯಾಪಾರದ ಜೀವನಕ್ಕೂ ಆಗ್ಬೋದು, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಜೀವನಕ್ಕೂ ಆಗ್ಬೋದು. ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಅವಾಗ ಏನು ವಿಂಡೋ ಆ ಒಂದು ಕಿಟಕಿ ಕ್ಲೋಸ್ ಆಯಿತು, ಇನ್ನೊಂದು ಕಿಟಕಿ ಹೊರ ಪ್ರಪಂಚ ತುಂಬ ಚೆನ್ನಾಗಿರುತ್ತಲ್ಲ, ಯಾವುದೋ ಅವಕಾಶ ನಮಗೆ ಕಾಯ್ತಾ ಇರುತ್ತೆ, ಅದರಿಂದ ಇಲ್ಲಿ ನಮಗೆ ಕೆಲಸ ಹೋಯಿತು. ನನಗೆ ಇತ್ತೀಚೆಗೆ ಒಂದು ಆರ್ಟಿಕಲ್ ಓದಿದ್ದೆ. ಒಂದು ಇಂಟರ್ನ್ಯಾಷನಲ್ ಕಂಪನಿಯಿಂದ ಒಬ್ಬ ವ್ಯಕ್ತಿನ ಕೆಲಸದಿಂದ ತೆಗೆದು ಬಿಡ್ತಾರೆ. ಅವರೊಂದು 5,000 ಕೋಟಿ ಉದ್ಯಮನ ಶುರು ಮಾಡಿಬಿಡ್ತಾರೆ. ಹೌದು ಮೇಡಮ್, ಅನೇಕ ನಿದರ್ಶನಗಳಿದೆ. ಬ್ಯೂಟಿಫುಲ್ ಒಂದು ಬ್ಯೂಟಿಫುಲ್ ಸಂದೇಶದ ಜೊತೆ ಇವತ್ತಿನ ಪಾಡ್ಕಾಸ್ಟ್ನ ನೀವು ಆರಂಭಿಸಿದ್ರಿ. ಸೋಲು ಗೆಲುವು ಜೀವನದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಯಾವಾಗಲೂ ಸೋತವರು ಗೆಲ್ಲಬೇಕು, ಗೆಲ್ಲೋರು ಸೋಲ್ಲೇಬೇಕು. ಒಂದ್ಸಲ ಸೋಲಿನ ರುಚಿ ಕಂಡ ಮೇಲೆ ಮತ್ತೆ ಗೆಲುವು ಸಿಗತ್ತೆ. ಆದರೆ ಪ್ರಮೋದ್ ಅವರು ಆರಂಭದಲ್ಲಿ ಬಹಳ ಸೋಲು ಕಂಡವರು. ಹೆಂಗೆ ಈ ಮೈಂಡ್ಸೆಟ್ಗೆ ಬರೋದಕ್ಕೆ ಎಷ್ಟು ಸಮಯ ಬೇಕಾಯಿತು ನಿಮಗೆ?
ಸೋಲು ಅಂದರೆ ಏನು? ನನ್ನ ಡೆಫಿನೇಷನ್ ಆಫ್ ಸೋಲು ಅಂತಂದರೆ, ಅಥವಾ ನೀವು ಫೇಲ್ಯೂರ್ ಅಂತಂದರೆ, ನನ್ನ ಡೆಫಿನೇಷನ್ ಆಫ್ ಸೋಲು ಉದ್ಯಮದಲ್ಲಿ ಏನಂತಂದರೆ, ಅದೊಂದು ಎಕ್ಸ್ಪೆರಿಮೆಂಟ್. ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲ ಎಕ್ಸ್ಪೆರಿಮೆಂಟಲ್ಲೂ ಇದೇ ರೀತಿ ನಮಗೆ ಫಲಿತಾಂಶ ಬರಬೇಕು ಅಂತ ನಮಗೇನು ಗೊತ್ತಿಲ್ಲ. ಆದರೆ ಆ ಪ್ರಯೋಗ ಮಾಡುವಂತಹ ಮನಸ್ಥಿತಿ ನನ್ನಲ್ಲಿದೆಯಾ? ಇವತ್ತು ಪ್ರಯೋಗ ಮಾಡಿದೆ, ಆ ಪ್ರಯೋಗದಿಂದ ನನಗೆ ಈ ರೀತಿಯ ಫಲಿತಾಂಶ ಬಂತು. ಫಲಿತಾಂಶ ಹೇಗಿದೆ? ಓಕೆ, ಫಲಿತಾಂಶದ ಗುಣಮಟ್ಟ ಈ ರೀತಿ ಇದೆ. ನಾಳೆ ದಿನ ಇನ್ನೊಂದು ಪ್ರಯೋಗ ಮಾಡಿದೆ, ಫಲಿತಾಂಶದ ಗುಣಮಟ್ಟ ಇನ್ನೊಂದು ರೀತಿ ಇದೆ. ಮತ್ತೊಂದು ದಿನ ಇನ್ನೊಂದು ನಾನು ಪ್ರಯೋಗವನ್ನು ಮಾಡಿದೆ, ಫಲಿತಾಂಶದ ಗುಣಮಟ್ಟ ಈ ರೀತಿ ಇತ್ತು. ಇಲ್ಲಿ ಬರೋ ಸಮಸ್ಯೆ ಏನಂತಂದರೆ, ನಾವು ಫೇಲ್ಯೂರ್ ಅಂತ ಕರಿತೀವಿ ಅಥವಾ ಸೋಲ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ವಲ್ಪ ನಮ್ಮ ಒಂದು ಮೈಂಡ್ ಸೆಟ್ಟಲ್ಲಿ ಬದಲಾವಣೆ ಮಾಡ್ಕೋಬೇಕು. ಉದ್ಯಮಿ ಆಗಲಿ, ಯಾವುದರಲ್ಲೇ ತಗೊಳ್ಳಿ, ಈಗ ರಿಸರ್ಚ್ ಮಾಡೋರು ತಗೊಳ್ಳಿ, ವಿಜ್ಞಾನಿಗಳು ತಗೊಳ್ಳಿ, ಚಂದ್ರಯಾನಕ್ಕೆ ನಾವು ಮೊದಲನೇ ಸತಿನೇ ಕಳಿಸ್ಬಿಟ್ವಾ, ನಮ್ಮದು ಸಕ್ಸಸ್ ಆಗಿಬಿಡ್ತಾ? ಆದರೆ ಮಾಡುವಂಥ ಪ್ರಯೋಗ ನಿಲ್ಲಿಲ್ವಲ್ಲ. ಹೌದು. ನಾನು ಯಾವಾಗಲೂ ಹೇಳೋದು, ಉದ್ಯಮ ಶುರು ಮಾಡೋರಿಗಾಗಲಿ, ಉದ್ಯಮ ಮಾಡ್ತಿರೋರಿಗಾಗಲಿ, ಸಕ್ಸಸ್ ಆಗಿರೋರಾಗಲಿ, ಆ ಡೆಫಿನಿಷನ್ ಆಫ್ ಸೋಲು ಏನು? ಡೆಫಿನಿಷನ್ ಆಫ್ ಸೋಲು ನನ್ನ ಪ್ರಕಾರ ನನಗೇನೆಂದರೆ, ಅದು ಒಂದು ಪ್ರಯೋಗ. ಈ ಪ್ರಯೋಗ ಮಾಡಿರುವುದರಿಂದ ನನಗೆ ಈ ಫಲಿತಾಂಶ ಬಂದಿದೆ ಅಷ್ಟೇ. ಬಟ್ ಇಸ್ ಇಟ್ ದ್ಯಾಟ್ ಈಸಿ ಪ್ರಮೋದ್ ಅವರೇ? ಜೀವನದಲ್ಲಿ ಅಷ್ಟು ಸುಲಭವಾಗಿ ಎಲ್ಲ ಸಿಕ್ಬಿಟ್ಟಿದ್ದಿದ್ರೆ, ಅಥವಾ ಜೀವನ ಇಷ್ಟು ಈಸಿಯಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ, ಓ ವಾವ್ ಅನಿಸಿರೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಜೀವನ ಪಣಕ್ಕಿಟ್ಟಿರ್ತಾರೆ, ತಮ್ಮ ಜವಾಬ್ದಾರಿಗಳನ್ನು ಬದಿಗಿಟ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ವಾಟ್ ಯು ಕಾಲ್ ಆ್ಯಸ್ ಎಕ್ಸ್ಪೆರಿಮೆಂಟ್, ಪ್ರಯೋಗ ಅಂತಲೇ ತೆಗೆದುಕೊಂಡಾಗ ಅಲ್ಲಿ ಸೋಲು ಬರುತ್ತೆ. ಬಹಳಷ್ಟು ಮೇಧಾವಿಗಳು ಹೇಳೋದು, ಸೋಲು ಮುಂದಿನ ಯಶಸ್ಸಿನ ಸೋಪಾನ ಅಂತ, ಯಶಸ್ಸಿನ ಮೊದಲ ಹೆಜ್ಜೆಯೇ ಸೋಲು ಅಂತ. ಬಟ್ ಅದ್ರ ಜೊತೆಗೆ ಮೊನ್ನೆ ನಾನೊಂದು ಸಾಲು ಕೇಳ್ತಾ ಇದ್ದೆ, ಬೇಗ ಬೇಗ ಫೇಲ್ ಆಗಿ ನೀವು, ಸೊ ದಟ್ ಯಶಸ್ಸು ಬೇಗ ಸಿಗುತ್ತೆ ನಿಮಗೆ ಅಂತ. ದ ಮೋರ್ ಯು ಫೇಲ್ ದ ಮೋರ್ ಯು ಲರ್ನ್ ಅಂತ. ಬಟ್ ಅದು ಪ್ರಾಕ್ಟಿಕಲಿ ಅಷ್ಟು ಅಡಾಪ್ಟಬಲ್ಲ? ಇದು ಪ್ರಾಕ್ಟಿಕಲಿ ಅಡಾಪ್ಟಬಲ್ ಅನ್ನೋದಕ್ಕೆ ನಾನು ನನ್ನ ನಿದರ್ಶನವನ್ನು ಎಕ್ಸಾಂಪಲ್ನ ಕೊಡ್ಬೋದಾ? ಬ್ಯೂಟಿಫುಲಿ. ಓಕೆ. ಯಾಕೆಂದರೆ ಬಹಳಷ್ಟು ಉದ್ಯಮದಲ್ಲಿ ಕೈ ಸುಟ್ಕೊಂಡು ಮತ್ತೆ ಯಶಸ್ಸು ಕಂಡವ್ರು ನೀವು. ಸೊ ನೀವು ನಿಮ್ಮ ಸ್ಟೋರಿ ಹೇಳೋದ್ರ ಮೂಲಕ ಅದೊಂದು ದೊಡ್ಡ ಉದಾಹರಣೆ. ಸೊ ಬೇಸಿಕಲಿ ನಾನು ಮೂಲತಃ ಹಾಸನ ಜಿಲ್ಲೆ ಗೊರೂರವನು. ಹಳ್ಳಿ ವಾತಾವರಣ. 7ನೇ ತರಗತಿ ತನಕ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ. ಹಸುಗಳ ಜೊತೆ ಇರ್ತಾ ಇದ್ದೆ, ಕರುಗಳ ಜೊತೆ ಇರ್ತಾ ಇದ್ದೆ. ನಮ್ಮ ತಾಯಿ ಒಂದಿನ ಹೇಳಿದ್ರು, ನೀ ಶಾಲೆಗೆ ಹೋಗ್ದವ್ರು ನಿನ್ನ ಸಾಯಿಸ್ಬಿಡ್ತೀನಿ ಅಂತಂದ್ರು. ಆವಾಗ ನಾನು ಶಾಲೆಗೆ ಹೋಗಕ್ಕೆ ಶುರು ಮಾಡಿದೆ. ಮೈಸೂರು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ನನಗೆ ಒಂದು ಸ್ವಲ್ಪ ಮಾತಾಡೋದು ಯಾವ ರೀತಿ, ಸ್ವಾಮೀಜಿಗಳ ಆಶೀರ್ವಾದದಿಂದ ಒಳ್ಳೆಯ ಒಂದು ವಾತಾವರಣ ಸಿಕ್ತು. ಆಮೇಲೆ ನಾನು ಹಾಸನದಲ್ಲಿ ಇಂಜಿನಿಯರಿಂಗ್ ಮಾಡಿ 1993ರಲ್ಲಿ ನನಗೆ ಸ್ವಉದ್ಯೋಗಿ ಆಗಬೇಕು ಅಂತ ಆಸೆ ಇತ್ತು. ನನ್ನ ದೊಡ್ಡ ಸ್ಟ್ರೆಂತು ಮನೆ, ನನ್ನ ದೊಡ್ಡ ವೀಕ್ನೆಸ್ಸು ಮನೆ, ಅಂದರೆ ಹೋಮ್ ಸಿಕ್ನೆಸ್ ಜಾಸ್ತಿ. ಹಾಗಾಗಿ 1993ರಲ್ಲಿ ಹಾಸನದಲ್ಲಿ ನಾನು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಅಂಗಡಿ ಮಾಡಿದೆ. ಓಕೆ. ಎಲೆಕ್ಟ್ರಾನಿಕ್ಸ್ ಓದಿದ್ದು, ಮಾಡಿದ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸು. ನಮ್ಮ ತಂದೆ 9 ಲಕ್ಷ ಹಣ ಕೊಟ್ಟರು. ಒರಿಜಿನಲ್ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಶುರು ಮಾಡಿದೆ. ಓಕೆ. ನನಗೆ ಯಾಕೋ ಆ ವ್ಯಾಪಾರ ಇಷ್ಟ ಆಗಲಿಲ್ಲ. ನನಗೆ ವ್ಯಾಪಾರದಲ್ಲಿ ಅನುಭವ ಇತ್ತಿರಲಿಲ್ಲ. ವ್ಯಾಪಾರ ಶುರು ಮಾಡಿದೆ. ವ್ಯಾಪಾರ ಶುರು ಮಾಡಿದ್ರೆ ನನಗೆ ವ್ಯಾಪಾರ ಇಷ್ಟ ಆಗಲಿಲ್ಲ. ಅಂದರೆ ನಾನು ಆ ವ್ಯಾಪಾರ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಅದರಲ್ಲಿರುವಂತಹ ಎಕೋಸಿಸ್ಟಮ್ಮು ನನಗೆ ಇಷ್ಟ ಆಗಲಿಲ್ಲ. ಇಷ್ಟ ಆಗದೆ ಇದ್ದಾಗ ವ್ಯಾಪಾರ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ಅರ್ಥ ಆಯಿತು, ಜೀವನದಲ್ಲಿ ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಒಂದೊಂದು ಸ್ಪೇರ್ನ ಬಂದು JC ರೋಡಲ್ಲಿ ವಾಪಸ್ ಕೇಳಿದೆ, ತಗೊಳ್ತೀರಾ ನೀವು ಅಂತ. ₹100 ಸ್ಪೇರ್ ಪಾರ್ಟ್ನ ಅವ್ರು ಕೇಳಿದ್ರು, ₹10 ಕೊಡು ಅಂತ ಕೇಳಿದರು. ನಮ್ಮ ತಂದೆಗೆ 9 ಲಕ್ಷ ಸಾಲ ತೀರಿಸ್ಬೇಕು. ಆಮೇಲೆ ಅಲ್ಲೇ ನನ್ನ ಸ್ನೇಹಿತರು ಒಬ್ಬರಿದ್ದರು, ಅವ್ರು ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದ್ರು, ಶಫಿ ಅಂತ. ಅವ್ರಿಗೆ ಕೇಳಿದೆ, ನೋಡಪ್ಪ ಇದೆಲ್ಲ ಸ್ಪೇರ್ನು ನೀನು ಕೊಟ್ಬಿಡ್ತೀನಿ, 3 ವರ್ಷದಲ್ಲಿ ನನಗೆ ಇನ್ಸ್ಟಾಲ್ಮೆಂಟಲ್ಲಿ ಹಣ ವಾಪಸ್ ಕೊಡ್ತೀಯಾ ಅಂತ. ಅವ್ರಿಗೆ ಕೊಟ್ಟೆ. ಇವತ್ತಿನ ನಮ್ಮ ಊರು ಗೊರೂರು ಹತ್ರ ಅರ್ಕಲ್ಗೂಡಲ್ಲಿ ಅವರು ದೊಡ್ಡ ಒಬ್ಬರು ಆಟೋಮೊಬೈಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅವ್ರಿಗೆ ಕೊಟ್ಟೆ, ಅವ್ರ ಹಣನೂ ನನಗೆ ವಾಪಸ್ ತೀರಿಸಿದ್ರು. ನನಗೆ ಅರ್ಥ ಆಯಿತು, ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಜೀವನದ ಮೊದಲನೇ ಪಾಠ. ಅದಕ್ಕೆ ನಾವೇನು ಹೇಳ್ತೀವಿ, ಯಾವುದೇ ಬಿಸ್ನೆಸ್ಸಲ್ಲಿ ಎಕ್ಸಿಟ್ ಸರಿಯಾಗಿರಬೇಕು, ಎಂಟ್ರಿ ಸ್ಟ್ರಾಟಜಿ ಹೇಗಿರಬೇಕು, ಎಕ್ಸಿಟ್ ಸ್ಟ್ರಾಟಜಿನೂ ಹಾಗೆ ಇರಬೇಕು. ನನಗೂ ಸಹ ಡಿಪ್ರೆಷನ್ ಆಯಿತು. ನಾನು ಒಂದು ಚೈನ್ ಸ್ಮೋಕರ್ ಆದೆ. ನಮ್ಮ ಫಾದರ್ ಹೇಳಿದರು, ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್ ಇನ್ ಲೈಫ್. ಏನು ಬೇಕಾದ್ರೂ ಕಳ್ಕೊಬೋದು ನೀನು. ಹೆಂಗೆ ಅನಿಸ್ತಿತ್ತು? 9 ಲಕ್ಷದ ಬಿಸ್ನೆಸ್ ಕ್ಲೋಸ್ ಆಯಿತು. ತುಂಬ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಏನಕ್ಕಾಗುತ್ತೆ ಅಂದರೆ, ಹಣನ ತಂದೆಯಿಂದ ತಂದಿದ್ದೀರಾ, ಕಾನ್ಫಿಡೆನ್ಸ್ ಶೇಕ್ ಆಗಿದೆ, ಒಂದು ಜೋಶಲ್ಲಿ 23 ವರ್ಷದ ಯುವಕ ಏನೋ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದೀವಿ. ಸಡನ್ನಾಗಿ ಆಪರ್ಚುನಿಟಿ ಅಲ್ಲಿರೋದನ್ನು ನನಗೆ ಸಡನ್ನಾಗಿ ಆದಾಗ ಡಿಪ್ರೆಷನ್ ಈಸ್ ಎ ಕಾಮನ್ ಥಿಂಗ್.
ನಾನು ಸಹ ಅದು ಖಿನ್ನತೆಗೆ ಒಳಗಾಗಿದ್ದೀನಿ. ಆದರೆ ಒನ್ ವಿಂಡೋ ಕ್ಲೋಸಸ್ ಅನದರ್ ವಿಂಡೋ ಓಪನ್ಸ್ ಅಲ್ಲಿ ನಂದೇನಾಯಿತು, ಅದೇ ಟೈಮಲ್ಲಿ ನನ್ನ ಬಾಳ ಸಂಗಾತಿ ಅಲ್ಲಿ ಸಿಕ್ಕಿದ್ರು ಹಾಸನದಲ್ಲಿ. ಆದರೆ ಇನ್ನೊಂದು ಸಮಸ್ಯೆ ಆಯಿತು, ಬಾಳ ಸಂಗಾತಿ ಸಿಕ್ಬಿಟ್ರು, ಹಣ ಇಲ್ಲ, ಮದುವೆಗೆ ಆಗ್ತೀರಾ, ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ 1 ವರ್ಷ ಕೆಲಸ ಹುಡುಕ್ದೆ, ಕೆಲಸ ಸಿಗಲಿಲ್ಲ. 1 ವರ್ಷ ಹೊಟ್ಟೆಪಾಡಿಗೆ ಒಂಚೂರು ನಮ್ಮ ತಂದೆ ಹಣ ಕೊಟ್ಟಿದ್ರು, ಅದರಲ್ಲೇ ಮಾಡ್ಕೊಂಡು ನಾವು 4-5 ಜನ ಸ್ನೇಹಿತರು ಸೇರಿಕೊಂಡು ಒಂದು ಸಣ್ಣ ರೂಮಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ವಿ. ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಾಯಿದ್ವಿ. 1 ವರ್ಷ ನನಗೆ ಕೆಲಸ ಸಿಗಲಿಲ್ಲ, ಕೆಲಸ ಹುಡುಕಿದೆ. ಕೊನೆಗೆ ಬೇಜಾರಾಗ್ಬಿಟ್ಟು ಜಾಬ್ ಹಂಟಿಂಗ್ ಅಂತ ಕನ್ನಡಪ್ರಭದಲ್ಲಿ ಆರ್ಟಿಕಲ್ ಬರೆದೆ. ಆರ್ಟಿಕಲ್ ಫೇಮಸ್ ಆಯಿತು. ಇನ್ನೊಂದು ರಿಯಲೈಸೇಷನ್ ಆಯಿತು, ಬರೀ ಫೇಮಸ್ ಆದರೆ ಸಾಕಿಲ್ಲ, ದುಡ್ಡು ಬರಬೇಕು ಅಂತ. ಆಮೇಲೆ ನನಗೆ ಬೈನರಿ ಸಿಸ್ಟಮ್ಸ್ ಅನ್ನೋ ಕಂಪ್ನಿನಲ್ಲಿ ಆ್ಯಪಲ್ ಮ್ಯಾಕಿಂತೋಶ್ ಸೆಲ್ ಮಾಡೋ ಅಂಥ ಅವಕಾಶ ಸಿಕ್ತು. ಅದನ್ನು ಸೆಲ್ ಮಾಡಿ ಅಲ್ಲಿಂದ ನಾನು IDC ಅಂತ ಕಂಪ್ನಿಯಲ್ಲಿ, ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಇನ್ನೊಂದು ಘಟನೆ ನಡೀತು, ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ. ನಾವು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಇದ್ವಿ, ಅಲ್ಲಿ ಹೋಗಿ ಬಿಸ್ನೆಸ್ನ ತರಬೇಕಾಗಿತ್ತು. 2000 ಇಸ್ವಿನಲ್ಲಿ ರಿಸಿಷನ್ ಆಯಿತು. ರಿಸಿಷನ್ ಆದಾಗ 15 ಜನ ಸೇಲ್ಸಲ್ಲಿರೋರನ್ನ ಕೆಲಸದಿಂದ ತೆಗಿಬೇಕು ಅಂತ ಕಂಪ್ನಿ ತೀರ್ಮಾನ ತಗೊಂಡ್ರು. ಸೋಮವಾರ ಆಫೀಸ್ಗೆ ಹೋದೆ. ನನ್ನ ಟೇಬಲ್ ಮೇಲೆ ಒಂದು ಪಿಂಕ್ ಸ್ಲಿಪ್ ಇತ್ತು. ಪಿಂಕ್ ಸ್ಲಿಪ್ ಅಂದರೆ ನೀವು ಕೆಲಸಕ್ಕೆ ಬೇಡ. ತಪ್ಪಿಲ್ಲ, ಅವ್ರು ಮಾಡಿದ ತಪ್ಪಿಲ್ಲ. ಬಿಕಾಸ್ ಇದು ನಮಗೆ 32 ವರ್ಷ, 31 ವರ್ಷದ ಟೈಮಲ್ಲಿ. ಸೊ ಆವಾಗ ನನಗೆ ಅವತ್ತಿನ ದಿನ 2000 ಇಸ್ವಿನಲ್ಲಿ ನನಗೆ ಒಂದು ಆಕಾಶನೇ ತಲೆ ಮೇಲೆ ಬಿದ್ದಂಗಾಯಿತು. ಸಂಬಳ ಎಷ್ಟಿತ್ತಾಗ? ಸಂಬಳ ನಮಗೆ ಒಂದು ಕ್ಲೋಸ್ ಟು 75,000 to 1 lakh. ಬಿಕಾಸ್ ನಮಗೇನಾಗುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಅವ್ರಿಗೆ ವ್ಯಾಪಾರ ನಾವು ತರೋದ್ರಿಂದ ನಮಗೆ ಹಣ ಜಾಸ್ತಿ ಕೊಡ್ತಾರೆ, ಎಕ್ಸ್ಪೆಕ್ಟೇಷನು ಹಾಗೆ ಇರುತ್ತೆ. ಸೊ ಒಂದ್ಸಲ ನೀವು ಆ ಹಣ ತಗೊಳಕ್ ಶುರು ಮಾಡಿದ್ಮೇಲೆ ಲೈಫ್ ಸ್ಟೈಲ್ಗೂ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಲೈಫ್ ಸ್ಟೈಲು ಬಂದಿರುತ್ತೆ, ನಮ್ಮ ಥಾಟ್ ಪ್ರೊಸೆಸ್ಸು ಅಲ್ಲಿಗೆ ಬಂದಿರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಏನಂದರೆ ಸೊಸೈಟಿ ನಮಗೆ ಸಮಸ್ಯೆ ಆಗೋದೇನೆಂದರೆ, ಒಂದು ಫಂಕ್ಷನ್ಗೆ ಹೋಗ್ತೀವಿ, ಕೇಳ್ತಾರೆ ಏನು ಮಾಡ್ತಿದೀಯಾ ಅಂತ ಕೇಳ್ತಾರೆ. ಕೆಲಸ ಹೋಯ್ತು ಅಂತ ಹೆಂಗೆ ಹೇಳೋದು? ಕೆಲಸ ಹೋಯ್ತು, ನನಗೆ ಸೋಮವಾರ ಕೆಲಸ ಹೋಯ್ತು, ಪಿಂಕ್ ಸ್ಲಿಪ್ ಬಂತು. ಭಾಳ ನನಗೊಂದು ಆಘಾತ ಆಯಿತು. ಆಘಾತ ಆದಮೇಲೆ ಮನೆಗೆ ಬಂದರೆ ನಾನು ಈ ಪಿಂಕ್ ಸ್ಲಿಪ್ ಮನೆಯವ್ರಿಗೆ ಹೆಂಗೆ ಹೇಳೋದು ಅಂತ. ನಮ್ಮ ಮನೆಯೊಡತಿ ಪರವಾಗಿಲ್ಲ, ನಮಗೆಲ್ಲ ಸಾಥ್ ಕೊಡ್ತಾರೆ, ನಿಲ್ತಾರೆ ನಮ್ಮ ಜೊತೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ಇಲ್ಲ ಪರವಾಗಿಲ್ಲ, ನಾವು ಒಂದು ನಿಮಗೆ ಕೆಲಸ ಹೋದರೆ ನಮ್ಮದು ಮೊದಲನೇ ಇನ್ನೊಂದು ಹನಿಮೂನ್ಗೆ ಹೋಗೋಣ ಅಂತಂದರು. ಹೋದ್ವಿ, ಬಂದ್ವಿ. ಮತ್ತು ಹಾಗೆ ರೋಡಲ್ಲಿ ಹೋಗ್ತಾ ಇನ್ನೊಂದು ಕಂಪ್ನಿನಲ್ಲಿ ನನಗೆ ಕೆಲಸ ಸಿಕ್ತು. ಅಲ್ಲಿ ಕೆಲಸ ಮಾಡಿದ್ಮೇಲೆ ನಂಗೆ ತೈವಾನಲ್ಲಿ ಅವಕಾಶ ಸಿಕ್ತು. ತೈವಾನಲ್ಲಿ ಕಂಟ್ರಿ ಮ್ಯಾನೇಜರಾಗಿ ಅವಕಾಶ ಸಿಕ್ತು. ಅಂದರೆ ಎಂಬೆಡೆಡ್ ಸಾಫ್ಟ್ವೇರ್ ಸರ್ವಿಸಸ್ನ ಸೆಲ್ ಮಾಡೋಂಥ ಅವಕಾಶ ಸಿಕ್ತು. 4 ವರ್ಷ ಕಂಪ್ನಿನ ಚೆನ್ನಾಗಿ ಬೆಳೆಸಿದ ಮೇಲೆ ಮತ್ತೆ ನಮ್ಮ ಮನೆಯವ್ರು ಹೇಳಿದರು, ನೀವು ಎಂಟರ್ಪ್ರಿನರ್ಶಿಪ್ ಬಗ್ಗೆನೇ ಮಾತಾಡ್ತೀರಾ ಯಾವಾಗಲೂ, ಇಲ್ಲ ಅದನ್ನು ಮಾತಾಡೋದು ನಿಲ್ಲಿಸಿ, ಇಲ್ಲ ಶುರು ಮಾಡಿ ಅಂತ. 2006ರಲ್ಲಿ ಇಂದು ಸಾಫ್ಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಶುರು ಮಾಡಿದ್ವಿ. 2 ಡೈರೆಕ್ಟರು, ನಾನು, ನಮ್ಮ ಮನೆಯವರು. 2010 ತನಕ ನಮ್ಮ ಕಂಪ್ನಿ ಚೆನ್ನಾಗಿ ನಡೀತು. 2010ರಲ್ಲಿ ಮತ್ತೆ ರಿಸಿಷನ್ ಆಯಿತು. 2010ರಲ್ಲಿ ಮತ್ತೆ ರಿಸಿಷನ್ ಆದಾಗ ನಮಗೆ 90 ಲಕ್ಷ ಸಾಲ ಆಯಿತು. 90 ಲಕ್ಷ, ಆಲ್ಮೋಸ್ಟ್ 1 ಕೋಟಿ. 1 ಕೋಟಿ ಸಾಲ ಆಯಿತು. 1 ಕೋಟಿ ಸಾಲ ಆದಾಗ ನಾನು ಏನು ಮಾಡಬೇಕು? ಇಲ್ಲ ಕಂಪ್ನಿನ ಎಕ್ಸಿಟ್ ಮಾಡಬೇಕು, ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ನ ಬೇರೆ ಕಂಪ್ನಿಗೆ ಕೊಡಬೇಕು. ಆವಾಗ ಏನು ಮಾಡಿದೆ, ನಾನು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ನ ಬೇರೆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದೆ. ಬಿಕಾಸ್ ವಿ ವರ್ ವರ್ಕಿಂಗ್ ವಿತ್ ದ ಲಾರ್ಜೆಸ್ಟ್ ಸೆಮಿಕಂಡಕ್ಟರ್ ಚಿಪ್ಸೆಟ್ ಕಂಪನೀಸ್, TSMC, UMC ಈ ಥರದ ಕಂಪ್ನಿಗಳ ಜೊತೆ ಕೆಲಸ ಮಾಡ್ತಾಯಿದ್ವಿ. ಕೊನೆಗೆ ಆ ಸಾಲ ತೀರಿಸ್ಬೇಕಲ್ಲ, ಬ್ಯಾಂಕಿಗೆ ಸಾಲ ತೀರಿಸಲಿಕ್ಕೆ ನನ್ನ ಬಾಲ ಸ್ನೇಹಿತರಿಬ್ಬರು ಸಹಾಯ ಮಾಡಿದರು. 72 ಗಂಟೆಗಳಲ್ಲಿ ನನ್ನ ಹಣನ ನನಗೆ ಟ್ರಾನ್ಸ್ಫರ್ ಮಾಡಿದರು. ಆ ಹಣನ ನಾನು ಬ್ಯಾಂಕಿಗೆ ತೀರಿಸ್ದೆ. ಇನ್ನೊಂದು ಪಾಠ ಕಲಿತೆ, ಬಾಲ್ಯ ಸ್ನೇಹಿತರು ಇಂಪಾರ್ಟೆಂಟು. ಎಲ್ಲ ಟೈಮಲ್ಲೂ ನಾವು ಇಂಟೆಂಡೆಡ್ ರಿಲೇಷನ್ಶಿಪ್ ಬೇಕು ಅಂತಲೇ ಇಟ್ಕೊಳ್ಳೋದಲ್ಲ. ಆ ಹಣವನ್ನು ತೀರಿಸಿ ನನ್ನ ಸೈಟ್ಗಳಿತ್ತು, ನನ್ನ ಸೈಟ್ಗಳನ್ನು ವ್ಯಾಪಾರ ಮಾಡಿ ಅವರ ಹಣವನ್ನು ತೀರಿಸಿದೆ. 2010ರಲ್ಲಿ ನಾನು ಝೀರೋ. ಇದನ್ನ ನಾನು ಪ್ರೀ ಸೆಕೆಂಡ್ ಗೇರ್ ಅಂತ ಕರಿತೀನಿ. ಓಕೆ, ಜರ್ನಿಯಲ್ಲಿ. ಈಗ ಪೋಸ್ಟ್ ಸೆಕೆಂಡ್ ಗೇರ್ ಜರ್ನಿ ಬೇಕು ಅಂತಂದರೆ ಐ ಕ್ಯಾನ್ ಶೇರ್ ವಿತ್ ಯು. ಏನು ಯೋಚನೆ ಓಡ್ತಾ ಇತ್ತು ಅವಾಗ ಝೀರೋಗೆ ಬಂದಾಗ ನಮ್ಮ ತಂದೆ ಒಂದು ಹೇಳಿದ್ರಲ್ಲ, ಕಾನ್ಫಿಡೆನ್ಸ್ ಕಳ್ಕೊಳ್ಬಾರ್ದು, ಯಾವತ್ತು ಜೀವನದಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಳ್ಬಾರ್ದು, ಏನಾದ್ರು ಮಾಡಬೇಕು. ಸೊ ನಾನು ಯೋಚನೆ ಮಾಡಿದೆ, ಅದನ್ನೇ ಇಷ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಇಷ್ಟು ನನಗೆ ಫೇಲ್ಯೂರ್ ಆಗಿದೆ, ಅಥವಾ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ರಿಸಲ್ಟ್ ಬಂದಿಲ್ಲ, ನಾನೇನಾದ್ರು ಮಾಡಬೇಕು, ಸಮಥಿಂಗ್ ಐ ಶುಡ್ ಡೂ. ಓಕೆ, ಇದು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಿಮ್ಮ ಹತ್ರ ಸಲಹೆ ಕೇಳ್ಕೊಂಡು ಬರ್ತಾರಲ್ಲ,
ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ ಉದ್ಯಮದ ಬಗ್ಗೆ, ಉದ್ಯಮ ಶುರು ಮಾಡೋದ್ರ ಬಗ್ಗೆ? ಫೇಲ್ಯೂರ್ ಆಗಿರೋರು ಬಂದಿರ್ತಾರೆ ನಿಮ್ಮ ಹತ್ರ, ನಾನು ಇದನ್ನು ಶುರು ಮಾಡಿದೆ, ಇಲ್ಲಿ ಫೇಲ್ಯೂರ್ಸ್ ಆಯಿತು, ಸಾಕು ಅನ್ನಿಸ್ತಿದೆ ಅಂತೆಲ್ಲ. ಮೈಂಡ್ಸೆಟ್ ಏನಿರುತ್ತೆ ಅವ್ರದ್ದು? 3 ಥರದ ಜನ ನಮ್ಮ ಹತ್ರ ಬರ್ತಾರೆ. ಓಕೆ. ಒಂದು ಆಸ್ಪೈರಿಂಗ್ ಎಂಟ್ರಪ್ರೆನರ್ ಅಂತ ಕರಿತೀವಿ. ಅಂದರೆ ನಾನು ಬಿಸ್ನೆಸ್ನ ಮಾಡಬೇಕು, ಓಕೆ, ನನ್ನ ಹತ್ರ ತುಂಬ ಐಡಿಯಾಗಳಿದೆ, ಬಟ್ ನಾನು ಮಾಡಬೇಕು, ಇದು ಒಂದು ಕ್ಯಾಟಗರಿ. 2ನೇ ಕ್ಯಾಟಗರಿ, ನಾನು ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ಸುಮಾರಾಗಿದೆ, ನಾನು ಚೆನ್ನಾಗಿ ಮಾಡಬೇಕು. 3ನೇ ಕ್ಯಾಟಗರಿ, ಬಿಸ್ನೆಸ್ ಚೆನ್ನಾಗಿದೆ, ನಾನು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗಬೇಕು, ಕಂಪ್ನಿಯಲ್ಲಿ ನನ್ನ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು, ಸಹಾಯ ಮಾಡಿ. 4ನೇ ಕ್ಯಾಟಗರಿ ಕನ್ಫ್ಯೂಸ್ಡ್ ಕ್ಯಾಟಗರಿ. ಕನ್ಫ್ಯೂಸ್ ಕ್ಯಾಟಗರಿ ಅಂದರೆ ಇದೆಲ್ಲ ಸಾಮಾನ್ಯ ಒಂದು 40ರಿಂದ 45 ವರ್ಷದ ಆಸುಪಾಸಲ್ಲಿ ಇರ್ತಾರೆ. 45 ವರ್ಷದ ಆಸುಪಾಸಲ್ಲಿ. ಯಾಕೆ ಆ ಏಜಲ್ಲಿ ಕನ್ಫ್ಯೂಷನ್? ಯಾಕೆ ಅಂತಂದರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೂ ಆ ಕಂಪ್ನಿಗೂ ಸಾಕಾಗಿರುತ್ತೆ, ಇವ್ರಿಗೂ ಸಾಕಾಗಿರುತ್ತೆ, ಇನ್ನೊಂದು ಸ್ವಲ್ಪ ಜನ್ರೇಟ್ ಮಾಡಬೇಕು ರೆವಿನ್ಯೂ ಅಂತ ಮನೆಯಲ್ಲಿ ಒತ್ತಡ ಇರುತ್ತೆ. ಸೊ ಇವ್ರಿಗೆ ಏನಂದರೆ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡಬೇಕು, ಕಂಪ್ನಿ ಬಿಡಬಾರ್ದು, ಅಡಕತ್ರಿ. ಆ ಕಡೆಗೆ ಅದನ್ನು. ಸೊ ಈ 4 ಕ್ಯಾಟಗರಿನವರು ಬರ್ತಾರೆ. ಇವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಹೊಸದಾಗಿ ಉದ್ಯಮ ಶುರು ಮಾಡೋರ್ದು ತುಂಬ ಐಡಿಯಾಸ್ ಇರೋರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದರೆ, ನನ್ನ ಹತ್ರ ಇರೋ ಐಡಿಯಾ ಎಲ್ಲ ಸೂಪರ್, ಇದು ಯಾಕೆ ಆಗಲ್ಲ ಅಂದರೆ ನಾನೇನು ಹೇಳ್ತೀವಿ, ಓವರ್ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ, ಇದು ಹೆಂಗಾಗುತ್ತಿದ್ದು, ಈ ಐಡಿಯಾ ಕ್ರಿಯೇಟಿವ್ ಇದು, ನನ್ನಂಗೆ ಐಡಿಯಾ ಯಾರೂ ಮಾಡಿಲ್ಲ, 100% ಶತಾಯ ಗೊತ್ತಾಯ ಸಕ್ಸಸ್ಸೇ ಇದು. ಅವ್ರು ಹೆಂಗಿರ್ತಾರೆ ಅಂದರೆ, ನಾವು ಏನೇ ಹೇಳಿದ್ರು ಅವ್ರ ತಲೆ ಒಳಗಡೆ ಹೋಗ್ತಾರೆ. ವರ್ಕ್ ಆಗೋದಿಲ್ವಾ ಅಂದ್ರೆ? ಅದು ವರ್ಕ್ ಆಗೋದಿಲ್ವಾ ಅಂದ್ರೆ, ಇಫ್ ದೇ ಆರ್ ಕ್ಲಿಯರ್ ಅಬೌಟ್ ದೇರ್ ಪ್ಲಾನ್ಸ್, ಅದು ವರ್ಕ್ ಆಗೋದಿಲ್ವಾ? ವರ್ಕ್ ಆಗುತ್ತೆ. ಯಾವಾಗ ವರ್ಕ್ ಆಗುತ್ತೆ ಅಂದರೆ, ತುಂಬ ಐಡಿಯಾ ಇಟ್ಕೊಂಡಾಗ ವರ್ಕ್ ಆಗಲ್ಲ. ಓಕೆ, ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಐಡಿಯಾ ಎಲಿಮಿನೇಷನ್ ಅಂತ ಹೇಳ್ತೀನಿ. ಐಡಿಯಾ ಎಲಿಮಿನೇಷನ್ ಅಂದ್ರೆ ಐಡಿಯಾ ನಂಬರ್ ಆಫ್ ಐಡಿಯಾ ಕ್ರಿಯೇಷನ್ ಇಂಪಾರ್ಟೆಂಟ್ ಅಲ್ಲ. ಈಗ ನನ್ನ ಹತ್ರ 10 ಐಡಿಯಾ ಇದೆ, ನಾನು ಬ್ಯೂಟಿ ಸಲೂನ್ ಮಾಡಬೇಕು, ಅಥವಾ ಒಂದು ಗ್ರೂಮಿಂಗ್ ಸ್ಕೂಲ್ ಮಾಡಬೇಕು, ಅಥವಾ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನನ್ನ ಹತ್ರ 10 ಐಡಿಯಾ ಇದೆ. ಆ ಐಡಿಯಾನಲ್ಲಿ ಯಾವುದು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು. ಯಾವುದು ಮಾಡಬೇಕಲ್ಲ, ಜೀವನದಲ್ಲೂ ಅಷ್ಟೇ, ಯಾವುದು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಬಂದರೆ ಯಾವ್ದು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಅದು ಮಾಡಬಾರ್ದು ಅಂತ ಕ್ಲಾರಿಟಿ ಬರೋದು ಹೇಗೆ? ಐಡಿಯಾ ಎಲಿಮಿನೇಷನ್ ಅಂತ ಕರಿತೀವಿ. ಅಲ್ಲ, ಐಡಿಯಾನ ಎಲಿಮಿನೇಟ್ ಮಾಡಬೇಕು. ಈಗ ಫಾರ್ ಎನ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ ನೀವು ಹೇಳಿದ ಹಾಗೆ ಬ್ಯೂಟಿ ಸಲೂನ್ ಓಪನ್ ಮಾಡಬೇಕು, ಮಾರ್ಕೆಟ್ ಏನೋ ಈವೆಂಟ್ ಮ್ಯಾನೇಜ್ ಮಾಡಬೇಕು, ಅಥವಾ ಗ್ರಾಸರಿ ಶಾಪ್ ಓಪನ್ ಮಾಡಬೇಕು, ಇನ್ನು ಪ್ಲಸ್ ಒಂದು 5 ಬಂದಿದೆ. ಈಗ ನನಗೆ 5 ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಆದ್ರೆ ಎಲಿಮಿನೇಷನ್ ಹೆಂಗೆ? ಸಿಂಪಲ್. ನನಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕಂಡುಕೊಳ್ಳೋದು ಹೇಗೆ? ಬಹಳ ಸಿಂಪಲ್. ಫಸ್ಟ್ ಸ್ಟೆಪ್ ಏನು ಹೇಳ್ತೀವಿ ನಾವು, ಶಕ್ತಿ, ದೌರ್ಬಲ್ಯ, ಅವಕಾಶ, ಭಯ. ಇಂಗ್ಲೀಷಲ್ಲಿ ಸ್ವಾಟ್ ಅಂತ ಕರಿತೀವಿ. ಸ್ವಾಟ್. ಒಂದು ನಮ್ಮ ಮ್ಯಾಪಲ್ಲಿ ಈ ಥರ ಹಾಕ್ಬಿಟ್ರೆ, ಸ್ಟ್ರೆಂತ್ ಒಂದು ಕ್ವಾಡ್ರೆಂಟಲ್ಲಿ, ವೀಕ್ನೆಸ್ ಇನ್ನೊಂದು ಜಾಗದಲ್ಲಿ, ಆಪರ್ಚುನಿಟಿ ಇನ್ನೊಂದು ಜಾಗದಲ್ಲಿ, ಭಯಗಳು ಇನ್ನೊಂದು ಜಾಗದಲ್ಲಿ. ಫಸ್ಟ್ ನಾವು ಮಾಡ್ಕೋಬೇಕಾಗಿರೋದು ನಮ್ಮ ಸ್ವಾಟ್, ನನ್ನ ಶಕ್ತಿ, ನನ್ನ ದೌರ್ಬಲ್ಯ, ನನಗಿರುವ ಅವಕಾಶಗಳು, ನನಗಿರುವ ಭಯಗಳು. ಈಗ ನನ್ನ ಶಕ್ತಿ, ಓಕೆ, ನನಗೆ ಮಾತನಾಡುವಂಥ ಶಕ್ತಿ ಇದೆ. ನನ್ನ ದೌರ್ಬಲ್ಯ, ನನಗೆ ಮುಂಗೋಪ ಜಾಸ್ತಿ. ನನಗಿರುವ ಅವಕಾಶಗಳು, ನನಗೆ ಮೆಂಟ್ರಿಂಗಲ್ಲಿ ಅವಕಾಶಗಳಿದೆ. ನನಗಿರುವ ಭಯಗಳು, ಭಯ ಇಲ್ಲ, ಅದೇ ಭಯ. ನೋ ಫಿಯರ್ ಈಸ್ ಆಲ್ಸೋ ಎ ಫಿಯರ್. ರಿಸ್ಕ್ ತಗೊಳ್ಳೋ ಭಯ ಇಲ್ಲ, ದಟ್ ಈಸ್ ಆಲ್ಸೋ ಎ ಫಿಯರ್. ಇದು ನಮ್ದು ಆಯಿತು, ನನ್ನ ಮ್ಯಾಪ್ ಆಯಿತು. ನೆಕ್ಸ್ಟ್ ಬರೋದೇನಂತಂದರೆ ಐಡಿಯಾ. ಆ ಐಡಿಯಾನ ಶಕ್ತಿ ಏನು, ಆ ಐಡಿಯಾಗಿರುವ ದೌರ್ಬಲ್ಯಗಳೇನು, ಆ ಐಡಿಯಾಗಿರುವ ಅವಕಾಶಗಳೇನು, ಆ ಐಡಿಯಾಗಿರುವ ಭಯಗಳೇನು. ಈಗ ಫಾರ್ ಎಕ್ಸಾಂಪಲ್ ಬ್ಯೂಟಿ ಸಲೂನ್ ತೊಗೊಳ್ತೀರಾ, ಅದರಲ್ಲಿರುವಂತಹ ಸ್ಟ್ರೆಂತ್ಸ್ ಏನು, ಬ್ಯೂಟಿ ಸಲೂನಲ್ಲಿರುವಂತಹ ಸ್ಟ್ರೆಂತ್ಸ್. ಓಕೆ, ನಾನು ಮಾಡೋ ಅಂಥ ಏರಿಯಾನಲ್ಲಿ ಯಾವುದೂ ಸಲೂನ್ಗಳಿಲ್ಲ, ಅಥವಾ ನನಗೆ ಕಾಂಟ್ಯಾಕ್ಟ್ಸ್ ಇದೆ, ನಾನು ಬಿಸ್ನೆಸ್ ಟು ಬಿಸ್ನೆಸ್ ಮಾಡ್ತೀನಿ, ಕಾರ್ಪೊರೇಟ್ಸ್ಗೆ ಹೋಗಿ ಮಾಡ್ತೀನಿ, ಅಥವಾ ನನಗೆ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಕನೆಕ್ಷನ್ ಇದೆ, ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾನು ಬ್ಯೂಟಿ ಸರ್ವಿಸಸ್ನ ಕೊಡ್ತೀನಿ. ನಂಗೆ ಶಕ್ತಿ. ನನಗೆ ಇರೋಂಥ ವೀಕ್ನೆಸ್ಸು, ಯಾರೂ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಸ್ಟಮರ್ಸ್ ಇಲ್ಲ, ಗ್ರಾಹಕರಿಲ್ಲ, ಹೇಗೆ ಶುರು ಮಾಡಬೇಕು ಗೊತ್ತಿಲ್ಲ. ನನಗಿರುವ ಅವಕಾಶಗಳು, ನಾನು ಇದನ್ನು ಸಕ್ಸಸ್ ಮಾಡಿದರೆ, ಒಂದು ಸಲೂನನ್ನು ಸಕ್ಸಸ್ ಮಾಡಿದರೆ ಭಾರತಾದ್ಯಂತ ನಾನು ಅಥವಾ ವಿಶ್ವಾದ್ಯಂತ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ನನಗಿರುವ ಭಯ, ಓಕೆ, ಸಕ್ಸಸ್ ಆಗದೆ ಅವ್ರು ಹೆಂಗೆ, ಅಥವಾ ನಮ್ಮ ಮನೆಯವ್ರು ಸಪೋರ್ಟ್ ಕೊಡದೆ ಹೋದ್ರೆ ಹೆಂಗೆ. ಓಕೆ, ಸೊ ಬಿಸ್ನೆಸ್ಸು ಒಂದು ಪರ್ಸ್ನಲ್ ಸ್ವಾಟ್. ಅಂದರೆ ಕ್ಲಾರಿಟಿ ಇರಬೇಕು ಅಂತೀರಿ. ಕ್ಲಾರಿಟಿಗೆ ಟೂಲ್ ನಾನು ಹೇಳ್ತಾ ಇದ್ದೀನಿ. ಕ್ಲಾರಿಟಿ ಹೇಗೆ ಬರುತ್ತೆ? ಕ್ಲಾರಿಟಿ ಇರಬೇಕು ಅಂತ ಹೇಳೋದು ಸುಲಭ. ಕ್ಲಾರಿಟಿಗೆ ಸೈಂಟಿಫಿಕ್ ಟೂಲ್ ಇದೆ. ಒಂದು, ನಮ್ಮ ಪರ್ಸ್ನಲ್ ಸ್ವಾಟ್ನ ಮಾಡಿಕೊಂಡು ನಮ್ಮ ವೈಶಿಷ್ಟ್ಯತೆ ಕಂಡುಹಿಡ್ಕೋಬೇಕು. ನಮ್ಮ ವೈಶಿಷ್ಟ್ಯತೆಗೆ ಅನುಗುಣವಾದ ವ್ಯಾಪಾರ, ಮತ್ತು ಆ ವ್ಯಾಪಾರಕ್ಕೆ ಮಾರುಕಟ್ಟೆ ಇದೆಯಾ. 2 ರಿವರ್ಸ್ ಮಾಡ್ಬೋದು. ರಿವರ್ಸ್ ಏನು, ಇದರಲ್ಲಿ ಮಾರುಕಟ್ಟೆ ಇದೆ,
ಅದಕ್ಕೆ ಬೇಕಾದಂತಹ ವೈಶಿಷ್ಟ್ಯತೆಯನ್ನು ನಾನು ತಯಾರು ಮಾಡ್ಕೊಳ್ತೀನಿ. ಹ್ಮ್. ಆದ್ರೆ ನನಗೆ ಈ ವೈಶಿಷ್ಟ್ಯತೆ ಇದೆ, ಅದಕ್ಕೆ ಬೇಕಾದಂಥ ಮಾರುಕಟ್ಟೆಯನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ. ಎರಡೂ ಪಾಸಿಬಿಲಿಟಿ ಇದೆ, ಎರಡಕ್ಕೂ ಸೈಂಟಿಫಿಕ್ ಟೂಲ್ಸ್ ಇದೆ. ಅನೇಕ ಜನ ಮಾರ್ಗದರ್ಶಕರಿದ್ದಾರೆ. ನಾನು ಮಾಡಿದ್ದು ಅಷ್ಟೇ. 2010ರಲ್ಲಿ ಯಾವಾಗ ನನ್ನ ವ್ಯಾಪಾರ ಸರಿಯಾಗಿ ಆಗಲಿಲ್ವೋ, ನಾನೇನು ತೀರ್ಮಾನ ಮಾಡಿದೆ, ವಿವೇಕಾನಂದರು ಹೇಳ್ದಂಗೆ, ನೀವು ಸಕ್ಸಸ್ ಆದರೆ ಸಂತೋಷ, ಫೇಲ್ಯೂರ್ ಆದರೆ ಪಾಠ ಮಾಡಿ, ಬೇರೆಯವ್ರಿಗೆ ಹೇಳ್ಕೊಡಿ ಹೆಂಗೆ ಸಕ್ಸಸ್ ಆಗಬೇಕು ಅಂತ. ಓಕೆ. ಸೊ ಉದ್ಯಮ ಶುರು ಮಾಡಬೇಕು ಅಂದರೆ ಒಂದು ಕ್ಲಾರಿಟಿ ಆಫ್ ಥಾಟ್ ಇರಬೇಕು. ಕ್ಲಾರಿಟಿ ಆಫ್ ಥಾಟು, ಸ್ವಾಟನ್ನು ಮಾಡಿ ಎಲಿಮಿನೇಟ್ ಮಾಡಿ, ಓಕೆ. ಅದಕ್ಕೆ ಬೇಕಾಗಿರುವಂತಹ ಬಿಸ್ನೆಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಓಕೆ. ಸೊ ಒಂದು ಕ್ಯಾಟಗರಿಯ ಜನರಿಗೆ ನಾನು ಮಾಡಿದ್ದೆಲ್ಲ ಸರಿ ಅಂತಿರುತ್ತೆ, ಅಲ್ಲಿ ಅವ್ರೇನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ರಿ. ಸೊ ನೆಕ್ಸ್ಟ್ ಕ್ಯಾಟಗರಿ ಅವರು, ನೆಕ್ಸ್ಟ್ ಕ್ಯಾಟಗರಿ ಆಫ್ ಜನಕ್ಕೆ, ಓಕೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಬೇಕು. ಓಕೆ. ಅವ್ರಿಗೇನಿರುತ್ತೆ ಅಂತಂದರೆ, ಸರ್ ನಾನು ಎಲ್ಲನೂ ಮಾಡ್ತಾನೇ ಇದ್ದೀನಿ ಸರ್, ನಾನು ಇದನ್ನೂ ಮಾಡ್ತಾ ಇದ್ದೀನಿ, ಅದನ್ನೂ ಮಾಡ್ತಾ ಇದ್ದೀನಿ, ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದೀನಿ, ಸ್ವಾಟ್ ಮಾಡಿದ್ದೀನಿ, ಮಾರ್ಕೆಟಿಂಗ್ ಸೂತ್ರಗಳನ್ನು ಮಾಡ್ಕೊಂಡಿದ್ದೀನಿ, ಹ್ಯೂಮನ್ ರಿಸೋರ್ಸಸ್ ಸೂತ್ರಗಳನ್ನು, ಮಾನವ ಸಂಪನ್ಮೂಲ ಸೂತ್ರಗಳನ್ನು ಮಾಡ್ಕೊಂಡಿದ್ದೀನಿ, ಆಮೇಲೆ ಫೈನಾನ್ಷಿಯಲ್ ಸೂತ್ರಗಳನ್ನು ಮಾಡ್ಕೊಂಡಿದ್ದೀನಿ. ಅದು ನನಗೆ ಒಂದು ಸಮಸ್ಯೆ ಸರ್, ನನಗೆ ಮಾನವ ಸಂಪನ್ಮೂಲಗಳಲ್ಲಿ ಯಾರೂ ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡಲ್ಲ ಸರ್, ಬಿಟ್ಟೋಗ್ತಾ ಇರ್ತಾರೆ, ಜನ ಸಿಗಲ್ಲ ಸರ್, ಎಂಪ್ಲಾಯೀಸ್ ಸಿಗಲ್ಲ ಸರ್. ಇದು ಐ ಥಿಂಕ್ ಎಲ್ಲ ಉದ್ಯಮದಲ್ಲೂ ಸೇಮ್ ಅಂತ ಅನ್ಸುತ್ತೆ. ಕಾಮನ್, ವೆರಿ ಕಾಮನ್ ಆ್ಯಂಡ್ ವೆರಿ ಟಫೆಸ್ಟ್ ಥಿಂಗ್. ಈಸಿಯೆಸ್ಟ್ ಥಿಂಗ್ ಆಲ್ಸೋ. ಅಂದರೆ ನೀವು ನೋಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕಂದ್ರೆ ನಾನು ಬಹಳಷ್ಟು ಉದ್ಯಮಿಗಳು ಅಥವಾ ಸ್ಪೆಷಲಿ ಹೋಟೆಲಿಯರ್ಸ್ನ ಕೇಳಿದಾಗ ಈ ಸಮಸ್ಯೆ ಹೇಳ್ಕೊಳ್ತಾರೆ, ಇವತ್ತು ರಾತ್ರಿ ಇದ್ದವ್ರು ನಾಳೆ ಬೆಳಗ್ಗೆ ಇರೋದಿಲ್ಲ. ಇರಲ್ಲ. ಹಾಗೆ ಎಲ್ಲ ಫೀಲ್ಡ್ಸಲ್ಲೂ ಇದೇ ಸಮಸ್ಯೆ ಇದೆ. ಈಗ ನಾನು ಹೋಟೆಲ್ ಸಮಸ್ಯೆನೇ ಹೇಳ್ತೀನಿ. ಈಸಿ ಹೆಂಗೆ ಅಂತಲೂ ಹೇಳ್ತೀನಿ. ಇವಾಗ ಹೋಟೆಲ್ ಸಮಸ್ಯೆನೇ ಹೇಳ್ತೀನಿ. ಯಾರು ನಮ್ಮ ಜೊತೆ ಇರಲ್ಲ ಅಂತ ಹೇಳ್ತಾರೆ. ನಾನು ಇನ್ನೊಂದು ರಿವರ್ಸ್ ಪ್ರಶ್ನೆ ಕೇಳ್ತೀನಿ, ಅವರೆಲ್ಲ ಯಾಕೆ ನಮ್ಮ ಜೊತೆ ಇರಬೇಕು? ಓಕೆ. ಇವತ್ತಿನ ಇದರಲ್ಲಿ ಏನಾಗಿದೆ ಅಂತಂದರೆ, ಆಸ್ಪಿರೇಷನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಜಾಸ್ತಿ ಆಗಿದೆ, ಕ್ವಾಲಿಟಿ ಆಫ್ ಲಿವಿಂಗು ಪ್ರತಿಯೊಬ್ಬರಿಗೂ ಜಾಸ್ತಿ ಆಗಿದೆ. ನಾವು ಮಾತ್ರ ಐಷಾರಾಮಿ ಜೀವನ ನಡೆಸಬೇಕು, ನಮ್ಮ ತಳಗಡೆ ಇರೋ ಯಾವುದೋ ಥರ ಜೀವನ ಮಾಡಿದರೆ ಆಗುತ್ತಾ ಅನ್ನೋದು ಆಗೋದಿಲ್ಲ. ಫಸ್ಟ್ ಪಾಯಿಂಟ್ ಬರೋದೇನಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ, ಅವ್ರಿಗೇನಾದ್ರೂ ಒಂದು ಜ್ವರ ಬಂದರೆ ನಮಗೆ ಸಮಸ್ಯೆ ಆಗ್ತದಾ, ನನಗೆ ಕನ್ಸರ್ನ್ ಇದೆಯಾ, ನನಗೆ ಬಾದರೇಷನ್ ಇದೆಯಾ, ನಾವು ಅವ್ರಿಗೆ ಕೊಡ್ತಿರೋಂಥ ಸಂಬಳ ಸಾಕಾಗುತ್ತಾ, ಅವ್ರಿಗೆ ಬೇರೆ ಫೆಸಿಲಿಟೀಸ್ನು ನಾವು ಕೊಡ್ಬೋದಾ? ಎಜುಕೇಷನ್ ತಗೊಳ್ಳಿ ಫಾರ್ ಎಕ್ಸಾಂಪಲ್. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳ ಮಕ್ಕಳಿಗೆ ಉತ್ತಮವಾದ ಎಜುಕೇಷನ್ ಸಿಗಬೇಕಲ್ಲ. ಮೆಟೀರಿಯಲಿಸ್ಟಿಕ್ ಕಂಪ್ಯಾರಿಸನ್ ನಾನು ಹೇಳ್ತಾ ಇಲ್ಲ. ಬಾಸ್ ಆಗಿರ್ಬೋದು, ನನ್ನ ಹತ್ರ ಆ್ಯಪಲ್ ಫೋನ್ ಇರ್ಬೋದು, ನನ್ನ ಹತ್ರ ಗಾಡಿ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ದಟ್ ಈಸ್ ಓಕೆ. ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಮಕ್ಕಳು, ನಮ್ಮ ಮಕ್ಕಳು ಒಂದೇ ಶಾಲೆಗೆ ಹೋಗಬಹುದಲ್ವಾ? ನಾವು ಈ ಆಲೋಚನಾ ಲಹರಿ ನಮ್ಮ ಉದ್ಯಮದಾರರಿಗೂ ಬದಲಾವಣೆ ಆಗಬೇಕು. ಬ್ರಿಟಿಷರ ಕಾಲದಲ್ಲಿ ನಾವು ಮಾಡ್ತಿದ್ದಂಗೆ, ನಾನು ಹೇಳ್ದಂಗೆ ನೀನು ಮಾಡೋ ಅಂತಂದರೆ ಯಾರೂ ಮಾಡಲ್ಲ. ಒಂದು ಸಂಸ್ಥೆ ಏನು ಮಾಡ್ತು ಅಂದರೆ, ಅವರಲ್ಲಿ ಕೆಲಸ ಮಾಡ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಗ್ರ್ಯಾಜುಯೇಟ್ ಆಗಿಲ್ದಿರೋರಿಗೆ ಗ್ರ್ಯಾಜುಯೇಟ್ ಮಾಡಿಸಿದ್ರು. ಅವ್ರಿಗೆ ಪ್ರಶ್ನೆ ಕೇಳಿದರು, ಸರ್ ಗ್ರ್ಯಾಜುಯೇಷನ್ ಮಾಡಿಸಿದ್ರೆ ಅವರೆಲ್ಲ ಬಿಟ್ಟೋಗಲ್ವ ಸರ್ ನಿಮ್ಮ ಸಂಸ್ಥೆಯಿಂದ? ಪರವಾಗಿಲ್ಲ, ಬಿಟ್ಟು ಹೋಗಲಿ, ನನಗೆ ಸಮಸ್ಯೆ ಇಲ್ಲ. ಬಿಟ್ಟು ಹೋದ್ಮೇಲೆ ಅವರು ಊರಲ್ಲಿರೋಂಥ ಬೇರೆ ಹೆಣ್ಮಕ್ಳನ್ನ ಬಂದು ಇಲ್ಲಿಗೆ ಸೇರಿಸ್ತಾರೆ ಅಂತ ಹೇಳಿದರು. ಓಕೆ. ಸಮಸ್ಯೆನೇ ಇಲ್ಲ ಅಂತಲ್ಲ. ನಾನು ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ನಾವು ಹೋಟೆಲ್ ಉದ್ಯಮನೇ ತಗೊಳ್ಳಿ, ಎಷ್ಟು ಜನ ನಾವು ತರಬೇತಿ ಸಂಸ್ಥೆಗಳನ್ನು ಮಾಡಿದ್ದೀವಿ? ನಾವೇನು ಮಾಡ್ತೀವಿ, ಆ ಹೋಟೆಲಲ್ಲಿ ಚೆನ್ನಾಗಿರೋ ಶೆಫ್ನ ನಾ ಕರ್ಕೊಬರ್ತೀನಿ, ನಮ್ಮ ಹೋಟೆಲಲ್ಲಿರೋ ಶೆಫ್ನ ಅವ್ರು ಕರ್ಕೊಂಡು ಹೋಗ್ತಾರೆ. ನಾವು ಪೌಚಿಂಗ್, ಹೆಡ್ ಹಂಟಿಂಗ್ ಅಥವಾ ಪೌಚಿಂಗ್, ಇದೆಲ್ಲ ಎಲ್ಲ ಇಂಡಸ್ಟ್ರಿನಲ್ಲೂ ಕಾಮನ್ ಇದೆ. ಹೌದು. ನೀವೊಂದು ದೊಡ್ಡ IT ಕಂಪ್ನಿಗೆ ಬನ್ನಿ, ಇಲ್ಲಿರೋರು ಅಲ್ಲಿಗೆ ಬರ್ತಾರೆ, ಅಲ್ಲಿರೋರು ಇಲ್ಲಿಗೆ ಬರ್ತಾರೆ. ನಾನು ಕೇಳ್ತಾ ಇರೋದು, ನಾವು ಹೋಟೆಲ್ ಉದ್ಯಮದಲ್ಲಿ ತರಬೇತಿ ಸಂಸ್ಥೆ ಯಾಕೆ ಮಾಡಬಾರ್ದು? ಒಂದು ತರಬೇತಿ, ಭಾರತದಲ್ಲಿ ಇಷ್ಟು ನಾವೇನು ನಿರುದ್ಯೋಗ ಅಂತ ಹೇಳ್ತಾ ಇದ್ದೀವಿ, ತರಬೇತಿ ಸಂಸ್ಥೆಯನ್ನು ಮಾಡಿದಾಗ ತರಬೇತಿ ಕೊಡಿ. ಓಕೆ. ಈಗ ಆಲ್ ಓವರ್ ಕರ್ನಾಟಕ ನಾವು ಒಂದು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಫಾರ್ ಹೋಟೆಲ್ಸ್ ಅಂತ ಮಾಡಿದರೆ ಕೊಡಿ ತರಬೇತಿನ. ಆ ತರಬೇತಿ ಸಂಸ್ಥೆಯಲ್ಲಿ ತಯಾರಾಗುವಂಥ ಹುಡುಗರನ್ನ, ಹುಡುಗಿಯರನ್ನ ಎಲ್ಲರೂ ತಗೊಳ್ಬೋದಲ್ಲ. ಓಕೆ. ಈಗ ಒಬ್ಬ ವ್ಯಕ್ತಿ ಕನಸು ಹೊತ್ತು ಒಂದು ಉದ್ಯಮ ಶುರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಎಲ್ಲನೂ ಹ್ಯಾಂಡಲ್ ಮಾಡೋದು ಆ ಏಕೈಕ ವ್ಯಕ್ತಿಯಿಂದ ಸಾಧ್ಯನಾ? ನಾನು ಮೊದಲನೇ ಕ್ಯಾಟಗರಿಯ ವ್ಯಕ್ತಿಯ ಬಗ್ಗೆನೇ ಕೇಳ್ತಾ ಇದ್ದೀನಿ, ನೆಕ್ಸ್ಟ್ ಮಾತಾಡೋಣ.
ಒಬ್ಬ ವ್ಯಕ್ತಿ ಉದ್ಯಮ ಅಂತ ಶುರು ಮಾಡಿದಾಗ ಆತನಿಗೆ ಬಲ ಬೇಕು ಅಂತ ಹೇಳ್ತಾರೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲೇ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲಾಗಿ ತೊಗೊಳ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ನ ನಾನು ನೋಡ್ಕೊಳ್ತಾ ಇದ್ದೀನಿ, ಮಾರ್ಕೆಟಿಂಗ್ನ ಇನ್ನೊಬ್ಬರು ನೋಡ್ಕೋಬೇಕು, ಅಕೌಂಟ್ಸನ್ನು ಇನ್ನೊಬ್ಬರು ನೋಡ್ಕೋಬೇಕು ಅನ್ನೋದು ಒಂದು ಲಾಜಿಕ್ ಮಾತಾಡ್ತಾರೆ. ಸೊ ಒಂದು ಉದ್ಯಮ ಅಂತ ಶುರು ಮಾಡಿದಾಗ ಕೈಗಳು ಬೇಕಾಗತ್ತಾ ಅಥವಾ ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡಬಹುದಾ? ಹೊಸದಾಗಿ ಉದ್ಯಮ ಮಾಡಿದಾಗ ಅಥವಾ ಯಾವುದೇ ಉದ್ಯಮದಲ್ಲಿ ನಾವಿರ್ಬೇಕಾದ್ರೆ 3 ಅಂಶಗಳು ತುಂಬ ಇಂಪಾರ್ಟೆಂಟ್. ಓಕೆ. ಒಂದು ಪ್ಯಾಷನ್, ಇನ್ನೊಂದು ಸ್ಕಿಲ್ಲು, ಇನ್ನೊಂದು ಎಕಾನಮಿ. ಓಕೆ. ಪ್ಯಾಷನ್, ಹೌದು ನನಗದರಲ್ಲಿ ಒಂದು ಜೋಶ್ ಇದೆ, ನಾನು ಮಾಡಬೇಕದನ್ನು, ಅದರಿಂದ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದ್ರ ರಿಯಲ್ ಚೇಂಜನ್ನು ಕೊಡ್ತಾ ಇದೆ. ಇವಾಗ ನಾನು ಮಾಡೋ ರೀತಿ ಅಂತ ಕನ್ಸ್ಟ್ರಕ್ಷನ್ ಬೇರೆ ಥರ ಇದೆ, ಅದು ಎಕನಾಮಿಕಲಿ ವಯಬಲ್ ಆಗಿದೆ, ಅಥವಾ ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ ಟಾರ್ಗೆಟ್ ಆಗ್ತಾ ಇದೆ. ಯಾವುದೇ ಸೆಗ್ಮೆಂಟ್ ಇರ್ಬೋದು, ಅವ್ರು ಯಾವುದೇ ಸೆಗ್ಮೆಂಟ್ನ ಚೂಸ್ ಮಾಡ್ಕೋಬೋದು. ಶ್ರೀಮಂತರಿಗೆ ಬೇಕಾದ್ರೂ ಮನೆ ಮಾಡ್ಬೋದು, ಮಧ್ಯಮ ವರ್ಗದವ್ರಿಗೆ ಬೇಕಾದ್ರೂ ಮನೆ ಮಾಡ್ಬೋದು, ಬಡವ್ರಿಗೆ ಬೇಕಾದ್ರೂ ಮನೆ ಮಾಡ್ಬೋದು, ಚಾಯ್ಸ್ ಅವ್ರದ್ದು. ಓಕೆ, ನಾನು ಈ ಸೆಗ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ, ನಂದು ವಿಭಿನ್ನವಾಗಿದೆ, ಸ್ಪೆಷಲ್ ಆಗಿದೆ, ನನಗದ್ರಲ್ಲಿ ಒಂದು ಜೋಶ್ ಇದೆ, ಪ್ಯಾಷನ್ ಇದೆ, ನಾನು ಮಾಡಲೇಬೇಕು. ಮೊದಲನೇ ಪಾಯಿಂಟ್. ಎರಡನೇದು ಸ್ಕಿಲ್ಲು, ಅದನ್ನು ಮಾಡೋಕ್ಕೆ ಸ್ಕಿಲ್ ಇದೆಯಾ ನಿಮ್ಮ ಹತ್ರ? ಸ್ಕಿಲ್ ವಿಚಾರ ಬಂದಾಗ 2 ವಿಚಾರ ಆಗುತ್ತೆ. ಒಂದು ನನ್ನ ಹತ್ರ ಇದೆ, ಇನ್ನೊಂದು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇಲ್ಲದೇ ಇದ್ದಾಗ ಏನು ಮಾಡ್ತೀವಿ? ಸ್ಕಿಲ್ನ ತಗೋಬೇಕು. ಸ್ಕಿಲ್ನ ತಗೊಂಡಾಗ ಏನು ಮಾಡಬೇಕು? ಅದಕ್ಕೆ ನಾವು ಬೇಕಾದಂಥ ಹಣ ಕೊಡಬೇಕು. ಇವತ್ತು ಅವಕಾಶಗಳು ಹೇರಳವಾಗಿದೆ. ಸ್ಕಿಲ್ಲನ್ನೇನು ನಾವು ಪರ್ಮನೆಂಟಾಗಿ ಹೈರ್ ಮಾಡಬೇಕಾಗಿಲ್ಲ, ಔಟ್ಸೋರ್ಸ್ ಅಂತ ಕರಿತೀವಿ. ಸರ್, ಇದೊಂದು ಪ್ರಾಜೆಕ್ಟ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು. ಇದ್ರ ಪೀರಿಯಡ್ 24 ತಿಂಗಳಿದೆ. ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ 24 ತಿಂಗಳಿಗೆ ನಿಮಗೆ ಮಿನಿಮಮ್ ನಾನು ಇಷ್ಟು ಕೊಟ್ಬಿಡ್ತೀನಿ ಸರ್, ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಿ. ಪ್ರಾಜೆಕ್ಟ್ ಚೆನ್ನಾಗಾದರೆ ನಾನು ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ ಸರ್, ಬೋನಸ್ ಕೊಡ್ತೀನಿ, ಆಗದೆ ಹೋದರೆ ಇಷ್ಟು ಹಣ ಕೊಡ್ತೀನಿ ಅಂತಂದರೆ ಇವತ್ತು ಸಹಾಯ ಮಾಡೋ ಅಂಥ, ಪ್ರೊಫೆಷನಲಿ ಸಹಾಯ ಮಾಡೋ ಅಂಥ ವ್ಯಕ್ತಿಗಳಿದ್ದಾರೆ. ಸೊ ತೊಗೊಳ್ಬೇಕಾಗುತ್ತಾ? ತೊಗೊಳ್ಬೇಕು. ಬಿಕಾಸ್ ತೊಗೊಳ್ದೆ ಹೋದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಕನ್ಸ್ಟ್ರಕ್ಷನ್ ಮಾಡೋದು ಮಾತ್ರ ಗೊತ್ತಿರುತ್ತೆ, ಲೀಗಲ್ ಆಸ್ಪೆಕ್ಟ್ಸ್ ಗೊತ್ತಿರಲ್ಲ. ಆಮೇಲೆ ಅದನ್ನು ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದನ್ನು ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದನ್ನು ಡಿಜಿಟಲ್ ಮಾರುಕಟ್ಟೆಗೆ ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನನಗೆ ಗೊತ್ತಿರೋದು ಬರೀ ಕನ್ಸ್ಟ್ರಕ್ಷನ್ನು. ಒಬ್ಬ ಎಂಟ್ರಪ್ರಿನರ್ ಏನು ಮಾಡ್ತಾನೆ ಸ್ಮಾರ್ಟಾಗಿ, ಇಟ್ ಈಸ್ ನಾಟ್ ಜಸ್ಟ್ ಸ್ಟಾರ್ಟಿಂಗ್, ಇಟ್ಸ್ ಆಲ್ಸೋ ದ ಆರ್ಟ್ ಆಫ್ ಮ್ಯಾನೇಜಿಂಗ್ ದ ಸ್ಕಿಲ್ಸ್. ಓಕೆ. ಆ CEO ಆಗಿರೋನು, ಎಂಟ್ರಪ್ರಿನರ್ ಆಗಿರೋನು ಆ ತರಹದ ಸ್ಕಿಲ್ಗಳನ್ನು ತೊಗೊಂಬಂದು ಆರ್ಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬೇರೆ ಬೇರೆ ಸ್ಕಿಲ್ಸಲ್ಲಿರುವಂತಹ ಶಕ್ತಿಯನ್ನು ಹೊರಗಡೆ ತೆಗಿತಾನೆ, ಮೋಟಿವೇಟ್ ಮಾಡ್ತಾನೆ. ನೀವು ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಗುಡ್, ಯಾವ ಕಾಂಟ್ರಿಬ್ಯೂಟೆಡ್ ಅಂತ ಹೇಳ್ತಾನೆ. ತಪ್ಪು ಮಾಡಿದಾಗ ಹೇಳ್ತಾನೆ, ಅಬ್ಸರ್ವೇಷನ್ ಹೇಳ್ತಾನೆ, ಇದು ತಪ್ಪು ಮಾಡಿದ್ದೀರಾ, ಈ ಥರ ಕೊಡಬೇಡಿ. ಬಿಕಾಸ್ ಆತನಿಗೆ ಏನು ಗೊತ್ತಿರುತ್ತೆ ಫೈನಲ್ ಆಗಿ ಅಂದರೆ, ಗ್ರಾಹಕರಿಗೆ ಯಾವ ರೀತಿಯ ಮನೆಯನ್ನು ಕೊಡಬೇಕು, ಇನ್ವೆಸ್ಟರಿಂದ ಎಷ್ಟು ಹಣವನ್ನು ತಂದಿದ್ದೇನೆ, ಎಷ್ಟು ಇಂಟ್ರೆಸ್ಟ್ ಸೇರಿಸಿ ಅವರಿಗೆ ಕೊಡಬೇಕು. ಆ ಒಂದು ಎಕ್ಸೆಲ್ ಶೀಟ್ ಅಂತ ಏನು ಹೇಳ್ತೀವಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್, ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಒಬ್ಬ ಎಂಟ್ರಪ್ರಿನರ್ಗೆ ಇನ್ನೇನು ಗೊತ್ತಿರೋದು ಬೇಡ, ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಗೊತ್ತಾದರೆ ಸಾಕು ಅಂತ. ಸೊ ಪ್ಯಾಷನ್ ಆಯಿತು, ಸ್ಕಿಲ್ ಆಯಿತು, ಎಕಾನಮಿ. ನಾವು ಮಾಡೋದ್ರಲ್ಲೊಂದು ಹಣ ಇದೆಯಾ? ಯಾವುದೇ 3 ಬ್ಲಾಕ್ಗಳು ಮಧ್ಯದಲ್ಲಿ ಬಿದ್ದು ಹೋದ್ರೂ ಎಂಟ್ರಪ್ರಿನರ್ಗೆ ಮೋಟಿವೇಶನ್ ಇರೋದಿಲ್ಲ. ಸ್ಕಿಲ್ ಹೋಯ್ತು, ಎಂಟ್ರಪ್ರಿನರ್ ಬಿದ್ದೋಯ್ತು. ಪ್ಯಾಷನ್ ಹೋಯ್ತು, ಎಂಟ್ರಪ್ರಿನರ್ಶಿಪ್ ನಿಂತೋಯ್ತು. ಎಕಾನಮಿ ಇಲ್ಲ, 1 ವರ್ಷ ಮಾಡಿದೆ, 2 ವರ್ಷ ಮಾಡಿದೆ. ಸಂಸ್ಥೆಗಳು ಮೇಡಮ್ 5 ವರ್ಷ ಮಾಡಬೇಕು ಎಕ್ಸ್ಪೆರಿಮೆಂಟು. 5 ವರ್ಷ ಮಾಡಿದರೆ ಇವತ್ತು ನೀವು ರೇಟ್ ಆಫ್ ಸಕ್ಸಸ್ ನೋಡಿದ್ರೆ 10% ಇಲ್ಲ. 100 ಸಂಸ್ಥೆಗಳು 10 ಸಂಸ್ಥೆಗಳು ಉಳ್ಕೊಳ್ಳುತ್ತೆ 5 ವರ್ಷ ಆದಮೇಲೆ. ಇದು ಜನರಲ್ ಇಂಡಸ್ಟ್ರೀಸ್ ಬಗ್ಗೆ ಬಂದಾಗ, ಈವನ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ನಲ್ಲೂ, ಎಲ್ಲ ಟ್ರೆಂಡಲ್ಲೂ ಅಷ್ಟೇ ಮೇಡಮ್. ಇವಾಗ ನೀವು ಒಂದು ಹೋಟೆಲ್ ಇಂಡಸ್ಟ್ರಿ ತೊಗೊಂಡ್ರೆ ದಿನಕ್ಕೆ 10 ಹೋಟೆಲ್ ಓಪನ್ ಆಗ್ತಾಯಿದೆ ಬೆಂಗಳೂರಲ್ಲಿ. 1 ಹೋಟೆಲ್ ಉಳಿಯುತ್ತೆ. 10 ಹೋಟೆಲ್ ಅಲ್ಲ, ಐ ಥಿಂಕ್ ಇನ್ನೂ ಜಾಸ್ತಿ. ಅಂದರೆ ನಿಮಗೆ ಜಸ್ಟ್ ಎಕ್ಸಾಂಪಲ್ ಹೇಳಿದ್ದಾನೆ. ಅಂದರೆ ರೇಷಿಯೋ ವರ್ಸಸ್ ಇದು ಹೇಳಿದಾಗ ಇಟ್ ಈಸ್ ದಟ್ ಈಸ್ ದ ಥಿಂಗ್. ಸೊ ಈ 3 ಪ್ಯಾರಾಮೀಟರ್ನ ಇಟ್ಕೊಳ್ಬೇಕು. 3ನೇ ವಿಚಾರ ಬಂದಾಗ ನಾವು ಹೇಳೋದು, ಆಲ್ರೆಡಿ ಮಾಡಿರ್ತಾರೆ, ಸ್ಟ್ರಕ್ಚರ್ ಮಾಡಬೇಕು ಅವ್ರಿಗೆ. ಸೆಕೆಂಡ್ ಲೈನ್ ಇರಲ್ಲ. ದೊಡ್ಡ ಸಮಸ್ಯೆ ಅಂದರೆ ಸೆಕೆಂಡ್ ಲೈನ್ ಇರಲ್ಲ. ನಾನೇ ಪ್ರತಿಯೊಂದನ್ನು ಅಟೆಂಡ್ ಮಾಡಬೇಕು. ಸೆಕೆಂಡ್ ಲೈನ್ ಅಂದರೆ ಯಾವ ಕ್ಯಾಟಗರಿಗೆ ಬರುತ್ತೆ? ಅವ್ರ ಜವಾಬ್ದಾರಿ ಏನಿರುತ್ತೆ? ಇವಾಗ ನಾನೊಬ್ಬ CEO ಆಗಿದ್ದಾರೆ, ರನ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ, 25 ವರ್ಷದಿಂದ ನಡೆಸ್ತಾ ಇದ್ದಾರೆ. ಅವ್ರಿಗೆ ನೆಕ್ಸ್ಟು ಒಂದಿನ ರಜಾ ತೊಗೋಬೇಕು, ಒಂದಿನ ಹಾಲಿಡೇ ಹೋಗಬೇಕು, ತೊಗೊಳಕ್ಕಾಗಲ್ಲ. ಸರ್ ನಾನು ಬ್ಯುಸಿ ಸರ್, ಅಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ ಸರ್. ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಎಫಿಷಿಯನ್ಸಿ ಆಫ್ ಎ ಬಿಸ್ನೆಸ್ ಈಸ್ ಡಿಸೈಡೆಡ್ ಬೈ ದಿ ಆಬ್ಸೆನ್ಸ್ ಆಫ್ ದ ಓನರ್. ಓನರ್ ಇಲ್ಲದೆ ಇದ್ದಾಗಲೂ ಆ ಉದ್ಯಮ ಹೆಂಗೆ ನಡ್ಕೊಂಡು ಹೋಗುತ್ತೆ ಅದರ ಮೇಲೆ. ಹೌದು, ನೀವು ಬೆಳೆದ ಮೇಲೆ, ನೀವು 50 ಕೋಟಿ 60 ಕೋಟಿ 100 ಕೋಟಿ ಬೆಳೆದ ಮೇಲೆ ಇನ್ನೂ ನಿನ್ನ ಸಂಸ್ಥೆ ಒಂದು ದಿನ ನಿನಗೆ ಆಫ್ ತೊಗೊಳ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಆ ಸಂಸ್ಥೆನಲ್ಲಿ ಸಿಸ್ಟಮ್ಸ್ ಇಲ್ಲ. ಓಕೆ.
ಸಾಫ್ಟ್ವೇರ್ ಹಾಕಿಲ್ಲ, ಟೆಕ್ನಾಲಜಿ ಹಾಕಿಲ್ಲ, ಅಳವಡಿಸ್ಕೊಂಡಿಲ್ಲ ನಾವು. ಅದರಿಂದ ಎಲ್ಲನೂ ನೀವೇ ಮಾಡಬೇಕು. ಆ ಥರದ ಸಂಸ್ಥೆಯಲ್ಲಿ ಸೆಕೆಂಡ್ ಲೈನ್ ಗ್ಯಾಪ್ ಇರುತ್ತೆ. ಸೆಕೆಂಡ್ ಲೈನ್ ಬಿಲ್ಡ್ ಮಾಡಿ ಅಂದರೆ ಏನಾಗುತ್ತೆ ಅವ್ರಿಗೆ ಸಮಸ್ಯೆ. ನಮ್ಮಲ್ಲೇನು ಸಮಸ್ಯೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ಲಸ್ಸು ಮೈನಸ್ ಏನಂದರೆ, ನಾನು ಮಾಡಿದ್ದು ನನ್ನ ಮಕ್ಳಿಗೆ ಹೋಗಬೇಕು. ಓಕೆ, ತಪ್ಪಿಲ್ಲ, ನಾನು ಮಾಡಿದ್ದು ನನ್ನ ಮಕ್ಳಿಗೆ ಹೋಗಬೇಕು. ಇವತ್ತಿನ ಮಕ್ಕಳು ಬರ್ತಾ ಇಲ್ವಲ್ಲ. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಹೋಗಿ ಬೆಳಗ್ಗೆಯಿಂದ ಬೆವರು ಸುರಿಸಿ, ಅಥವಾ ಆ ಹೋಟೆಲ್ ಇಂಡಸ್ಟ್ರಿಲಿ ಹೋಗಿ ಬೆಳಗ್ಗೆಯಿಂದ ಬೆವರು ಸುರಿಸಿ, ಆ ಬೇಕ್ರಿನಲ್ಲಿ ಕೂತು ಬೆಳಗ್ಗೆಯಿಂದ ಬೆವರು ಸುರಿಸಿ ನಾನು ಯಾಕೆ ಕಷ್ಟಪಡಬೇಕು? ನನಗೆ ಮದುವೆಗೆ ಹುಡುಗನೂ ಸಿಗಲ್ಲ, ಹುಡುಗಿನೂ ಸಿಗಲ್ಲ. ಈ ಥರ ಸಮಸ್ಯೆ ಇರಬೇಕಾದ್ರೆ ಅವ್ರು ಬರಲ್ಲ. ಅವ್ರು ಬರದೇ ಇದ್ದಾಗ ನಾವು ಸಂಸ್ಥೆನ ಅವ್ರಿಗೋಸ್ಕರ ಮಾಡಿದ್ದೀರಾ, ಅಥವಾ ಸಂಸ್ಥೆನ ನಮ್ಮ ಎಂಪ್ಲಾಯೀಸ್ಗೋಸ್ಕರ ಮಾಡಿದ್ದೀವಾ, ಅಥವಾ ನಮ್ಮ ಗ್ರಾಹಕರಿಗೋಸ್ಕರ ಮಾಡಿದ್ದೀವಾ? ಕರೆಕ್ಟ್. ಸೊ ಸೆಕೆಂಡ್ ಲೈನ್ನ ಬೆಳೆಸೋದಕ್ಕೆ ಅಪ್ರಹೆನ್ಷನ್ ಅಲ್ಲೇ ಇರ್ತಾರೆ ನಮ್ಮ ಕೆಲಸ ಮಾಡೋರು. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಉದ್ಯಮಕ್ಕೆ ಸೆಕೆಂಡ್ ಲೈನ್ ಇರೋದು ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಉದ್ಯಮದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಎಂಪ್ಲಾಯೀಸ್ ಯಾರೇ ಇರ್ಬೋದು, ಯಾವ ಲೆವೆಲಲ್ಲಿ ಇರ್ಬೋದು, ಅವರು ನಮ್ಮ ಅಸೆಟ್ಸ್. ರೈಟ್. 60-40, 100-80 ಇಂಡಸ್ಟ್ರಿಯಲ್ ಅಸೆಟ್ಸ್, ಫಿಸಿಕಲ್ ಅಸೆಟ್ಸ್ ಏನು ಹೇಳ್ತೀವಿ, ಮೆಷಿನರೀಸ್ ಏನು ಹೇಳ್ತೀವಿ, ದ ಬಿಗ್ಗೆಸ್ಟ್ ಅಸೆಟ್ ಈಸ್ ಹ್ಯೂಮನ್ ಅಸೆಟ್. ಯಾವುದಾದ್ರೂ ಕಂಪ್ನಿಗಳು ಇವತ್ತಿನ ಯುಗದಲ್ಲಿ ಹ್ಯೂಮನ್ ಅಸೆಟ್ಸ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಕಂಪ್ನಿನ ಬಾಗ್ಲಾಕ್ಬೋದು. ಅಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಪ್ಯಾರಾಮೀಟರ್ಸ್ ಏನು ಅನ್ನೋದು ನನ್ನ ಪ್ರಶ್ನೆ. ಚೆನ್ನಾಗಿ ಕೇಳಿದ್ರಿ. ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಏನು ಪ್ಯಾರಾಮೀಟರ್? ಇದರಲ್ಲಿ 2 ಭಾಗ ಬರುತ್ತೆ. ಓಕೆ. ಒಂದು ಎಂಪ್ಲಾಯಿ ಕಡೆಯಿಂದನೂ ಬರುತ್ತೆ, ಇನ್ನೊಂದು ಎಂಪ್ಲಾಯರ್ ಕಡೆಯಿಂದನೂ ಬರುತ್ತೆ. ನಾನು ಎಂಪ್ಲಾಯರ್ ಆಗಿ ನಾನು ನಿನಗೆ ಎಲ್ಲ ರೀತಿಯ ಫೆಸಿಲಿಟೀಸ್ನ ನಾನು ಕೊಡ್ತೀನಿ ಅಂತ ಎಂಪ್ಲಾಯರ್ ಹೇಳಿದಾಗ, ಎಂಪ್ಲಾಯಿನೂ ಅದೇ ರೀತಿ ಕಮಿಟ್ ಆಗಿರಬೇಕು. ಇಟ್ಸ್ ಎ ಕಾಂಬಿನೇಷನ್. ಸಂಸ್ಥೆ ನಿನಗೆ ಕೊಡ್ಲಿಕ್ಕೆ ರೆಡಿ ಇದೆ, ನೀ ಸಂಸ್ಥೆಗೆ ಕೊಡ್ಲಿಕ್ಕೆ ರೆಡಿ ಇದೆಯಾ? ಇದು ಎಲ್ಲಿ ಕಿರಿಕಿರಿಗಳು ಶುರು ಆಗುತ್ತೆ ಅಂದರೆ, ಸಣ್ಣ ಸಣ್ಣ ವಿಚಾರದಲ್ಲಿ ಕಿರಿಕಿರಿ ಶುರು ಆಗುತ್ತೆ. ಲೀವ್ ಪಾಲಿಸಿ ಇರ್ಬೋದು, ಯಾವತ್ತೋ ಒಂದಿನ ಒಬ್ರಿಗೇನೋ ಒಂದು ಎಮರ್ಜೆನ್ಸಿ ಆಗಿರ್ಬೋದು. ನಮ್ಮ ಹತ್ರ ಪಾಲಿಸಿ ಇಲ್ದವ್ರು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅವ್ರಿಗೇನೋ ಒಂದು ಎಮರ್ಜೆನ್ಸಿ ಇರ್ಬೋದು. ನಾವೇನು ಹೇಳ್ತಾ ಇರ್ತೀವಿ, ಅರ್ಜೆಂಟ್ ಇದೆ, ಆಫೀಸಿಗೆ ಬರಬೇಕು. ಹೌದು, ಇಲ್ಲಿ ಆಫೀಸಿಗೆ ಬರಬೇಕು, ಬಿಕಾಸ್ ಬರ್ದವ್ರು ಇಲ್ಲಿ ಕೆಲಸ ಆಗಲ್ಲ. ಬಟ್ ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಅಲ್ಲವ್ರಿಗೊಂದು ಪರ್ಸ್ನಲ್ ಎಮರ್ಜೆನ್ಸಿ ಆಗಿರುತ್ತೆ. ಒಂದು ಪಾಲಿಸಿ ಇದೆಯಾ ನಮ್ಮಲ್ಲಿ, ಬ್ಯಾಕಪ್ ಇಟ್ಕೊಳ್ಳಲ್ಲ ನಾವು. ಸಮಸ್ಯೆ ಏನಂತಂದರೆ, ಇವ್ರು ಇಲ್ಲದೇ ಇದ್ರೆ ಯಾರು ಅದನ್ನು ಪರ್ಫಾರ್ಮ್ ಮಾಡ್ತಾರೆ? ಕರೆಕ್ಟ್. ಇವತ್ತು ಈ ಶೆಫ್ ಬರಲಿಲ್ಲ ಫಾರ್ ಎಕ್ಸಾಂಪಲ್, ಅದನ್ನು ಯಾರು, ಇವತ್ತು ಕೇಕ್ ಮಾಸ್ಟರ್ ಬರಲಿಲ್ಲ ಮೇಡಮ್, ಕೇಕ್ ಡೆಲಿವರಿ ಮಾಡಬೇಕು, ಅದನ್ನು ಯಾರು ಮಾಡ್ತಾರೆ? ಕೇಕ್ ಮಾಸ್ಟರ್ ಹತ್ರ ಹೋಗಿ ಹೇಳಿ, ನೀವು ತಯಾರಿ ಮಾಡಪ್ಪ ಇನ್ನೊಬ್ಬರನ್ನ ಅಂತಂದರೆ, ಬೇಡ ಸರ್ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾರೆ. ಯಾಕಂದರೆ ಅವ್ರಿಗೆ ಯಾರು ಬೇರೆಯವ್ರು ಬರೋದು ಇಷ್ಟ ಇರಲ್ಲ. ಕರೆಕ್ಟ್. ಕಾಂಪಿಟೇಷನ್ ಅನ್ಕೋತಾರೆ. ಬಟ್ ಆ ಸಂಸ್ಥೆಯ ಮುಖ್ಯಸ್ಥರಾಗಿ ನೀವೇನು ಮಾಡಬೇಕು? ಬ್ಯಾಕಪ್ ಇಲ್ಲದೆ ಹೋದ್ರೆ, ಅವ್ರು ಬರ್ದೇ ಹೋದ್ರೆ ಹೇಗೆ ತಯಾರಾಗಬೇಕು? ಬ್ಯಾಕಪ್ ಬೇಕಲ್ವಾ? ಟ್ರೈನಿಂಗ್ ಬೇಕಲ್ವಾ? ಸ್ಕಿಲ್ ಡೆವಲಪ್ಮೆಂಟ್ ಬೇಕಲ್ವಾ? ಸೊ ಈ ತಯಾರಿಗಳನ್ನು ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್ಸ್ ಇಸ್ ಲೆಸ್ ಅಂತ ಹೇಳ್ತೀವಿ, ಪಾಸಿಬಿಲಿಟೀಸ್ ಆಫ್ ಸಕ್ಸಸ್ ಇಸ್ ಹೈ ಅಂತ ಹೇಳ್ತೀವಿ. ಓಕೆ. ಹಲವಾರು ಉದ್ಯಮಗಳು ಆರಂಭ ಬಹಳ ಚೆನ್ನಾಗಿರುತ್ತೆ, ಅಬ್ಬರ ಜಾಸ್ತಿ ಇರುತ್ತೆ, ಬಟ್ 1-2 ವರ್ಷಕ್ಕೆ ಬಿದ್ದೋಗ್ಬಿಡುತ್ತೆ. ಅಂದರೆ ಲಿಟ್ರಲಿ ನೆಲಕ್ಕೆ ಬಡ್ದಂಗೆ. ಯಾಕೆ, ಏನಾಗತ್ತಲ್ಲಿ? ಏನಾಗುತ್ತೆ ಅಂದರೆ, ನಾವು ಬರ್ಸ್ಟ್ ಅಂತ ಕರಿತೀವಿ. ಓಕೆ. ಇವಾಗ ಇಂಟರ್ನೆಟ್ ಯುಗದಲ್ಲಿ ಏನಾಯಿತು, ಇಂಟರ್ನೆಟ್ ಬರ್ಸ್ಟ್ ಆಯಿತು, ಬಬಲ್ ಆಯಿತು. ಎಲ್ಲರೂ www.com ಮಾಡಿದರು. ಅದರಿಂದ ಏನು ಅಂದ್ಕೊಂಡ್ರು, ಎಲ್ಲ ರೆವಿನ್ಯೂ ಬರುತ್ತೆ ಅದರಿಂದ ಅಂದ್ಕೊಂಡ್ರು. ಎಲ್ಲದರಿಂದನೂ ಹಂಗೆ ರೆವಿನ್ಯೂ ಬರಲ್ವಲ್ಲ, ಕೆಲವು ಮಾಡೆಲ್ಸ್ ಮಾತ್ರ ತಾನೇ ಸಕ್ಸಸ್ ಆಗೋದು. ಕರೆಕ್ಟ್. ಸೊ ಆ ಬಬಲಲ್ಲಿ ನಾವು ಉದ್ಯಮವನ್ನು ಶುರು ಮಾಡಿದಾಗ ಅದರಲ್ಲಿ ನಮಗೆ ಶಕ್ತಿ ಇಲ್ಲ, ನಮಗೆ ವೈಶಿಷ್ಟ್ಯತೆ ಇಲ್ಲ. ಓಕೆ, ನಾನು .com ವೆಬ್ಸೈಟ್ ಮಾಡಿದೆ, ನನ್ನ .com ವೆಬ್ಸೈಟು ಬೇರೆ .com ವೆಬ್ಸೈಟ್ಗಿಂತ ವಿಭಿನ್ನವಾಗಿದೆಯಾ, ವೈಶಿಷ್ಟ್ಯವಾಗಿದೆಯಾ, ಗ್ರಾಹಕನಿಗೆ ಅದರಿಂದ ಅನುಕೂಲ ಆಗ್ತಾ ಇದೆಯಾ? ನಾವೇನು ಮಾಡ್ತೀವಿ ಮೇಡಮ್ ಅಂದರೆ, ನನಗೆ ಈ ಪ್ರಾಡಕ್ಟ್ ಗೊತ್ತು, ನಾನು ಇದರಲ್ಲಿ ವ್ಯಾಪಾರ ಮಾಡ್ತೀನಿ, ಅಥವಾ ನನಗೆ ಈ ಸರ್ವಿಸ್ ಗೊತ್ತು, ನಾನು ವ್ಯಾಪಾರ ಮಾಡ್ತೀನಿ. ಅದು ಒಂದು ವಿಧಾನ. ಓಕೆ. ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ ಇನ್ ದ ಮಾರ್ಕೆಟ್, ಪ್ರೊವೈಡಿಂಗ್ ದ ಸೊಲ್ಯೂಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಆ ಸಮಸ್ಯೆಗೆ ನಾವು ಪರಿಹಾರವನ್ನು ಕೊಟ್ಟಾಗ ನಮ್ಮ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ನೀವು ಮೊಬೈಲೇ ತಗೊಳ್ಳಿ ಎಕ್ಸಾಂಪಲ್ಗೆ, ನಾ ಕಂಪನಿ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನೀವೇನು ಮಾಡ್ತೀರಾ, ಯೂಸರ್ ಇಂಟರ್ಫೇಸ್ ಯಾವುದು ಚೆನ್ನಾಗಿದೆ, ನಿಮಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ ಮೊಬೈಲ್ನ ನೀವು ಹುಡುಕ್ತಾ ಹೋಗ್ತೀರಾ. ಹೌದು. ಆ ಕಂಪ್ನಿಗಳೇನು ಮಾಡಿದೆ ಇವತ್ತಿನ ದಿನ, ಅದೇ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಬಂದಿದೆ. ಯಾಕೆ? ಅವ್ರಿಗೆ ಗೊತ್ತು, ಏನು ಗೊತ್ತು ಅಂದರೆ, ಗ್ರಾಹಕನಿಗೆ ಬೇಕಾಗಿರುವುದು ಯೂಸರ್ ಎಕ್ಸ್ಪೀರಿಯನ್ಸ್. ಓಕೆ. ನನ್ನ ಮೊಬೈಲ್ ಯೂಸರ್ ಎಕ್ಸ್ಪೀರಿಯನ್ಸ್ನ ಯಾವತ್ತು ಕೊಡೋದು ನಿಲ್ಲಿಸುತ್ತೋ ಆವತ್ತು ನನ್ನ ಮಾರುಕಟ್ಟೆ ಬಿದ್ದು ಹೋಗುತ್ತೆ. ಕ್ಲಾಸಿಕ್ ಎಕ್ಸಾಂಪಲ್ ನಾನು ಕೋಟ್ ಮಾಡ್ಬೋದು ನಿಮಗೆ, ನೋಕಿಯಾ.
ಐ ವಾಸ್ ಅಬೌಟ್ ಟು. ಹಾಂ, ಕಂಡಿಡ್ದಿದ್ದು ಯಾರು ಟೆಕ್ನಾಲಜಿನ? ಅವರೇನೆ. ಏನಾಯಿತು? ಅಪ್ಗ್ರೇಡ್ ಮಾಡಲಿಲ್ಲ. ಅಂಥ ದೊಡ್ಡ ಕಂಪ್ನಿನೇ ಟೆಕ್ನಾಲಜಿ ಅಪ್ಗ್ರೇಡು, ಟ್ರೆಂಡಿಂಗ್ ಅಪ್ಗ್ರೇಡು, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡದೇ ಇದ್ದಾಗ ಈ ಒಂದು ಸಣ್ಣ ಮಧ್ಯಮ ಕಂಪನಿಗಳು ಸೆಕೆಂಡ್ ಲೈನ್ನ ಬಿಲ್ಡ್ ಮಾಡದೆ ಹೋದರೆ ಅಲ್ಲಿಗೆ ಕಂಪ್ನಿದು ಇದಾಗುತ್ತೆ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ ನಮಗೆ. ಓಕೆ, ವಂಡರ್ಫುಲ್. ಈಗ 3ನೇ ಕ್ಯಾಟಗರಿ ಅವ್ರಿಗೆ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂಚೂರು ವ್ಯಾಪ್ತಿ ದೊಡ್ಡದು ಮಾಡ್ಕೋಬೇಕು ಅಂತ. ಬಹಳ ಮೈಕ್ರೋ ಲೆವೆಲಲ್ಲಿ ಒಂದು ಉದ್ಯಮ ಶುರು ಮಾಡೋದಕ್ಕೂ ತನ್ನ ವ್ಯಾಪ್ತಿನ ದೊಡ್ಡದು ಮಾಡ್ತಾ ಮಾಡ್ತಾ, ಫಾರ್ ಎನ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಒಂದು ಉದ್ಯಮ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಅದನ್ನು ಊರಿಗೆ, ಊರಿನಿಂದ ರಾಜ್ಯಕ್ಕೆ, ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೆಂಗೆ ಎಕ್ವಿಪ್ಟ್ ಆಗಬೇಕು? ಯಾವುದೇ ಒಂದು ನಮಗೆ ಎಕ್ಸ್ಪ್ಯಾನ್ಷನ್ ಅಂದರೆ ತಂಡ ಬೇಕು. ಟೀಮ್ ಇಲ್ಲದೆ ಯಾವುದನ್ನೂ ಮಾಡೋಕ್ಕಾಗೋದಿಲ್ಲ. ಓಕೆ, ಒಂದು ಲೋಕಲ್ ಕಂಪ್ನಿ ಬೆಂಗಳೂರಲ್ಲಿರುತ್ತೆ, ನಮ್ಗೆ ಅದರಿಂದ ನನಗೆ ಗ್ಲೋಬಲ್ ಆಪರ್ಚುನಿಟಿ, ಅಂತಾರಾಷ್ಟ್ರೀಯ ಆಪರ್ಚುನಿಟಿ ನನ್ನ ಮಾರುಕಟ್ಟೆಗೆ ಇದೆ ಅಂದರೆ ಇವತ್ತಿನ ದಿನ ಭಾರತದಲ್ಲಿ ಅನೇಕ ಜನ ಪ್ರೂವ್ ಮಾಡಿದ್ದಾರೆ. ನಾವು ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋದರೂ ಆಯಿತು, ಅಥವಾ ನಮ್ಮ ಯಶವಂತಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ಗೂ ಅಥವಾ ತುಮಕೂರು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋದರೆ ಅನೇಕ ಜನ ನಮ್ಮಲ್ಲಿ ಪ್ರೂವ್ ಮಾಡಿದ್ದಾರೆ. ಅನೇಕ ಜನ ಸಣ್ಣ ಉದ್ಯಮಿಗಳು ಇಸ್ರೋಗೆ ವೆಂಡರ್ ಆಗಿ ಪಾರ್ಟ್ಗಳನ್ನು ಸಪ್ಲೈ ಮಾಡ್ತಾ ನಮ್ಮ ಗಗನಯಾನಕ್ಕೆ ಸಹ ಸಹಾಯ ಮಾಡಿದ್ದಾರೆ. ಭಾರತಕ್ಕೆ ಇವತ್ತು ಆ ಶಕ್ತಿ ಇದೆ. ತಯಾರಿ ಮಾಡಿಕೊಳ್ಬೇಕಂದ್ರೆ ನಾವು ಯಾವ ದೇಶಕ್ಕೆ ನಮ್ಮ ಎಕ್ಸ್ಪೋರ್ಟ್ ಮಾಡಬೇಕು, ಆ ದೇಶದ ಸ್ಟ್ಯಾಂಡರ್ಡ್ಸ್ ಏನು, ಅಲ್ಲಿ ನನಗೆ ಮಾರುಕಟ್ಟೆಗೆ ಮಾರ್ಕೆಟಿಂಗ್ ಮಾಡುವಂತಹ ವ್ಯಕ್ತಿ ಅಲ್ಲಿದ್ದಾರಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಮಾರ್ಗದರ್ಶನ ಮಾಡ್ಬೇಕಾದ್ರೆ ನಮ್ಮ ಒಬ್ಬರು ಬಿಸ್ನೆಸ್ಮನ್ ಅವರು ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾಯಿದ್ರು. ಓಕೆ, ಅವರು ಭಾರತಕ್ಕೆ ಟ್ರಾನ್ಸ್ಫಾರ್ಮರ್ ಮಾಡ್ತಾಯಿದ್ರು. ಅವ್ರು ಹೇಳಿದರು, ಸರ್ ನಂಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಬೆಲೆ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾನು ಟ್ರಾನ್ಸ್ಫಾರ್ಮರ್ಗಳನ್ನು ಮಾಡಿದಾಗ ನನಗೆ ಹೆಚ್ಚಿನ ದುಡ್ಡು ಬರುತ್ತೆ, ಬಿಕಾಸ್ ನಾನು ದೊಡ್ಡ ಟ್ರಾನ್ಸ್ಫಾರ್ಮರ್ ಮಾಡ್ಬೋದು. ಆವಾಗ ನಾನು ಭಾರತದಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ ಅಂದರು. ಓಕೆ, ಸೊ ಅವಾಗ ಏನು ಮಾಡಬೇಕು? ನಾವು ಐಡಿಯಾ ಎಲಿಮಿನೇಟ್ ಮಾಡಬೇಕು. ಕೂತ್ಕೊಂಡು ಅನಲೈಸ್ ಮಾಡಿದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾಡಿದರೆ ಅವ್ರಿಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಗೊತ್ತಾಗಿ ಇವತ್ತಿನ ದಿನ ಅವರು ಭಾರತ ಮಾರುಕಟ್ಟೆಯಲ್ಲಿ ಇಲ್ಲ, ಬರೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಟ್ರಾನ್ಸ್ಫಾರ್ಮರ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದು ನಾವು ಯಾವ ಮಾರುಕಟ್ಟೆಗೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಮಾರುಕಟ್ಟೆಯಲ್ಲಿರುವಂತಹ ಸ್ಪೆಸಿಫಿಕೇಷನ್ಸ್, ಅಲ್ಲಿ ಜನ ಯಾವುದನ್ನು, ಅಲ್ಲಿ ಏನು ಸ್ಪೆಸಿಫಿಕೇಷನ್ಸ್ ಇದೆ, ಇಂಡಸ್ಟ್ರಿ ಸ್ಪೆಸಿಫಿಕೇಷನ್ಸ್ ಇದೆ, ಅಲ್ಲಿ ಮಾರುಕಟ್ಟೆಯಲ್ಲಿ ಯಾವುದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇದನ್ನು ತಿಳ್ಕೊಂಡಾಗ ನಮಗೆ ಸಹಾಯ ಆಗುತ್ತೆ. ಮತ್ತು ಅಲ್ಲಿ ನಾವು ಮಾರ್ಕೆಟಿಂಗ್ ತಂಡ ಡೆವಲಪ್ ಮಾಡಬೇಕು. ಫಸ್ಟ್ ಓಕೆ, ಕಸ್ಟಮರ್ಗೆ ನಾವು ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು. ಅಲ್ಲಿ ಲೋಕಲ್ ಆಗಿರುವಂತಹ ವ್ಯಕ್ತಿಗಳನ್ನು ನಮ್ಮ ತಂಡಕ್ಕೆ ಸೇರಿಸ್ಕೋಬೇಕು. ಬಿಕಾಸ್ ನಾವು ಇವಾಗ ಲೋಕಲ್ ಕಂಪನಿ ಅಲ್ಲ, ನಾವೀಗ ಗ್ಲೋಬಲ್ ಕಂಪನಿ. ನಾವು ಹೊರದೇಶಕ್ಕೆ ಹೋದ್ಮೇಲೆ ಹೊರದೇಶದಲ್ಲಿ ಎಕ್ಸ್ಪರ್ಟನ್ನು ನಾವು ತಗೊಳ್ಳೋದಿಲ್ಲ, ನಮ್ಮ ದೇಶದವರೇ ನಾವು ಕಂಪ್ನಿಲಿ ಇಟ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಇವತ್ತಿನ ದಿನ ಟೆಕ್ನಾಲಜಿ ಬಂದಿರೋದ್ರಿಂದ ಸರ್ಚ್ ಮಾಡೋದಕ್ಕೆ ಈಸಿ. ಅನೇಕ ಜನ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಸಹ ಸಹಾಯ ಮಾಡ್ತಾರೆ. ನೀವು ಈ ಮಾರ್ಕೆಟಲ್ಲಿ ಇದ್ದೀರಾ, ಈ ಮಾರ್ಕೆಟೆಯಿಂದ ಇನ್ನೊಂದು ಮಾರ್ಕೆಟೆಗೆ ಹೋಗಬೇಕು, ಬನ್ನಿ ನಾವು ಸಹ ಇನ್ವೆಸ್ಟ್ ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಅವಕಾಶ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಅವಕಾಶ ಸಿಗುತ್ತೆ. ಓಕೆ ಓಕೆ, ಸೊ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪ್ತಿಗೆ ಹೋಗಬೇಕು ಅಂದರೆ ಫಸ್ಟು ಬೇರುಗಳು ಸ್ಟ್ರಾಂಗ್ ಇರಬೇಕು, ಆಮೇಲೆ ಹೆಚ್ಚಿನ ಅಧ್ಯಯನ ಬೇಕು ಅಂತ ಅನಿಸುತ್ತೆ. ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಇದು ಈ 4ನೇ ಕ್ಯಾಟಗರಿ ಅವ್ರದ್ದು. 40ರಿಂದ 45 ವರ್ಷ. 40ರಿಂದ 45 ವರ್ಷದಲ್ಲಿ ಆ್ಯಸ್ ನೀವು ಹೇಳಿದ ಹಾಗೆ ಬಹಳ ವರ್ಷಗಳು ಒಂದು ಸಂಸ್ಥೆಯಲ್ಲಿ ಅಥವಾ ಹಲವಾರು ಸಂಸ್ಥೆಗಳಲ್ಲಿ ಲಿಮಿಟೆಡ್ ಪೀರಿಯಡ್ ಜಾಬ್ ಮಾಡಿರ್ತಾರೆ, ಒಂದು ಫಿಕ್ಸ್ಡ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಇವರು ಒಂದು ಉದ್ಯಮ ಶುರು ಮಾಡಬೇಕು, ಆ ಕಡೆನೂ ಇರಬೇಕು. ಯಾವಾಗಲೂ ಏನು ಹೇಳ್ತಾರೆ, 2 ದೋಣಿಯಲ್ಲಿ ಕಾಲಿಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರ ಮೈಂಡ್ಸೆಟ್ ಕೂಡ ರೈಟ್. ಇವಾಗ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಸಂಬಳ ಬರ್ತಾ ಇದೆ, ಅದರಲ್ಲಿ ಒಂದು ಅಭದ್ರತೆ ಕಾಡಬಾರ್ದು. ಏಕದಮ್ ನಾನು ಆಚೆ ಹೋಗಿ ಸಂಬಳನೂ ಬ್ಲಾಕ್ ಆಗಿ ನನ್ನ ಜವಾಬ್ದಾರಿಗಳೇನಿದೆ ಅದಕ್ಕೂ ತೊಡಕಾಗಬಾರ್ದು, ಬಟ್ ಉದ್ಯಮನೂ ಶುರು ಮಾಡಬೇಕು. ಹಾಗೆ ವರ್ಕ್ ಆಗುತ್ತಾ ಅದು? ನಾನು ಅಲ್ಲೂ ಕೆಲಸ ಮಾಡ್ತೀನಿ, ಉದ್ಯಮನೂ ಮಾಡ್ತೀನಿ. ಈಗ ನಾನು ಒಂದು ನಿದರ್ಶನ ಕೊಡ್ತೀನಿ. ನಮ್ಮಲ್ಲಿ ಮಾರ್ಗದರ್ಶನಕ್ಕೆ ಒಬ್ಬರು ಬಂದರು. ಅವರು, ಸರ್ ನಾನು ವೇರ್ ಹೌಸ್ ಬಿಸ್ನೆಸ್ ಮಾಡ್ತೀನಿ. ವೇರ್ ಹೌಸ್ ಬಿಸ್ನೆಸ್ಸು ಭಾಳ ಇವತ್ತು ಟ್ರೆಂಡಿಂಗ್ ಇದೆ. ಎಲ್ಲ ನಿಮ್ಮ ದೊಡ್ಡ ದೊಡ್ಡ ಕಾಮರ್ಸ್ ಕಂಪ್ನಿಗಳಿಗೆ ವೇರ್ ಹೌಸ್ ಬಿಸ್ನೆಸ್ ಮಾಡ್ತೀನಿ. ಏನಕ್ಕೆ ವೇರ್ ಹೌಸ್ ಬಿಸ್ನೆಸ್ ಮಾಡ್ತೀರಾ ನೀವು? ಸರ್ ನಾನು ವೇರ್ ಹೌಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ವೇರ್ ಹೌಸ್ ಹೆಂಗೆ ಮಾಡಬೇಕು ಅಂತ ಗೊತ್ತು, ಆಪರೇಷನ್ಸ್ ಗೊತ್ತು, ನನ್ನದೇ ಆದಂಥ ಜಾಗ ಇದೆ, ವೇರ್ ಹೌಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರಶ್ನೆ ನಂದು, ಹೆಸರೇನು ಇಡ್ತೀರಾ? ABC ಹೆಸರು ಇಡ್ತೀನಿ. ಯಾವುದಾದ್ರು ಒಂದು ಕಂಪ್ನಿಗೆ ವಿಸಿಟಿಂಗ್ ಕಾರ್ಡ್ ಯಾರ್ದು ಕೊಡ್ತೀರಾ? ಸರ್ ನಂದು ಕೊಡಲ್ಲ, ನನ್ನ ಮನೆಯವ್ರದ್ದು ಕೊಡ್ತೀನಿ. ಸೊ ಅಂದ್ರೆ ಅರ್ಥ ಏನು? ಇದನ್ನು ಹುಟ್ಟು ಹಾಕಿರೋದು ನಿಮ್ಮ ಮನೆಯವರು, ನೀವಲ್ಲ. ಸೊ ಮೊದಲನೇ ಸುಳ್ಳು.
ಓಕೆ. ಕಾನ್ಫಿಡೆನ್ಸು, ನಿಮಗೆ ಕಾನ್ಫಿಡೆನ್ಸೇ ಇಲ್ಲ. ನಾನು ಹುಟ್ಟು ಹಾಕಿದ್ದೀನಿ ಕಂಪ್ನಿ, ನನಗೆ ಬಿಸ್ನೆಸ್ ಬೇಕು, ನನಗೆ ವ್ಯಾಪಾರ ಬೇಕು ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಟೈಮ್ ಎಲ್ಲಿ ಸಿಗುತ್ತೆ ನಿಮಗೆ? ಇಲ್ಲ ಸರ್ ಮ್ಯಾನೇಜ್ ಮಾಡಿಬಿಡ್ತೀನಿ. ಹೆಂಗೆ ಮ್ಯಾನೇಜ್ ಮಾಡಿಬಿಡ್ತೀರಾ? ಸಾಟರ್ಡೆ ಸಂಡೇ ರಜಾ ಇರುತ್ತೆ, ಮ್ಯಾನೇಜ್ ಮಾಡಿಬಿಡ್ತೀನಿ. ಸಾಟರ್ಡೆ ಸಂಡೇ ಇನ್ನೊಬ್ರು ಗ್ರಾಹಕರು ನಿಮಗೆ ಸಿಗ್ತಾರಾ ಮೀಟಿಂಗಿಗೆ? ನಾನು ಯಾವತ್ತೂ ಹೇಳೋದೇನೆಂದರೆ ಮೈಂಡ್ ಶೇರ್ ಅಂತ ಹೇಳ್ತೀವಿ. ಮೈಂಡ್ ಶೇರ್, ಮಾರ್ಕೆಟ್ ಶೇರ್ ಅಲ್ಲ. ಏನದು ಮೈಂಡ್ ಏನು ಬಂದು ಮೈಂಡ್ ಶೇರು? ಈಗ ನೀವು ಒಂದು ಪಾಡ್ಕಾಸ್ಟ್ ಮಾಡಬೇಕು, ಓಕೆ, ಎಷ್ಟು ಮೈಂಡ್ ಶೇರ್ ಕೊಡ್ತೀರಾ? ಅದ್ರ ಬಗ್ಗೆ ಎಷ್ಟು ರಿಸರ್ಚ್ ಮಾಡ್ತೀರಾ? ಆ ವ್ಯಕ್ತಿ ಬಗ್ಗೆ ಎಷ್ಟು ರಿಸರ್ಚ್ ಮಾಡ್ತೀರಾ? ಅದಕ್ಕೆ ಎಷ್ಟು ತಯಾರಿ ಮಾಡ್ತೀರಾ? ಅದರಿಂದ ನಿಮ್ಮ ಪಾಡ್ಕಾಸ್ಟ್ಗಳು ಅಚ್ಚುಕಟ್ಟಾಗಿ ಬರುತ್ತೆ. ಓಕೆ. ನನ್ನ ಮೈಂಡ್ ಶೇರಲ್ಲಿ ನಾನು ಸಂಸ್ಥೆಯ ವೇರ್ಹೌಸ್ನ ಡೆವಲಪ್ ಮಾಡಲಾ, ನನ್ನ ವೇರ್ಹೌಸ್ನ ಡೆವಲಪ್ ಮಾಡಲಾ? ಓಕೆ. ಸಂಸ್ಥೆಗೂ ಒಂದು ಸ್ವಲ್ಪ ಮಾಡಬೇಕಪ್ಪ, ಸಂಬಳ ಕೊಡ್ತಾ ಇದ್ದಾರೆ, ನಂದು ಒಂಚೂರು ಮಾಡ್ಕೊಳ್ಬೇಕಪ್ಪ, ಇಲ್ಲದ್ರೆ ಸಂಸ್ಥೆ ಉದ್ಧಾರ ಆಗಲ್ಲ. ನಾವು ಅವ್ರಿಗೆ ಕ್ಲಿಯರಾಗಿ ಹೇಳಿದೆ, ಓಕೆ, ಯು ಕೆನಾಟ್ ಹ್ಯಾವ್ ಕೇಕ್ ಆ್ಯಂಡ್ ಈಟ್ ಇಟ್ ಟೂ. ಕೇಕೂ ಬೇಕು, ತಿನ್ನಲೂ ಬೇಕು, ಎರಡೂ ಮಾಡೋಕ್ಕಾಗಲ್ಲ. ಅದು ಕನ್ನಡದಲ್ಲಿ ಹೇಳೋದಾದ್ರೆ ಹಾವು ಸಾಯ್ಬೇಕು ದೊಣ್ಣೆನೂ ಮುರಿಬಾರ್ದು ಅಂತ. ಹಾವು ಸಾಯ್ಬೇಕು ದೊಣ್ಣೆನೂ ಮುರಿಬಾರ್ದು ಅನ್ನೋಕ್ಕಿಂತ ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಹಾಗೆ ಹೇಳ್ತೀನಿ, ಕೇಕೂ ಬೇಕು, ವ್ಯಾಪಾರನೂ, ಕೇಕೂ ಬೇಕು, ತಿನ್ನಲೂ ಬೇಕು. ಅಂದ್ರೆ ಕೇಕ್ ಖಾಲಿನೂ ಆಗಬಾರ್ದು, ತಿನ್ಲೂ ಬೇಕು. ಹೆಂಗಾಗುತ್ತೆ? ಖಾಲಿನೂ ಆಗಬಾರ್ದು, ತಿನ್ನಲೇಬಾರ್ದು ಅಂದ್ರೆ ಹೆಂಗಾಗುತ್ತೆ? ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ, ನೆಂಟ್ರ ಮೇಲೆ ಪ್ರೀತಿ, ಹೆಂಗಾಗುತ್ತೆ? ಆಗಲ್ವಲ್ಲ. ಓಕೆ. ನೀವು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ನಾನು ಈ ವೇರ್ ಹೌಸಲ್ಲಿ ಸೋಮವಾರದಿಂದ ಶುಕ್ರವಾರ ಕೆಲಸ ಮಾಡ್ತಾ ಇದ್ದೀನಿ, ಶನಿವಾರ ಭಾನುವಾರ ಕನ್ಸಲ್ಟೆಂಟಾಗಿ ಮಾಡ್ತೀನಿ. ನೀವು ಮೂನ್ಲೈಟ್ ಅಂತನಾರು ಕರೀರಿ, ಏನಾರು ಕರೀರಿ, ಅದಕ್ಕೆ ಅದು ಮಾಡ್ಬೋದು. ಬಟ್ ಕಂಪ್ನಿನ ಬೆಳೆಸೋದು ಅಂದರೆ ಒಂದು ಮಗುವನ್ನು ಬೆಳೆಸ್ದಂಗೆ. ಸೊ ಮೇಜರ್ ಫೋಕಸ್ ಬಂದು ನಿಮ್ಮ ಉದ್ಯಮದ ಮೇಲೆ ಇರಬೇಕು, ನಾಟ್ ಅಬೌಟ್ ಯುವರ್ ಜಾಬ್. ಇವಾಗ ನೀವು ಕೆಲಸನೂ ಮಾಡಿ ಉದ್ಯಮನೂ ಮಾಡಬೇಕು ಅಂತ ಹೇಳಿದ್ರೆ ಮೊದಲ ಪ್ರಾಶಸ್ತ್ಯ ನಿಮಗೆ ಉದ್ಯಮಕ್ಕೆ ಕೊಡ್ಬೇಕು. ನೀವು ಆ ಉದ್ಯಮಕ್ಕೆ ಕೊಡ್ತಾರಲ್ಲ, ಇಲ್ಲರ ಕಿತ್ತಾಕ್ತಾರಲ್ಲ ಮತ್ತೆ. ಅಲ್ಲ ನಿಮ್ಮ ಸ್ವಂತ ಉದ್ಯಮಕ್ಕೆ. ನಮ್ಮ ಸ್ವಂತ ಅದ್ರ ನಾವು ಅಲ್ಲಿ ಪ್ರಶ್ನೆ ಬರೋದು ಎಲ್ಲಿ ಬರುತ್ತೆ? ಅವ್ರ ಕಡೆಯಿಂದ ನೋಡೋಣ. ಓಕೆ, ಓಕೆ. ಅವ್ರ ಕಡೆಯಿಂದ ನೀವೇನು ಹೇಳಿದ್ರಿ? ಭದ್ರತೆ ಇಲ್ಲ, ಭಯ, ಏನಾಗ್ಬಿಟ್ರೆ, ಕಿತ್ತಾಕ್ಬಿಟ್ರೆ, ಮಾಡಿಬಿಟ್ರೆ ಅಂತಂದರೆ ಫಸ್ಟ್ ಬೇಕಾಗಿರೋದು ಒಬ್ಬ ಉದ್ಯಮಿಗೆ ಧೈರ್ಯ. ಎರಡನೇದು ರಿಸ್ಕ್ ಟೇಕಿಂಗ್ ಎಬಿಲಿಟಿ. ರಿಸ್ಕನ್ನು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಬೇಕು. ನಾನು 2 ವರ್ಷ ಬಿಡ್ತೀನಿ, ಟ್ರೈ ಮಾಡ್ತೀನಿ, ಆದ್ರೆ ಸಂತೋಷ ಆಗದೆ ಆದ್ರೆ ಇನ್ನೂ ಸಂತೋಷ, ಮತ್ತು ಕೆಲ್ಸಕ್ಕೆ ಬರ್ತೀನಿ. ಓಕೆ. ನಾನು ಎಲ್ಲರಿಗೂ ಹೇಳೋದು, ಕನ್ಫ್ಯೂಸ್ ಸ್ಟೇಟಲ್ಲಿರೋ ಬಾಸ್ ಜೊತೆ ಜಗಳ ಮಾಡ್ಕೊಂಡು ಕೆಲಸ ಬಿಡಬೇಡಿ. ಹೋಗಿ ಹೇಳಿ ನಿಮ್ಮ ಬಾಸ್ಗೆ, ಸರ್ ನಾನು ಸ್ವಂತ ಮಾಡಬೇಕು ಅಂತಿದ್ದೀನಿ, ಸಂಸ್ಥೆಯಲ್ಲೇ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ. ಸಂಸ್ಥೆಗಳು ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಅನೇಕ ಸಂಸ್ಥೆಗಳು ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಅಲ್ಲೇ ಒಂದು ಉದ್ಯಮಿ ಆಗುವಂಥ ಅವಕಾಶ ಕೊಡ್ತಾರೆ. ಬಟ್ ಅಲ್ಲೂ ಅಭದ್ರತೆ ಇದ್ದೇ ಇರುತ್ತೆ. ಅಭದ್ರತೆ ಇದ್ರೂ ಅಭದ್ರತೆ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ, ನಿನಗೊಂದು ಬಿಸ್ನೆಸ್ ಡಿವಿಷನ್ನ ಕೊಟ್ಟು ನೀನು ಆ ಬಿಸ್ನೆಸ್ ಡಿವಿಷನ್ನ ಹೆಡ್ ಮಾಡೋ, ನಿನಗೆ ಅದು ಬೇಕಾದಂಥ ರಿಸೋರ್ಸಸ್ನ ಕೊಡ್ತೀವಿ, ನಿನಗೊಂದು 3 ವರ್ಷ ಟೈಮ್ ಕೊಡ್ತೀವಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಅಂತ ಕೊಟ್ಟಾಗ ಅವರ ಹಣದಲ್ಲಿ ನಿನ್ನ ಎಂಟರ್ಪ್ರಿನರ್ಶಿಪ್ ಜರ್ನಿ ಶುರು ಆಯ್ತಾ? ಬಟ್ ಎಲ್ಲರೂ ಹಾಗೆ ಯೋಚನೆ ಮಾಡಬೇಕು. ಎಲ್ಲರೂ ಮಾಡಲ್ಲ. ಬಟ್ ಆದರೆ ಈ ಮೈಂಡ್ ಸೆಟ್ ಯಾರಿಗಿರುತ್ತೆ ಅವ್ರಿಗೆ ನಾನು ಫಸ್ಟ್ ಹೇಳೋದೇನೆಂದರೆ, ಫಸ್ಟಲ್ಲಿ ಟ್ರೈ ಮಾಡಿ, ಫಸ್ಟ್ ಕೇಳಿ. ಎರಡನೇದಲ್ಲಿ ಆಗಲಿಲ್ಲ ಅಂದರೆ ಆದಷ್ಟು ಜನ ಹೇಳಿಬಿಟ್ಟು ಬರೋದು ಒಳ್ಳೆಯದು. ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬಾಸ್ ಸರಿ ಇಲ್ಲ, ಕಿರಿಕ್ ಅಂದರೆ ಯಾರೇನೂ ಮಾಡೋಕ್ಕಾಗಲ್ಲ, ರೆಸಿಗ್ನೇಷನ್ ಕೊಡ್ತೀವಿ, ಬಿಟ್ಟು ಬರ್ತೀವಿ, ಸ್ವಂತ ಶುರು ಮಾಡ್ತೀವಿ. ಆದರೆ ಸ್ವಂತ ಶುರು ಮಾಡಬೇಕು ಅಂದರೆ ನೀವೇ ನೋಡಿ ಸಕ್ಸಸ್ ಜರ್ನೀಸ್ ಆಫ್ ಎಲ್ಲ ಎಂಟರ್ಪ್ರಿನರ್ಸ್ನ ನೀವು ಮೀಡಿಯಾನಲ್ಲೇ ನೋಡಿ, ಪ್ರತಿಯೊಂದರಲ್ಲೂ ನೋಡಿ. ಅನೇಕ ಜನ ಮೀಡಿಯಾನಲ್ಲಿ ಕೆಲಸ ಮಾಡಿರೋರು ಬಿಟ್ಟು ಹೊಸ ಮೀಡಿಯಾನ ಹುಟ್ಟು ಹಾಕಿದ್ದಾರೆ. ಹುಟ್ಟು ಹಾಕಿದಾಗ ಅವ್ರದ್ದೇ ಮೀಡಿಯಾನ ನಾನೇ ಈ ಮೀಡಿಯಾ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ವಿನಃ ಬೇರೆಯವ್ರ ಹೆಸರಲ್ಲಿ ಯಾರೂ ಮೀಡಿಯಾ ಮಾಡಿಲ್ಲ. ಓಕೆ. ಟೈಮೇ ಇರಲ್ವಲ್ಲ ನಮ್ಗೆ ಆ ಥಿಂಕಿಂಗ್ ಮಾಡೋ. ಒಂದು ಮಗು ಇದ್ದಂಗೆ ಮಗುನ ನಾವು ಬೆಳೆಸಬೇಕು ಅಂತಂದರೆ 25 ವರ್ಷದ ಕಮಿಟ್ಮೆಂಟ್ ಬೇಕು. 25 ವರ್ಷ ಒಂದು ಮಗುನ ಬೆಳೆಸೋದಕ್ಕೆ. ನಾವು ಭಾರತದ ದೃಷ್ಟಿನಲ್ಲಿ ಹೇಳ್ತಾ ಇರೋದು, ನಾನು ಬೇರೆ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಮಗು ಬೆಳಿಬೇಕು, ಡಿಗ್ರಿ ಮಾಡಬೇಕು, ಅಲ್ಲಿ ತನಕ ನಾವು ಮಗು ನೋಡ್ಕೊಳ್ಬೇಕು. ಓಕೆ. ಒಂದು ಉದ್ಯಮ ನಿಲ್ಲಬೇಕು ಅಂದ್ರೆ 5 ವರ್ಷ ಮಿನಿಮಮ್ ಬೇಕು. 5 ವರ್ಷ ಮಿನಿಮಮ್ ನಾನು ಹೇಳ್ತಾ ಇರೋದು. ಮಿನಿಮಮ್ 5 ವರ್ಷ ನಮಗೆ ಸಮಾಧಾನ ಇರಬೇಕು, ಪೇಷನ್ಸ್ ಇರಬೇಕು, ಅದರಲ್ಲಿರುವಂತಹ ಮಜಲುಗಳನ್ನು ತಿಳ್ಕೊಂಡು ಹೋರಾಟ ಮಾಡೋ ಅಂಥ ಶಕ್ತಿ ಇರಬೇಕು, ಮಾರ್ಗದರ್ಶಕರನ್ನ ಇಟ್ಕೋಬೇಕು. ಏನಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ, ಇವತ್ತಿನ ದಿನ ಅನೇಕ ಮಾರ್ಗದರ್ಶಕರಿದ್ದಾರೆ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಒಬ್ಬ ಸರ್ಜನ್ನು ಅವ್ನು ಸರ್ಜರಿ ಮಾಡ್ಕೊಳಕ್ಕಾಗಲ್ಲ, ಕರೆಕ್ಟ್. ಒಬ್ಬ ಮೆಂಟರು ಅವ್ನು ಮೆಂಟಿ ಮಾಡ್ಕೊಳಕ್ಕಾಗಲ್ಲ. ಅ ಬಾರ್ಬರ್ ಕಾಂಟ್ ಕಟ್ ಈಸ್ ಹೇರ್. ಅದೇ ರೀತಿ ಒಬ್ಬ ಎಂಟರ್ಪ್ರಿನರ್ ಕಾಂಟ್ ಸಿ ಹಿಸ್ ಬ್ಯಾಕ್. ಓಕೆ. ನಮಗೆ ಗೊತ್ತಾಗಲ್ಲ ಏನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಆ ಥರ ನಾವು ಇಟ್ಕೊಂಡಾಗ, ನಮ್ಮ ಬ್ಯಾಕಪ್ಪಲ್ಲಿ ಇಟ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕನ್ಫ್ಯೂಸ್ ಸ್ಟೇಟಲ್ಲಿ ನಾನು ಹೇಳ್ತೀನಿ ಅಂದರೆ, ಅದಕ್ಕೂ ಸೊಲ್ಯೂಷನ್ ಇದೆ. ಓಕೆ. ಏನು ಸೊಲ್ಯೂಷನ್ನು? ನಾನು ಕೆಲಸ ಮಾಡ್ತಾಯಿದ್ದೀನಿ,
ಆ ಕೆಲಸ ಮಾಡುತ್ತಿರುವಂತಹ ಸ್ವಾಟನ್ನು ಮಾಡಿ ಶಕ್ತಿ, ದೌರ್ಬಲ್ಯ, ಅವಕಾಶ, ಭಯ ಭಯ. ಬರೀರಿ. ನನಗೆ ಈ ಕಂಪ್ನಿಯಲ್ಲಿ ಈ ಶಕ್ತಿಗಳಿದೆ, ಈ ಭಯಗಳಿದೆ, ಈ ಅವಕಾಶಗಳಿದೆ, ಈ ಥ್ರೆಟ್ಗಳಿದೆ. ಓಕೆ. ನೆಕ್ಸ್ಟು ನಾನು ಹೊಸದಾಗಿ ಉದ್ಯಮ ಮಾಡಬೇಕಾಗಿರುವಂತಹ ಅದ್ರದ್ದು ಸ್ವಾಟ್, ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸು ಬರೀರಿ. ಫಸ್ಟ್ ಕಂಪ್ಯಾರಿಸನ್ ಸಿಗುತ್ತೆ. ಕಂಪ್ಯಾರಿಸನ್ ಸಿಕ್ಮೇಲೆ ನೆಕ್ಸ್ಟ್ ಏನಂತ ಹೇಳ್ತೀನಿ ನಾನು, ಪೈಲಟ್ ಅಂತ ಹೇಳ್ತೀನಿ. ತುಂಬ ಮಾಡೋ ಮಿಸ್ಟೇಕ್ ಏನಂದ್ರೆ ಎಲ್ಲರೂ ನಿಮ್ಮ ಹತ್ರ ಹಣ ಇರುತ್ತೆ, ಐಡಿಯಾ ಇರುತ್ತೆ, ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ, ಅಷ್ಟನ್ನೂ ತೊಗೊಂಡೋಗಿ ಹಾಕ್ಬಿಡ್ತೀರ ವ್ಯಾಪಾರಕ್ಕೆ. ಮತ್ತೆ ಹಾಕ್ಬಿಟ್ಮೇಲೆ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡಿಲ್ಲ. ಓಕೆ. ನೀವು ಮಾಡಿರೋ ಪ್ರಾಡಕ್ಟು, ನೀನು ಮಾಡಿರೋ ಸರ್ವಿಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡಿಲ್ಲ. ಅದಕ್ಕೆ ನಾನು ಹೇಳೋದು ಒಂದು ಒಳ್ಳೆ ಘಟ್ಟಕ್ಕೆ ಬಂದ್ರಿ ನೀವು. ಓಕೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು 10 ಲಕ್ಷ ರೂಪಾಯಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ಮೈ ಪ್ರಾಜೆಕ್ಟ್, ಅದನ್ನು ಡಿವೈಡ್ ಹೆಂಗೆ ಮಾಡಬೇಕು? ಫಸ್ಟ್ ನಾನು ಹೇಳೋದೇನೆಂದರೆ, ನಾವೇಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಬಿಸ್ನೆಸ್ ಪ್ಲ್ಯಾನ್ ಅಂದರೆ ಏನು? ಇದೇನು ರಾಕೆಟ್ ಸೈನ್ಸಾ? ರಾಕೆಟ್ ಸೈನ್ಸ್ ಅಲ್ಲ. ಇದರಲ್ಲಿ ನನಗೆ ಬೇಕಾದಂಥ ವಸ್ತು ಯಾವುದು, ಸರ್ವಿಸ್ ಯಾವುದು, ನನಗೆ ಬೇಕಾದಂತಹ ಮಾರ್ಕೆಟಿಂಗ್ ಸೂತ್ರಗಳೇನು. ಮಾರ್ಕೆಟಿಂಗ್ ಸೂತ್ರಗಳೇನೆಂದರೆ ವಸ್ತು, ಅದರ ಬೆಲೆ, ಮಾಡೋ ಅಂಥ ಜಾಗ, ಅದಕ್ಕೆ ಬೇಕಾಗಿರೋಂಥ ಸೂತ್ರ. ನನಗೆ ಬೇಕಾಗಿರುವ ಮಾನವ ಸಂಪನ್ಮೂಲಗಳೇನು, ಒಬ್ಬರು ಬೇಕಾ, ಇಬ್ಬರು ಬೇಕಾ, 3 ಜನ ಬೇಕಾ, ಪಾರ್ಟ್ ಟೈಮರ್ಸ್ ಬೇಕಾ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋಂಥ ಫೈನಾನ್ಸ್ ಎಷ್ಟು ಬೇಕು ನನಗೆ, ಆಫೀಸ್ ಸ್ಪೇಸ್ ಬೇಕಾ, ಮನೆಯಿಂದ ಮಾಡ್ತೀನಾ, ಟೆಲಿಫೋನ್ ಬೇಕಾ, ಕಂಪ್ಯೂಟರ್ ಬೇಕಾ. ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಏನೂ ಬೇಕಿಲ್ಲ. ಅಂದರೆ ಈ ಅಸೆಟ್ಸ್ ಎಲ್ಲ ಯಾವುದೂ ಬೇಕಿಲ್ಲ. ಇದು ವರ್ಕಿಂಗ್ ಸ್ಪೇಸ್ ತೊಗೊಂಡ್ರೆ ಸಾಕು ನೀವು. ಓಕೆ. ನಾವು 25 ವರ್ಷದಿಂದ ಸಾಫ್ಟ್ವೇರ್ ಕಂಪ್ನಿ ಮಾಡಿದಾಗ, ಇಂದು ಸಾಫ್ಟ್ ಕಂಪ್ನಿ ಮಾಡಿದಾಗ ನಮ್ಗೆ ಆಫೀಸ್ ಇಲ್ಲದೆ ಪರದಾಡ್ತಾ ಇದ್ವಿ. ಇವಾಗ ನೀವು ಒಂದು 10,000 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಡೆಸ್ಕ್ ಎಲ್ಲ ಸಿಕ್ಬಿಡುತ್ತೆ. ಬೇಕಾಗಿರೋದು ತಲೆ ಮತ್ತು ಕ್ರಿಯೇಟಿವಿಟಿ. ಆ ಒಂದು ಬಿಸ್ನೆಸ್ ನಕ್ಷೆಯನ್ನು ಹಾಕ್ಕೊಳ್ಬೇಕು. ನಾವೇನು ಮಾಡ್ತೀವಿ, ನಕ್ಷೆ ಹಾಕ್ಕೊಳ್ಳಲ್ಲ. ಆ ನಕ್ಷೆ ನೀವು ಇಂಟರ್ನೆಟ್ಟಲ್ಲಿ ಗೂಗಲ್ ಮಾಡಿದ್ರೂ ಸಿಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೋಗಿ ಕ್ವಶನ್ ಕೇಳಿ ನೀವು. ಈ ನನ್ನ ಐಡಿಯಾ, ಈ ನನ್ನ ಮಾರುಕಟ್ಟೆಗೆ ಸರಿ ಇದೆಯಾ ಅಂತ ಒಂದು ಕ್ವಶನ್ ಕೇಳಿ. ನಾನೊಂದು ಬ್ಯೂಟಿ ಸಲೂನ್ ಮಾಡಬೇಕು, ನಂದು ಏರಿಯಾ ಬೆಂಗಳೂರಲ್ಲಿ ರಾಜಾಜಿನಗರ, ನಾನು ಇಲ್ಲಿ ಮಾಡ್ಬೋದಾ, ಇಲ್ಲಿ ಎಷ್ಟು ಜನ ಕಾಂಪಿಟೇಟರ್ಸ್ ಇದೆ ಅಂತ ಕ್ವಶನ್ ಕೇಳಿ. ಓಕೆ. ಅದೆಲ್ಲ ಡೀಟೇಲ್ಸ್ನ ಕೊಡುತ್ತೆ, ಮಾಹಿತಿ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ 10 ಲಕ್ಷ ನಿಮ್ಮ ಹತ್ರ ದುಡ್ಡಿದೆ, 10 ಲಕ್ಷನೂ ಒಟ್ಟಿಗೆ ಬರ್ನ್ ಮಾಡಬೇಕಾ? ಮಾಡಬಾರ್ದು. ನಾನು 10 ಲಕ್ಷನ ಫಸ್ಟ್ 1 ಲಕ್ಷ ಖರ್ಚು ಮಾಡ್ತೀನಿ. 1 ಲಕ್ಷ 3 ತಿಂಗಳು ಮಾಡ್ತೀನಿ. 3 ತಿಂಗಳು ಮಾಡೋದನ್ನು ನಾನು ಏನಂತ ಕರಿತೀನಿ, ಪೈಲಟ್ ಅಂತ ಕರಿತೀನಿ. ಪೈಲಟ್ ಪ್ರಾಜೆಕ್ಟ್. ಓಕೆ. ಸ್ಮಾಲ್ ಪ್ರಾಜೆಕ್ಟ್. ಪೈಲಟ್ ಮಾಡೋದ್ರಿಂದ ಅನುಕೂಲ ಏನಾಯಿತು? ಪೈಲಟ್ ಮಾಡೋದ್ರಿಂದ 2 ಅನುಕೂಲ ಆಯಿತು. ಹೌದಪ್ಪ, ಈ ವಸ್ತುವಿಗೆ, ಈ ಸರ್ವಿಸ್ಗೆ ಮಾರುಕಟ್ಟೆ ಇದೆ ಅಂತ ಗೊತ್ತಾಯ್ತು, ಅಥವಾ ಮಾರುಕಟ್ಟೆ ಇಲ್ಲ ಅಂತ ಗೊತ್ತಾಯ್ತು, ಅಥವಾ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು. ಯಾವ್ದಾದ್ರು ಗೊತ್ತಾಗ್ಲಿ, ಮಾರುಕಟ್ಟೆನೇ ಇಲ್ಲಪ್ಪ ಇದಕ್ಕೆ. ನಾನೊಂದು ವಾಟರ್ ಬಾಟ್ಲು 500 ರೂಪಾಯಿಗೆ ನಾನು ಮಾರಬೇಕು. ನಾನು ಎಲ್ಲಿಂದನೋ ತರ್ತಾ ಇದ್ದೀನಿ ನೀರು, ಸ್ಪೆಷಲ್ ನೀರು. ನಂದು ವಾಟರ್ ಬಾಟ್ಲ್ 500 ರೂಪಾಯಿ ಮೇಡಮ್. ನೀವು 500 ರೂಪಾಯಿದ ಬಾಟ್ಲ್ ತೊಗೊಂಡು ಕುಡಿತೀರಾ? ಮಾರುಕಟ್ಟೆ ಇದೆಯಾ? ಇಲ್ಲ. ಅದು ಐಡಿಯಾ ಹೋಯ್ತು. ಇಲ್ಲ, ಮಾರುಕಟ್ಟೆ ಇದೆ, ಅದಕ್ಕೆ ಬೇಕಾಗಿರೋಂಥ ವ್ಯಕ್ತಿಗಳ ಕನೆಕ್ಷನ್ಸ್ ನನಗಿದೆ, ಸ್ಪೋರ್ಟ್ಸ್ ಮನ್ಗಳ ಕನೆಕ್ಷನ್ ಇದೆ, ಹೆಲ್ತ್ ರಿಲೇಟೆಡ್ ಅವ್ರ ಕನೆಕ್ಷನ್ ಇದೆ, ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇದೆ, ಅವ್ರು 500 ರೂಪಾಯಿ ವಾಟರ್ ಬಾಟ್ಲ್ ತೊಗೊಂಡು ಕುಡಿತಾರೆ, ನಾನು ಸಕ್ಸಸ್ ಮಾಡ್ತೀನಿ. ಕಾಂಟ್ಯಾಕ್ಟು ಕನೆಕ್ಷನ್ ನಂದಿದೆ, ನನ್ನ ಮಾರ್ಕೆಟಿಗೆ ಬೆಲೆ ಇದೆ. ಆಯಿತು. ನೆಕ್ಸ್ಟು ಇನ್ನೊಂದು ಫೀಡ್ಬ್ಯಾಕ್ ಇಂದೇನು, ಹೌದು ನಾನು ಮಾಡ್ತಿದ್ದೀನಿ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ, ಚೇಂಜಸ್ ಮಾಡಿಬಿಟ್ರೆ ಸಕ್ಸಸ್ ಮಾಡ್ಬೋದು. ಪೈಲಟ್ ಫಸ್ಟ್ ಫೇಸಿಂದ ಅನುಭವ ಬಂತು, ಬಿಸ್ನೆಸ್ಗೆ ವಾಪಸ್ ಹಾಕಿ. ಬಿಸ್ನೆಸ್ಸೇ ಚೆನ್ನಾಗಿಲ್ಲ, ಡ್ರಾಪ್ ಮಾಡಿ. 9 ಲಕ್ಷ ದುಡ್ಡು ಉಳಿಲಿಲ್ವಾ? ಹಂಗೆ ಡ್ರಾಪ್ ಮಾಡ್ಬೋದಾ? ಡ್ರಾಪ್ ಮಾಡಲೇಬೇಕು. ಯಾವಾಗ ವೆನ್ ಟು ಅಂಡರ್ಸ್ಟ್ಯಾಂಡ್, ಯಾವಾಗ ಡ್ರಾಪ್ ಮಾಡಬೇಕು ಅನ್ನೋದು ಯಾವಾಗ ಗೊತ್ತಾಗಬೇಕು? ನೀವು ಒಂದು 3 ತಿಂಗಳು ನೀವು ಪೈಲಟ್ ಮಾಡಿದ ಮೇಲೆ ನಿಮಗೊಂದು ಗೊತ್ತಾಗ್ಬಿಡುತ್ತೆ. ಏನು ಎಲ್ಲ ಡೇಟಾ ಇರುತ್ತೆ ನಿಮ್ಮ ಹತ್ರ. ವ್ಯಾಪಾರ ಎಷ್ಟಾಯಿತು, ವ್ಯಾಪಾರ ಯಾಕಾಗಲಿಲ್ಲ, ನಿಮ್ಮ ಹತ್ರ ಡೇಟಾ ಇರುತ್ತೆ. 3 ತಿಂಗಳು ಮಾಡಿ, ಇಲ್ಲ 6 ತಿಂಗಳು ಮಾಡಿ. ಕೆಲವು ಸರ್ವಿಸಸ್ ಬೇಕಾದ್ರೆ 1 ವರ್ಷ ಬೇಕಾದ್ರೂ ಮಾಡ್ಬೋದು. ಬಟ್ ಏನಂದ್ರೆ ನಾನು ಹೇಳ್ತಾ ಇರೋದಿಲ್ಲಿ ರಿಸೋರ್ಸ್ನ ಉಳಿಸ್ಕೊಳ್ಬೇಕು. ಎಲ್ಲ ಏನು ಮಾಡ್ತಾರೆ, ಈಗ 10 ಲಕ್ಷನೂ ಒಟ್ಟಿಗೆ ಹಾಕ್ಬಿಡ್ತಾರೆ. 10 ಲಕ್ಷ ಹಾಕಿದ್ರಾ, ಕೊನೆಗೆ ನಾವು ಕೇಳೋದೇನೆಂದರೆ, ನಿನ್ನ ಹತ್ರ ಲಿಕ್ವಿಡ್ ಕ್ಯಾಶ್ ಇದೆಯಾ ಮಾರ್ಕೆಟಿಂಗಿಗೆ ಸ್ಪೆಂಡ್ ಮಾಡೋಕ್ಕೆ? ಎಷ್ಟು ಪರ್ಸೆಂಟ್ ಲಿಕ್ವಿಡ್ ಕ್ಯಾಶ್ ಯಾವಾಗಲೂ ಅವೈಲಬಲ್ ಇರಬೇಕು? ಇಷ್ಟೇ ಪರ್ಸೆಂಟ್ ಲಿಕ್ವಿಡ್ ಕ್ಯಾಶ್ ಅವೈಲಬಲ್ ಇರಬೇಕು ಅಂತ ಹೇಳೋಕ್ಕಿಂತ ಮುಖ್ಯವಾಗಿ, ಇವತ್ತಿನ ಯುಗದಲ್ಲಿ ನಾವು ಮಾರ್ಕೆಟಿಂಗಿಗೆ ಅಂತಂದ್ಬಿಟ್ಟು ಸಣ್ಣ ಉದ್ಯಮಿಗಳಾದರೂ ಸಹ ಒಂದು 10% ಇಟ್ಕೊಳ್ಳದೆ ಹೋದರೆ, 10% ಮಿನಿಮಮ್ ಮಾರ್ಕೆಟಿಂಗಿಗೆ. ಸೊ ಇವಾಗ 1 ಲಕ್ಷದ ಉದ್ಯಮದ 10 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಮಾರ್ಕೆಟಿಂಗಿಗೆ ಇಟ್ಕೊಳ್ಳದೆ ಹೋದರೆ 10 ಲಕ್ಷ. ಓಕೆ. 10 ಲಕ್ಷ ಅಂದ್ರೆ 10,000 ರೂಪಾಯಿ ಮಾರ್ಕೆಟಿಂಗಿಗೆ ಇಟ್ಕೋ. 1 ಲಕ್ಷ ಅಂದ್ರೆ 10,000 ರೂಪಾಯಿ. 1 ಲಕ್ಷ ಅಂದ್ರೆ 10,000 ರೂಪಾಯಿ ಇಟ್ಕೊಳ್ಳದೆ ಹೋದರೆ
ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ನಮ್ಮದು ಪ್ರಾಡಕ್ಟ್ ಚೆನ್ನಾಗಿದೆ, ಕಸ್ಟಮರ್ಸ್ಗೆ ಗ್ರಾಹಕರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಹೇಗೆ ಗ್ರಾಹಕ ನಮ್ಮ ಬಳಿ ಬರ್ತಾನೆ? ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇವತ್ತು ಉದ್ಯಮ ಬೆಳೆಸೋದಕ್ಕೆ ಎಷ್ಟು ಲಾಭ ಆಗ್ತಾ ಇದೆ? ಯಾಕಂದರೆ ನಾವು ಬೇಕಾದಷ್ಟು ಪ್ರಮೋಷನ್ಸು ಕೊಲಾಬರೇಷನ್ಸು ಅದು ಇದು ಬೇಕಾದಷ್ಟು ನೋಡ್ತಾ ಇದ್ದೀವಿ. ಒಂದು ಉದ್ಯಮಕ್ಕೆ ಈ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಎಷ್ಟು ಪ್ಲಸ್ ಆಗುತ್ತೆ? ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಅಷ್ಟೇ ನಾನು ಏನು ಹೇಳ್ತೀನಿ ಅಂತಂದರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುವಂತಹ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಕಂಪ್ನಿಗಳು ಬೆಳೆಸ್ಕೋಬೇಕು. ಓಕೆ. ಏನು ಹಂಗಂದರೆ, ನಾನೊಂದು ಇನ್ಸ್ಟಾನಲ್ಲಿ ರೀಲ್ ಮಾಡಿದೆ ಅಥವಾ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ನ ಹಾಕಿದೆ. ಓಕೆ. ಆ ಕಂಟೆಂಟು ನನಗೆ ಗ್ರಾಹಕರನ್ನ ತಂದು ಕೊಡುತ್ತಾ ಅಂತ ಮೆಜರ್ಮೆಂಟ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರ ನಾವು ಅದಕ್ಕೆ ಹಣ ಹಾಕಬೇಕು. ಓಕೆ. ಅದರಲ್ಲಿ ಅಂದರೆ ಪರ್ಪಸ್ ಬೇರೆ ಬೇರೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಬರೀ ನಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಬರಬೇಕು ಅಂತ ಇಟ್ಕೊಳ್ಳಿ. ಓಕೆ. ಅವಾಗ ಓಕೆ, ನಾನು ಎಲ್ಲ ಮೀಡಿಯಾನಲ್ಲೂ ನಾನು ಮಾಡ್ತಾಯಿದ್ದೀನಿ. ನನ್ನ ಪರ್ಪಸ್ ಏನು? ಬ್ರ್ಯಾಂಡಿಂಗು. ಬ್ರ್ಯಾಂಡಿಂಗೋಸ್ಕರ ನಾನು ಎಲ್ಲ ಚಾನಲ್ಗಳಲ್ಲಿ ಭಾರತಾದ್ಯಂತ ಇರುವಂಥ ಎಲ್ಲ ಚಾನಲ್ಗಳಲ್ಲೂ ಮಾಡ್ತೀನಿ. ಜನಕ್ಕೆ ಗೊತ್ತಾಗಬೇಕಾಗಿರೋದು ನನ್ನ ಬ್ರ್ಯಾಂಡ್ ಅಷ್ಟೇ. ಓಕೆ. ವಿಕೋ ವಜ್ರದಂತಿ ಇವತ್ತು ನೀವು ಕೇಳ್ತೀರಾ. ಅವ್ರಿಗೆ ಏನಂದರೆ ಬ್ರ್ಯಾಂಡು, ನನ್ನ ಬ್ರ್ಯಾಂಡ್ ಎಲ್ಲ ಕಡೆಗೂ ಹೋಗಬೇಕು. ಟಾಟಾಸು ಬ್ರ್ಯಾಂಡು, ರಿಲಯನ್ಸು ಬ್ರ್ಯಾಂಡು. ಆ ಬ್ರ್ಯಾಂಡ್ ಅವೇರ್ನೆಸ್ ಬರಬೇಕು ಎಲ್ಲರಿಗೂ. ಆ ಬ್ರ್ಯಾಂಡ್ ಮೇಲೆ ಒಂದು ಓಕೆ, ಈ ಬ್ರ್ಯಾಂಡ್ ಅಂದರೆ ನನಗೆ ಒಂದಿದು. ಈ ಬ್ರ್ಯಾಂಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಸಣ್ಣ ಉದ್ಯಮದಿಂದ ಶುರು ಮಾಡ್ತಾ ಇದ್ದೀನಿ. ದೊಡ್ಡ ಉದ್ಯಮದ್ದು ಸ್ಟೋರೀಸ್ ತುಂಬ ಇರುತ್ತೆ, ದಶಕಗಳಿರುತ್ತೆ. ಹಿಂದಿನ ಜನರೇಷನ್ನು, ಮುಂದಿನ ಜನರೇಷನ್, ಈಗಿನ ಜನರೇಷನ್ ಅಂತ ಎಲ್ಲ. ಒಬ್ಬ ಉದ್ಯಮಿ ಒಂದು ಬ್ರ್ಯಾಂಡ್ ಶುರು ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್ ಫುಟ್ವೇರಿನ ಬ್ರ್ಯಾಂಡ್ ಹೊಸದಾಗೇನೋ ಶುರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡಿಂಗ್ ಎಷ್ಟು ಮುಖ್ಯ ಆಗುತ್ತೆ ಆ್ಯಂಡ್ ಹೌ ಇಟ್ ವರ್ಕ್ಸ್, ಹೆಂಗೆ ಜನರನ್ನ ತಲುಪೋದು ಹೇಗದು? ಓಕೆ, ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗೆ ಬ್ರ್ಯಾಂಡಿಂಗಿಗಿಂತ ಮುಖ್ಯವಾಗಿ ವ್ಯಾಪಾರ. ಓಕೆ. ಬ್ರ್ಯಾಂಡಿಂಗಿಗೆ ಅವ್ರು ಖರ್ಚು ಮಾಡೋಕ್ಕಾಗಲ್ಲ. ಓಕೆ. ಬ್ರ್ಯಾಂಡಿಂಗಿಗೆ ಯಾವ ಹಂತದಲ್ಲಿ ಖರ್ಚು ಮಾಡಬೇಕು? ಯಾವ ಹಂತದಲ್ಲಿ ಖರ್ಚು ಮಾಡ್ಬೋದು ಅಂದರೆ, ನಿಮ್ಗೆ ನಾನು ಬ್ರ್ಯಾಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು 100 ಕೋಟಿನಾರು ಸಂಸ್ಥೆ ಆಗಿರಬೇಕು. ನೀವು ಅದಕ್ಕಿಂತ ಮುಂಚೆ ಬ್ರ್ಯಾಂಡಿಂಗಿಗೆ ಖರ್ಚು ಮಾಡೋಕ್ಕಲ್ಲ. ಅದಕ್ಕಿಂತ ಮುಂಚೆ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಓಕೆ. ಅದಕ್ಕಿಂತ ಮುಂಚೆ ನಮ್ಮ ಲೀಡ್ ಜನರೇಷನ್ ಅಂತೀವಿ. ಲೀಡ್ ಜನರೇಷನ್ ಅಂದರೆ ಗ್ರಾಹಕರು ಬೇಕು ನಮಗೆ. ಓಕೆ. ಈಗ ನಾನೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಖರ್ಚು ಮಾಡಿದೆ, ಒಂದು ಇನ್ಸ್ಟಾ ರೀಲ್ ಮಾಡಿದೆ, ಒಂದು ಯೂಟ್ಯೂಬ್ ಮಾಡಿದ್ರೆ ನನಗೆ ಅದರಿಂದ ಎಂಕ್ವೈರೀಸ್ ಬಂತ. ಓಕೆ. ಇವತ್ತಿನ ದಿನ ಎಂಕ್ವೈರೀಸ್ ಬರುವಂತಹ ಟೂಲ್ಗಳು ಆ ಪ್ಲ್ಯಾಟ್ಫಾರ್ಮಲ್ಲಿ ಇದೆ. ನಾನು ಎಂಕ್ವೈರಿ ಜನ್ರೇಟ್ ಮಾಡ್ಬೋದು. ಇವಾಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಬೇಕರಿ ಉದ್ಯಮಿ, ನಾನು ಹೊಸದಾದಂತಹ ನನ್ನ ಬೇಕರಿ ಪ್ರಾಡಕ್ಟ್ನ ಟ್ರಯಲ್ಸ್ನ ಮಾಡ್ತಾ ಇದ್ದೀನಿ. ಓಕೆ. ಈ ಟ್ರಯಲ್ಸ್ಗೆ ಯಾರ್ಯಾರು ಆಸಕ್ತಿ ಇದ್ದೀರಾ ಅವರೆಲ್ಲರೂ ಅಲ್ಲಿ ಎಸ್ ಅಂತ ಹೇಳಿ, ನಾನು ನಿಮಗೆ ನಮ್ಮ ಅಡ್ರೆಸ್ ಕಳಿಸ್ತೀನಿ. ಓಕೆ. ಸೊ ನೀವು ಮಾಡಿದ್ರೆ ಒಂದು 1000 ಜನ ರೆಸ್ಪಾಂಡ್ ಮಾಡ್ತಾರೆ. 1000 ಜನಕ್ಕೆ ಎಸ್ ಅಂತ ನೀವು ಕಳಿಸಿದ್ರೆ ಅವ್ರಿಗೆ ಅಷ್ಟು ಜನಕ್ಕೂ ಅಡ್ರೆಸ್ ಕಳಿಸ್ತೀರಾ. 1000 ಜನನೂ ಬರಲ್ಲ, 50 ಜನ ಬರಲಿ, 30 ಜನ ಬರಲಿ, ಅವ್ರೇನು ಮಾಡ್ತಾರೆ, ನಿಮ್ಮ ಬೇಕರಿಗೆ ಬರ್ತಾರೆ, ನಿಮ್ಮ ಬೇಕರಿ ನೋಡ್ತಾರೆ, ನಿಮ್ಮ ಟ್ರಯಲ್ಸಲ್ಲಿ ಭಾಗವಹಿಸ್ತಾರೆ, ನಿಮ್ಮ ವಸ್ತು ತೊಗೋತಾರೆ. ಹೊಸ ಗ್ರಾಹಕರನ್ನ ನೀವು ಅಂಗಡಿಗೆ ತೊಗೊಂಡು ಬಂದ್ರ. ಸೊ ಸಣ್ಣದಾಗಿರೋಂಥ ಉದ್ಯಮಿಗಳು ನಾವು ಬ್ರ್ಯಾಂಡ್ ಬಿಲ್ಡಿಂಗಿಂತ ಹೆಚ್ಚು ಗ್ರಾಹಕರನ್ನ ಯಾವ ರೀತಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಸೆಳಿಬೋದು. ಸೊ 100 ಕೋಟಿ ಆದ ನಂತರ ಬ್ರ್ಯಾಂಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು. 100 ಕೋಟಿ ಆದಂತ ಮಾಡಿದರೆ ಬೆಟರ್. ಯಾಕಂದರೆ ನಿಮ್ಮದು ಮಲ್ಟಿಪಲ್ ಔಟ್ಲೆಟ್ಸ್ ಇರುತ್ತೆ, ನಿಮ್ಮ ಬ್ರ್ಯಾಂಡ್ ಎಲ್ಲ ಕಡೆ ಸಿಗಬೇಕಲ್ಲ ಫಸ್ಟು. ಓಕೆ. ನನ್ನ ಬ್ರ್ಯಾಂಡ್ ಒಂದು ಏರಿಯಾನಲ್ಲಿದೆ ಅಥವಾ ನಂದು ಸಲೂನ್ ಒಂದು ಏರಿಯಾನಲ್ಲಿದೆ, ಎಲ್ಲರಿಗೂ ನಾನು ನಂದು ಇದೆ ಅಂತ ಹೇಳ್ಕೊಂಡು ಬಂದರೆ ಆಯಿತು, ನಾನು ಇಲ್ಲಿ ಬೆಂಗಳೂರಲ್ಲಿ ಈ ಕಡೆ ರಾಜಾಜಿನಗರಲ್ಲಿ ಇದ್ದೀನಿ, ಅಲ್ಲಿ ಬಿಟ್ಟರೆ ಬೇರೆ ಕಡೆ ಇಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಇಲ್ಲ, ನನಗೆ JP ನಗರಲ್ಲಿ ಇಲ್ಲ, ನನಗೆ ವೈಟ್ ಫೀಲ್ಡಲ್ಲಿ ಇಲ್ಲ ಅಂದರೆ ನನಗೆ ಅದರ ಅವಶ್ಯಕತೆ ಏನಿದೆ? ಬ್ರ್ಯಾಂಡಿಂಗ್ ವೇಸ್ಟು. ಬ್ರ್ಯಾಂಡಿಂಗ್ ನನಗೆ ಆ ಟೈಮಲ್ಲಿ ಅವಶ್ಯಕತೆ ಇಲ್ಲ, ಮುಂದಕ್ಕೆ ಬೇಕಾಗುತ್ತೆ. ಬಿಸ್ನೆಸ್ ಅನ್ನೋದು ನಿಂತ ಕೆರೆ ಅಲ್ಲ, ಹರಿಯುವ ನದಿ. ಸಿಚುಯೇಷನಲ್ ಬೇಸ್ಡ್ ಲೀಡರ್ಶಿಪ್, ಸಿಚುಯೇಷನಲ್ ಬೇಸ್ಡ್ ಸ್ಪೆಂಡಿಂಗ್, ಸಿಚುಯೇಷನಲ್ ಬೇಸ್ಡ್ ಡಿಸಿಷನ್ಸ್. ಯಾವ ಟೈಮ್, ಈಗ ಮಗು ವಿಚಾರನೆ ತಗೊಳ್ಳಿ, ನೀವು ಯಾವಾಗ ಕೊಡ್ತೀರಾ ಮೊಬೈಲ್ಗೆ? ಇವತ್ತಿನ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಮೊಬೈಲ್ ಬಿಟ್ಟಿರ್ತಾರೆ, ಹಂಗಂತಲ್ಲ. ರಿಸೋರ್ಸಸ್ಸು ಅಷ್ಟೇ, ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಸ್ಟೇಜ್ ವೈಸ್ ಕೊಡ್ತಾ ಬರ್ತೀವಿ. ಅದಕ್ಕೆ 18 ವರ್ಷಕ್ಕಿಂತ ಮುಂಚೆ ಕಾರ್ ಕೊಟ್ಬಿಡ್ತೀರಾ? ಇಲ್ಲ, ಕಾರ್ ಡ್ರೈವ್ ಮಾಡಲಿಕ್ಕೆ ಆ ಟೈಮ್ ಬರಬೇಕು. ಹಾಗೇನೇ ಉದ್ಯಮದಲ್ಲೂ ಸಹ ಸ್ಟೇಜಸ್ ನೋಡಿಕೊಂಡು ನಾವು ಅದಕ್ಕೆ ಬೇಕಾದಂಥ ಹಣವನ್ನು ತೊಡಗಿಸ್ಬೇಕು, ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿನ ಮಾಡಬೇಕು. ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗಳಿಗೆ ಏನಂತಂದರೆ, ನನಗೆ ಮಂತು ವ್ಯಾಪಾರ ಬರಬೇಕು, ನಾನು ಎಕ್ಸಿಸ್ಟ್ ಆಗಬೇಕು. ಓಕೆ. ನನಗೆ ಸ್ವಲ್ಪ ಸಂಬಳ, ನನಗೂ ಸ್ವಲ್ಪ ಸಂಬಳ. ತುಂಬ ಜನ ಸಣ್ಣ ಉದ್ಯಮಿಗಳು ಸಂಬಳನೇ ತಗೊಳ್ಳಲ್ಲ. ಹೌದು. ಅವ್ರು ತಮ್ಮ ಸಂಬಳನೂ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ. ಹೌದು, ಅಂದರೆ ನಂದೇ ಉದ್ಯಮ ಅಂತ. ಬಟ್ ಆದರೆ ಅದು ಸಹ ಖರ್ಚು ತಾನೆ. ಓಕೆ. ಆ ಉದ್ಯಮಿ ನಡೆಸೋನಿಗೇನೆ ಊಟ ತಿಂಡಿ ಬಟ್ಟೆ ಇಲ್ಲದೆ ಹೋದರೆ ಉದ್ಯಮ ಯಾವ ರೀತಿ ನಡೆಸ್ಲಿಕ್ಕಾಗತ್ತೆ? ಇದು ಮಾಡೋ ಅಂಥ ದೊಡ್ಡ ಮಿಸ್ಟೇಕು.
ನಮ್ಮ ಅಕೌಂಟಿಂಗಲ್ಲಿ ನಾವು ಸಣ್ಣ ಉದ್ಯಮಿಗಳು ನಮ್ಮದು ಅಂತ ಸ್ಯಾಲರಿನ ಹಾಕ್ಕೊಳ್ಳಲ್ಲ. ಪರವಾಗಿಲ್ಲ ಬಿಡಿ ಸರ್, ಬಾಡಿಗೆ ನಂದೇ ಮನೆ ಪರವಾಗಿಲ್ಲ ಬಿಡಿ ಸರ್, ಮೊಬೈಲ್ ನಂದೇ ಖರ್ಚು ಪರವಾಗಿಲ್ಲ ಬಿಡಿ ಸರ್, ಎಲೆಕ್ಟ್ರಿಸಿಟಿ ಪರವಾಗಿಲ್ಲ ಸರ್ ನಮ್ಮ ಮನೆಯವರೇ ಕೊಡ್ತಾರೆ. ಅಲ್ಲ, ಪ್ರತಿಯೊಂದಕ್ಕೂ ನಾವು ಲೆಕ್ಕ ಬರಿಬೇಕು. ಈಗ ವ್ಯಾಪಾರದ್ದು ಸಪರೇಟು, ಇದು ಸಪರೇಟು. ನಮ್ಮಲ್ಲಿ ಚಿಕ್ಕ ಚಿಕ್ಕ ಕಿರಾಣಿ ಸ್ಟೋರ್ಗಳು ಇಟ್ಕೊಂಡಿರೋರು ನೋಡಿ ನಿದರ್ಶನಗಳು. ಯಾರು ಲಾಸ್ ಮಾಡ್ತಾ ಇದ್ದಾರೆ? ಯಾಕೆ ಲಾಸ್ ಮಾಡ್ತಾ ಇಲ್ಲ? ಎಲ್ಲ ಲೆಕ್ಕ ಬರೀತಾರೆ ಅವರು. ಚಿಕ್ಕ ವಯಸ್ಸಿಂದ ಅವ್ರಿಗೆ ಏನಂದರೆ ಅವ್ರಿಗೆ ಬರ್ಸಿರ್ತಾರೆ ಲೆಕ್ಕ. ಅವ್ರ ತಂದೆ ಬರ್ಸಿರ್ತಾರೆ, 3rd ಜನರೇಷನ್ 4th ಜನರೇಷನ್ ಅವ್ರಿಗೆಲ್ಲ ಲೆಕ್ಕ ಬರ್ಸಿರ್ತಾರೆ. ಲೆಕ್ಕ ಬರೆಸಿ ಆ ಮಕ್ಕಳು ಚಿಕ್ಕ ವಯಸ್ಸಿಂದನೇ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ವರೆಗೆ ಹೋಗಿ ಬ್ಯಾಂಕಲ್ಲಿ ಓಡಿ ಕಟ್ಟೋಂಥ ಅವಕಾಶ ಕೊಟ್ಟಿರ್ತಾರೆ. ಲಕ್ಷಾಂತರ ರೂಪಾಯಿ ಹ್ಯಾಂಡ್ಲ್ ಮಾಡೋ ಅಂಥ ಅವಕಾಶ ಕೊಟ್ಟಿರ್ತಾರೆ. ಆ ಸಿಸ್ಟಮ್ ಅವರಲ್ಲಿ ಬಂದಿರುತ್ತೆ. ಓಕೆ. ಕೆಲವೊಂದು ಉದ್ಯಮಗಳು ಬಹಳ ಜೋಶ್ನಲ್ಲಿ ಶುರುವಾಗುತ್ತೆ. ಅಷ್ಟೇ ಜೋಶ್ನಲ್ಲಿ ಅಂದರೆ ಇದು ಹೆಂಗೆ ಅಂದರೆ ನಾನು ಮಾಡಬಲ್ಲೆ ಅಂತ ಶುರು ಮಾಡ್ಕೊಳ್ತಾರೆ. ಬಟ್ ಅದರಲ್ಲಿರುವಂತಹ ಕಷ್ಟಗಳನ್ನು ನೋಡಿ ಅಯ್ಯೋ ನನಗೆ ಸಾಕಾಯ್ತಿದ್ದು ಅಂತ ನಿಲ್ಲಿಸ್ಬಿಡ್ತಾರೆ. ಪರ್ಸಿವರೆನ್ಸ್ ಎಷ್ಟು ಮುಖ್ಯ ಒಂದು ಉದ್ಯಮದಲ್ಲಿ. ಆಮೇಲೆ ಅದರ ಜೊತೆಗೆ ಫಸ್ಟ್ ಪರ್ಸಿವರೆನ್ಸ್ ಬಗ್ಗೆನೇ ಕೇಳ್ಬಿಡ್ತೀನಿ. ಎಷ್ಟೋ ಉದ್ಯಮಿಗಳು ಅಥವಾ ಯಾರು ಯಶಸ್ಸಾಗಿದ್ದಾರಲ್ಲ ಅವ್ರು ಹೇಳೋದು ಒಂದು ಪರ್ಸಿವರೆನ್ಸ್ ಇರಬೇಕು, ಇನ್ನೊಂದು ಡಿಸಿಪ್ಲಿನ್ ಇರಬೇಕು ಅಂತ. ಯಾವುದೇ ಉದ್ಯಮ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಂದ ಹಿಡಿದು ಎಲ್ಲವೂ ಎರಡರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಪರ್ಸಿವೇರೆನ್ಸು ಇರಬೇಕು, ಇರಬಾರ್ದು ಅಂತ ನಾನು ಹೇಳಲ್ಲ. ಓಕೆ. ಬಟ್ ನಾನು ಇನ್ನೊಂದು ಡೈಮೆನ್ಷನ್ ಕೊಡ್ತೀನಿ. ಪರ್ಸಿವೇರೆನ್ಸು ಇರಬೇಕು, ಡಿಸಿಪ್ಲಿನು ಇರಬೇಕು, ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಬೇಕು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾವಾಗ ಅದರಿಂದ ಎಕ್ಸಿಟ್ ಆಗೋ ಅಂಥ ನಾಲೆಡ್ಜು ಇರಬೇಕು. ಇವಾಗ ನಾವು ಮಾಡ್ತಾನೇ ಇದ್ದೀವಿ, ಪ್ರಯತ್ನ ಮಾಡ್ತಾನೇ ಇದ್ದೀವಿ, ವ್ಯಾಪಾರದಲ್ಲಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಅದು ಯಾವುದೋ ಒಂದು ಕಾರಣಕ್ಕೆ ಅದು ರಿಸಲ್ಟ್ ಬರ್ತಾ ಇಲ್ಲ. ಯಾವುದದು ಕಾರಣ ಅಂದರೆ ಹೆಂಗೆ? ಯಾವುದು ಕಾರಣ ನೋಡಿ, ಒಂದು ಏನಾಗಿರ್ಬೋದು, ನಮ್ಮ ವಸ್ತು ಆಗಿರ್ಬೋದು, ವಸ್ತುವಿನ ಬೆಲೆ ಆಗಿರ್ಬೋದು, ವಸ್ತುವನ್ನು ಮಾರಾಟ ಮಾಡುವಂತಹ ಜಾಗ ಆಗಿರ್ಬೋದು. ಯಾವುದೊಂದು ವೇರಿಯೇಷನ್ ಆದ್ರೂ ನನ್ನ ವಸ್ತುನೇ ಚೆನ್ನಾಗಿಲ್ಲ, ಮುಗಿದೋಯ್ತು. ಅದಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸೂಕ್ತವಾದಂತಹ ಗ್ರಾಹಕನ ನಾನು ಐಡೆಂಟಿಫೈ ಮಾಡಿಲ್ಲ, ನನ್ನ ಪ್ರಾಡಕ್ಟ್ಗೆ ಬೇಕಾದಂತಹ ಟಾರ್ಗೆಟ್ ಸೆಗ್ಮೆಂಟ್ನ ನಾನು ಐಡೆಂಟಿಫೈ ಮಾಡಿಲ್ಲ, ಹೋಗ್ಬೋದು. ರಿಟೇಲ್ ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ಲು ಅಥವಾ ಬೇಕ್ರಿ ಅಥವಾ ಕೆಫೆ ಅಂದರೆ ಸರಿಯಾದ ಜಾಗದಲ್ಲಿ ಅದಿಲ್ಲ. ಅದೇ ಜಾಗ ಒಂಚೂರು ಚೇಂಜ್ ಮಾಡಿ, 3 ರೋಡ್ ಸೇರೋ ಅಂಥದ್ದು, ಕಾಲೇಜ್ ಇರೋ ಅಂಥದ್ದು, ಇನ್ನೊಂದಿರೋಂಥದ್ದು, ವ್ಯಾಪಾರ ಜಾಸ್ತಿ ಆಯಿತು. ಬಸ್ ಸ್ಟ್ಯಾಂಡ್ ಇರೋ ಅಂಥ ಜಾಗದಲ್ಲಿ ಮಾಡಿದ್ರೆ ಗ್ರಾಹಕರು ಚೆನ್ನಾಗೇ ಬರ್ತಾರೆ, ಗ್ರಾಹಕರಿಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಏನಂತ ಹೇಳ್ತೀವಿ, ಫ್ರಂಟೇಜ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಹೋಟೆಲ್ಲು ಮತ್ತು ಆಹಾರ ಉದ್ಯಮದಲ್ಲಿ ಫ್ರಂಟೇಜ್ ಅಂತೀವಿ. ಫ್ರಂಟೇಜ್ ಅಂದ್ರೆ ಏನು? 30 ಅಡಿ ಈ ಕಡೆಗೆ, 30 ಅಡಿ ಒಂದು ಡೈರೆಕ್ಷನ್ನು, 30 ಅಡಿ ಇನ್ನೊಂದು ಡೈರೆಕ್ಷನ್ನಲ್ಲಿ ಅಂಗಡಿ ಕಾಣುತ್ತಾ ನಮಗೆ? ಕಣ್ಣಿಗೆ ಹಿಂಗೆ ಕಾಣುತ್ತಾ? ವಿಸಿಬಿಲಿಟಿ ಇದೆಯಾ? ಇದೆಲ್ಲ ಕಾರಣಗಳು ಸಹ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಉದ್ಯಮದಲ್ಲಿ ಉದ್ಯಮ ಆಗದೇ ಇದ್ದರೆ 3 ವರ್ಷ 4 ವರ್ಷ 5 ವರ್ಷನೇ ನಾನು ಟ್ರೈ ಮಾಡಿದೆ. ಆಗದೇ ಇದ್ದಾಗ ಏನು ಮಾಡಬೇಕು? ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಾವು ಬ್ಯಾಕಪ್ ಪ್ಲಾನ್ ಅಂತ ಹೇಳ್ತೀವಿ. ಎಕ್ಸಿಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ನೀವು. ರಾಂಗ್ ಟ್ರೈನ್ನ ಹತ್ತಿದ್ದೀರಾ, ಸ್ಟೇಷನ್ ಹೋಗ್ತಾನೆ ಇದ್ರೆ ರಾಂಗ್ ಟ್ರೈನ್ ಹತ್ತಾಗಿದೆ ಮೇಡಮ್. ನಾನು ಫಸ್ಟ್ ಸ್ಟೇಷನಲ್ಲಿ ಗೊತ್ತಾಗತ್ತೆ ಇದು ರಾಂಗ್ ಟ್ರೈನ್ ಇದು ಅಂತ. ನಾನು ಇಳಿದು ಬಂದು ಬೇರೆ ಟ್ರೈನ್ಗೆ ಹತ್ತಿದ್ರೆ ಬೆಟರು. ಇಳಿದು ಬರದೆ ಅದೇ ಟ್ರೈನಲ್ಲಿ ಹೋದರೆ ಹೋಗ್ತೀರಾ. ಅದೇ ರೀತಿ ಹೇಳಬೇಕು ಅಂದ್ರೆ ಉದ್ಯಮದಲ್ಲೂ ಅಷ್ಟೇ. ಮಿಸ್ಟೇಕ್ ಮಾಡದೆ ಉದ್ಯಮ ಕಟ್ಟಕ್ಕಾಗಲ್ಲ. ಮಿಸ್ಟೇಕ್ಸ್ ತುಂಬ ಮಾಡಬೇಕು. ಆದರೆ ನಿನ್ನೆ ಮಾಡಿದ ಮಿಸ್ಟೇಕ್ ಇವತ್ತು ಮಾಡಬೇಡಿ, ಇವತ್ತು ಮಾಡಿದ ಮಿಸ್ಟೇಕ್ ನಾಳೆ ಮಾಡಬೇಡಿ. ಹೊಸ ಮಿಸ್ಟೇಕ್ ಮಾಡಿ. ಬ್ಯೂಟಿಫುಲ್. ಹೊಸ ಮಿಸ್ಟೇಕ್ ಮಾಡಿದ್ರೆ ಮಜಾ ಬರುತ್ತೆ. ಯಾಕಂದ್ರೆ ಮಿಸ್ಟೇಕಿಂದ ಪಾಠ ಕಲ್ತಿರ್ತೀವಿ. ಸೊ ಅಗೇನ್ ಒಂದು ಮಿಸ್ಟೇಕನ್ನು ಮತ್ತೆ ಮಾಡ್ತಿದ್ದೀರಾ ಅಂದರೆ ಅದು ಪೆದ್ರು ಅಂತಾರೆ. ಒಂದು ಮಿಸ್ಟೇಕ್ ಮಾಡಿದ್ರು 2ನೇ ಮಿಸ್ಟೇಕ್ ಯಾರು ಮಾಡಲ್ಲ ಅವನು ಬುದ್ಧಿವಂತರು ಅಂತ ಕರೀತಾರೆ. ವೆರಿ ಕ್ವಿಕ್ ಆಗಿ 1-2-3 ಪ್ರಶ್ನೆಗಳೀಗ. ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರೋ ಒಂದು 5 ಉದ್ಯಮ ಹೇಳಿ. ಟ್ರೆಂಡಿಂಗ್ನಲ್ಲಿರುವಂಥ 5 ಉದ್ಯಮ ಅಂದರೆ, ಒಂದು ಕೆಫೆ ಉದ್ಯಮ, ನೆಕ್ಸ್ಟ್ ಬಂದು ಡಿಜಿಟಲ್ ರಿಲೇಟೆಡ್ ಪ್ಲ್ಯಾಟ್ಫಾರ್ಮ್ಸು 2ನೇ ಉದ್ಯಮ, ನೆಕ್ಸ್ಟು ಆ್ಯಪ್ ಡೆವಲಪ್ಮೆಂಟ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಡೆವಲಪ್ ಮಾಡುವಂತಹ ಆ್ಯಪ್ಗಳ ಉದ್ಯಮ, 3ನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವೀಸಸ್ನ ಉಪಯೋಗಿಸ್ಕೊಂಡು ಉದ್ಯಮಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದು 4ನೇ ಉದ್ಯಮ, 5ನೇ ಉದ್ಯಮ ಬಂದು ಆಫ್ಕೋರ್ಸ್ ರಿಯಲ್ ಎಸ್ಟೇಟ್. ಅದು ಯಾವತ್ತು ನೆವರ್ ಎಂಡಿಂಗ್. ಓಕೆ. ಸ್ಕ್ರ್ಯಾಚಿಂದ ಯಾವುದಾದ್ರೂ ಒಂದು ಉದ್ಯಮನ ಶುರು ಮಾಡಬಹುದು ಇವತ್ತು ಅಂದರೆ, ಐ ಡೋಂಟ್ ಹ್ಯಾವ್ ಎನಿ ಬ್ಯಾಂಕ್ ಬ್ಯಾಲೆನ್ಸ್, 0 ಇದ್ದೀನಿ ನಾನು ಅಂತ ಅಂದ್ಕೊಳ್ಳೋರು ಇವಾಗ ಒಂದು ಉದ್ಯಮದ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಉದ್ಯಮ ಶುರು ಮಾಡ್ಬೋದು? ಸಿಂಪಲ್ ತರಬೇತಿ. ನೀಡಿದೆ, ಸ್ಕಿಲ್ ಬೇಕು ನಮಗೆ. ನೀವು ಯಾವುದೇ ಉದ್ಯಮ ತಗೊಳ್ಳಿ,
ನೀವು ಯಾವುದೇ ಉದ್ಯಮ ತೊಗೊಂಡ್ರೂ ನಮಗೆ ಬೇಕಾಗಿರೋದು ಸ್ಕಿಲ್ ತರಬೇತಿ ಸೆಂಟರು. ಅದಕ್ಕೆ ಬೇಕಾಗಿರೋದೇನು, ನಮಗೆ ನಾಲೆಡ್ಜ್ ಇರಬೇಕು, ಟ್ರೈನಿಂಗ್ ಶುರು ಮಾಡಬೇಕು. ಓಕೆ, ಟ್ರೈನಿಂಗ್ ಆನ್ಲೈನಲ್ಲೂ ಶುರು ಮಾಡ್ಬೋದು. ಓಕೆ. ಇವಾಗ ಎಲ್ಲೂ ಹೋಗಿ ಹೇಳ್ಕೊಡ್ಬೇಕು ಅಂತಲೂ ಇಲ್ಲ, ಆನ್ಲೈನ್ ಕ್ಲಾಸಸ್ Zoom-ಅಲ್ಲೂ ಸಹ ಶುರು ಮಾಡ್ಬೋದು. ಒಂದು ಮೊಬೈಲು, ಅದಕ್ಕೆ ಡೇಟಾ ಇದ್ರೆ ಆಯಿತು. ಡೇಟಾ ಇದ್ರೆ ಆಯಿತು. ಓಕೆ. ಸೊ ಕೆಫೆ ಬಿಸ್ನೆಸ್ ಬಗ್ಗೆ ಹೇಳಿದ್ರಿ, ಆಪ್ಷನ್ಸಲ್ಲಿ ನೀವು ಬಹಳಷ್ಟು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದ್ದೀರಿ, ಲೈಕ್ ಬೆಂಗಳೂರು ಬೆಲ್ಲಿಯಿಂದ ಹಿಡಿದು ಎಲ್ಲನೂ. ಸೊ ಏನು ಈ ಥಾಟ್ಸ್, ಈ ಹೆಸರುಗಳೇ ಏನು ಮತ್ತು ಥಾಟ್ ಏನಿತ್ತು ನಿಮ್ಮದು ಶುರು ಮಾಡುವಾಗ? ಅದರಲ್ಲಿ ನಂದು ಸೆಕೆಂಡ್ ಕಾಫಿ ಕಾನ್ವರ್ಸೇಷನ್ಸ್, ಕನ್ಫೆಷನ್, ಸಾರಿ. ಅದರಲ್ಲಿ ನನ್ನ ಸೆಕೆಂಡ್ ಫೇಸ್ ಆಫ್ ಜರ್ನಿ ಬರ್ತದೆ. ಫಸ್ಟ್ ಫೇಸು ಸೆಕೆಂಡ್ ಗೇರ್ ಹೇಳಿದೆ. ಓಕೆ. ಸೆಕೆಂಡ್ ಫೇಸಲ್ಲಿ ನಾನು ಬಂದೆ, ನನಗೆ 1 ಕೋಟಿ ಸಾಲ ಇತ್ತು, ಸಾಲ ತೀರಿಸಿದೆ, ಝೀರೋ ಆದೆ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ, ಸಣ್ಣ ಉದ್ಯಮಿಗಳಿಗೆ ಪಾಠ ಮಾಡ್ತಾ ಇದ್ದೆ. ಅದರಿಂದ ಸೆಕೆಂಡ್ ಗೇರ್ ಅಂತ ಪುಸ್ತಕ ಬರೆದೆ, ವೀರೇಂದ್ರ ಹೆಗಡೆ ಅವರು ಅದನ್ನು ಬಿಡುಗಡೆ ಮಾಡಿದ್ರು 2010ರಲ್ಲಿ. ಅದಾದಮೇಲೆ ನಾವು ಬಿಸ್ನೆಸ್ ಗುರು ಮತ್ತು ಕೆರಿಯರ್ ಗುರು ಅಂತ ರೇಡಿಯೋ ಪ್ರೋಗ್ರಾಮ್ಸ್ನ ಮಾಡಿದ್ವಿ 5 ವರ್ಷ, ಲೈವ್ ಕೇಸ್ ಸ್ಟಡೀಸ್ ಆಫ್ ಆಲ್ ದೀಸ್ ಎಂಟರ್ಪ್ರಿನರ್ಸ್. 2010ರಿಂದ 2016 ನಾನು ಸೆಕೆಂಡ್ ಗೇರ್ ಮೆಂಟ್ರಿಂಗ್ ಸ್ಕೂಲ್ನ ಮಾಡಿದೆ. ಪ್ರೊಪ್ರೈಟರ್ಶಿಪ್ ಫರ್ಮ್, ಇಂದು ಸಾಫ್ಟ್ ನಾವು ಮಾಡಿದ್ದು ಪ್ರೈವೇಟ್ ಲಿಮಿಟೆಡ್. ಪ್ರೊಪ್ರೈಟರ್ಶಿಪ್ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಉದ್ಯಮಿ ಬದಲಾವಣೆ ಮಾಡಬೇಕು. ಈಗ ಬರಲ್ಲ ಇಲ್ಲಿ. ನಾನು ಪ್ರೈವೇಟ್ ಕಂಪ್ನಿ ಮಾಡಿದ್ದೆ, ಸಿಂಗಾಪುರಲ್ಲಿ ಆಫೀಸ್ ಇತ್ತು, ತೈವಾನಲ್ಲಿ ಆಫೀಸ್ ಇತ್ತು, ತಿಂಗಳಿಗೆ 3 ಸತಿ ಪ್ರಯಾಣ ಮಾಡ್ತಾ ಇದ್ದೆ. ಈಗ ಯಾವುದೂ ಇಲ್ಲ, ನಾನು ಇರೋದು ಇಲ್ಲಿ, ನಾನು ಮಾಡಿರೋದು ಪ್ರೊಪ್ರೈಟರ್ಶಿಪ್ಪು. ಯಾಕೆ ಅಂದರೆ ನನಗೆ ಹಣದ ಖರ್ಚು ಕಡಿಮೆ ಆಗಬೇಕು. 2010ರಿಂದ 2016 ನಾನು ಏನು ಕಳ್ಕೊಂಡೆ ಹಣದ ರೂಪದಲ್ಲಿ, ಅದನ್ನು ವಾಪಸ್ ತಗೊಂಡೆ. ಅದಕ್ಕಿಂತ ಹೆಚ್ಚಿನ ಹಣವನ್ನು ಅರ್ನ್ ಮಾಡಿದೆ. ಆಮೇಲೆ ಮಾಡಿಬಿಟ್ಟು ನಾವು ಒಂದು ಪ್ರಾಪರ್ಟಿಯಲ್ಲಿ ಕಾನ್ಸೆಪ್ಟ್ ಬೇಸ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಅಂದರೆ ಒಂದು ಜಾಗವನ್ನು ತಗೊಂಡು ಅದರಲ್ಲಿ ಕಾನ್ಸೆಪ್ಟ್ ಮಾಡಬೇಕು. ಈ ಕಾನ್ಸೆಪ್ಟ್ನ ನೀವು ಒಂದ್ಸತಿ ನೋಡಬೇಕು. ಯಾಕೆ ನೋಡಬೇಕು ಅಂತಂದರೆ, ಅದರಲ್ಲಿ ಉಪಯೋಗಿಸಿರುವಂತಹ ವ್ಯಕ್ತಿಗಳೆಲ್ಲ ನಮ್ಮ ಸೆಕೆಂಡ್ ಗೇರ್ನ ನಮ್ಮ ಶಿಷ್ಯರು, ಸ್ಟ್ರಕ್ಚರಲ್ ಇಂಜಿನಿಯರು, ಆರ್ಕಿಟೆಕ್ಟು, ಪ್ಲಂಬರು ಎಲ್ಲರೂ. ಅಲ್ಲೇನು ಮಾಡಿದ್ವಿ, ಫಸ್ಟು ನಮ್ಮ ಮನೆಯವರ ಅಜ್ಜ ಬೇಲೂರಲ್ಲಿ ಬೇಕ್ರಿ ಮಾಡಿದರು, ಅವ್ರು ಹಾಸನದಲ್ಲಿ ಬೇಕ್ರಿ ಮಾಡಿದರು. ನೆಕ್ಸ್ಟ್ ನಮ್ಮ ಮಾವನವರು ಹಾಸನದಲ್ಲಿ ಬೇಕ್ರಿ ಮಾಡಿದರು. ಅವ್ರಿಗೆ ಅವರ ಹೆಸರಲ್ಲಿ ಬೇಕ್ರಿ ಮಾಡಬೇಕು ಅಂತ ಆಸೆ ಇತ್ತು. ಸೊ ನಾವೇನು ಯತ್ನೆ ಮಾಡಿದ್ವಿ, ಅಯ್ಯಂಗಾರ್ ಬೇಕ್ರಿ. ಓಕೆ, ಬರೀ ಅಯ್ಯಂಗಾರ್ ಸಾಕಾ? ಇಲ್ಲ, ಅದಕ್ಕೆ ಟ್ರೆಂಡಿಂಗು ಯುರೋಪಿಯನ್ ಇದೆ. ಅಯ್ಯಂಗಾರಿಗೆ ಟ್ರೆಂಡಿಂಗು ಓವನ್ ಫ್ರೆಶ್, ಆದ್ದರಿಂದ ಓವನ್ ಫ್ರೆಶ್ ಆ್ಯಡ್ ಮಾಡಿದ್ವಿ. ಸೊ ಅಯ್ಯಂಗಾರ್ ಓವನ್ ಫ್ರೆಶ್ ಬೇಕ್ರಿ ಫಾರ್ಮೇಷನ್ ಆಯಿತು. ಬರೀ ಬೇಕ್ರಿ ಸಾಕಾ? ಎಲ್ಲರೂ ಬೇಕ್ರಿ ಮಾಡಿದಾರಲ್ಲ, ಯಾವ ರೀತಿ ಇರಬೇಕು ನಮ್ಮ ಬೇಕ್ರಿ? ನಮ್ಮ ಬೇಕ್ರಿಲಿ ಪೂರ್ತಿ ಸಿಸ್ಟಮ್ಸ್ ಇದೆ, ಪೂರ್ತಿ ಸಾಫ್ಟ್ವೇರ್ ಅಡಾಪ್ಟ್ ಮಾಡಿದ್ದೀವಿ, ಪೂರ್ತಿ ಡೇಟಾ ಇದೆ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಇವತ್ತಿನ ದಿನ ಎಷ್ಟು ಬ್ಲೂಬೆರಿ ಚೀಸ್ ಕೇಕ್ ಸೇಲ್ ಆಗಿದೆ, ಇದುವರೆಗೆ ನನ್ನ ಹತ್ರ ಡೇಟಾ ಇದೆ. ಲಾಸ್ಟ್ 3 ವರ್ಷದಲ್ಲಿ ಎಷ್ಟು ಸೇಲ್ ಆಗಿದೆ ಡೇಟಾ ಇದೆ. ಯಾವ ಹಬ್ಬದಲ್ಲಿ ಏನು ಪ್ರಾಡಕ್ಟ್ ಸೇಲ್ ಆಗಿದೆ ಡೇಟಾ ಇದೆ. ಯಾವ ಹಬ್ಬದಲ್ಲಿ ಏನು ಸೇಲ್ ಆಗಲ್ಲ ಡೇಟಾ ಇದೆ. ಪ್ರತಿಯೊಂದು ಸಿಸ್ಟಮ್ ಆಗಿ ನಡೆಯುತ್ತೆ. ಮಿನಿ ERPಯನ್ನು ಹಾಕಿದ್ದೀವಿ. ಸ್ಟೋರ್ಗೆ ಬರುವಂತಹ ಐಟಮ್ಗಳಿಂದ ಹಿಡಿದು ಸೇಲ್ ಆಗುವಂತಹ ಐಟಮ್ಗಳನ್ನು ಪ್ರತಿಯೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡಿ ನಮಗೆ ಸಿಸ್ಟಮ್ ಇದೆ. ಓಕೆ, ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ. ಕೆಫೇಸ್ ಬೆಂಗಳೂರಲ್ಲಿ ನೂರಾರು ಸಾವಿರಾರು ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೂ ಇದೆ, ಒಳಗಡೆನೂ ಇದೆ. ನಾನು ಒಂದು ಕೆಫೆ ಶುರು ಮಾಡ್ತೀನಿ, ಪಕ್ಕದಲ್ಲೂ ಒಂದು ಕೆಫೆ ಇದೆ. ನಂದು ಔಟ್ಸ್ಟ್ಯಾಂಡ್ ಆಗಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲು ಯಾವುದೇ ಒಂದು ಕೆಫೆ ಆಗಲಿ, ಯಾವುದೇ ಒಂದು ಉದ್ಯಮ ಆಗಲಿ, ವೈಶಿಷ್ಟ್ಯತೆ ಅಂತ ಕರಿತೀವಿ. ವ್ಯಕ್ತಿ ವೈಶಿಷ್ಟ್ಯತೆ, ವಸ್ತು ವೈಶಿಷ್ಟ್ಯತೆ, ವ್ಯಾಪಾರದ ವೈಶಿಷ್ಟ್ಯತೆ. ನನ್ನ ಕೆಫೆಯ ವೈಶಿಷ್ಟ್ಯತೆ ಏನಾಗಬೇಕು? ಇವಾಗ ನನ್ನ ಕೆಫೆದೇನು, ಕಾಫಿ ಕನ್ಫೆಷನ್ಸ್ ಅಂತ. ಕನ್ಫೆಷನ್ ಅಂದ್ರೇನು? ಕನ್ಫೆಸ್ ಮಾಡೋದು, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹೇಳ್ಕೊಡೋದು. ನಿಮಗೆ ಸಂತೋಷ ಆಗಿದೆ, ನೀವು ಹೇಳ್ಕೊಳ್ತೀರಾ, ನಿಮ್ಮ ಮನೆಯವ್ರನ್ನ ಕರೆಸಿ ಹೇಳ್ತೀರಾ. ಅಥವಾ ದುಃಖ ಆಗಿದೆ, ನಿಮ್ಮ ಮನೆಯವ್ರ ಹತ್ರ ಹೇಳ್ತೀರಾ. ಅಥವಾ ಸಂತೋಷ ಆಗಿದೆ, ನಿಮ್ಮ ಪ್ರಿಯಕರನ ಹತ್ರ ಹೇಳ್ತೀರಾ. ದುಃಖ ಆಗಿದೆ, ನಿನ್ನ ಪ್ರಿಯಕರ ಹತ್ರ ಹೇಳ್ತೀಯಾ. ಆಫೀಸಲ್ಲಿ ಆಫೀಸ್ ಅವರೆಲ್ಲ ಬಂದು ಮೀಟಿಂಗ್ ಮಾಡ್ತೀರಾ, ಯಾವುದೋ ಒಂದು ಇಶ್ಯೂ ಇದೆ, ಅದನ್ನು ಡಿಸ್ಕಸ್ ಮಾಡ್ತೀರಾ. ನಾವೇನು ಹೇಳ್ತೀವಿ, ಕನ್ಫೆಸ್ ಓವರ್ ಎ ಕಪ್ ಆಫ್ ಕಾಫಿ ಅಂತ ನಮ್ಮ ಥೀಮಲ್ಲಿ ನಾವು ಹೇಳ್ತೀವಿ. ನಾವೇನು ಮಾಡಿದ್ದೀವಿ, ಅದನ್ನು ಸೆಲೆಬ್ರೇಷನ್ ಕೆಫೆ ಅಂತ ಮಾಡಿದ್ದೀವಿ. ನಮ್ಮ ಕೆಫೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 4ರಿಂದ 4 ಗಂಟೆ 5 ಗಂಟೆವರೆಗೆ ಅದೊಂದು ಆಫೀಸ್ ಸ್ಪೇಸ್ ಥರ ಕೆಲಸ ಮಾಡುತ್ತದೆ. ಆಫೀಸ್ ಸ್ಪೇಸ್ ಎಲ್ಲ ಬಂದು ಆಫೀಸ್ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಸಣ್ಣ ಸಣ್ಣ ಕಂಪ್ನಿಗಳು ಮೀಟಿಂಗ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಇರೋರು ಮನೆಯಲ್ಲೇ ಬೇಜಾರಾಗುತ್ತೆ ಅಂತ ಬಂದು ಅಲ್ಲಿ ಇಂಟರ್ನೆಟ್ನ ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅದೇ 4 ಗಂಟೆ ಆದಮೇಲೆ ಕೆಫೆ ಸಿಂಗಾರನೇ ಬೇರೆ ಆಗಿಬಿಡುತ್ತೆ.
ಸೆಲೆಬ್ರೇಷನ್ ಕೆಫೆ ಆಗುತ್ತೆ, ಓಕೆ. ಬರ್ಡೇ ಪಾರ್ಟೀಸ್ ನಡೆಯುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ ನಡೆಯುತ್ತೆ, ಟೀನೇಜ್ ಪಾರ್ಟೀಸ್ ನಡೆಯುತ್ತೆ. ಸೊ ಈ ಥರ ಏನಾಗುತ್ತೆ, ಟೈಮ್ ಟು ಟೈಮ್ ಕೆಫೆದು ಹವಾ ಟ್ರೆಂಡು ಒಂದೇ ದಿನದಲ್ಲಿ ಕೆಫೆ ಟ್ರೆಂಡು ಬದಲಾಗುತ್ತೆ. ಓಕೆ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಫಿಕ್ಸೆಡ್ ಥೀಮ್ ಮಾಡಿಬಿಟ್ಟಿದ್ದೀವಿ. ಫಿಕ್ಸೆಡ್ ಥೀಮ್ ಏನು, ನಮ್ಮದು ಬಂದು ನೋಡಿದ್ರೆ ಒಂದು ಯುರೋಪಿಯನ್ ಔಟ್ಲುಕ್ ಇರೋಂತಹ, ಯಾರೇ ಬಂದರೂ ಅದರಲ್ಲಿ ಎಂಜಾಯ್ ಮಾಡುವಂತಹ ಸನ್ನಿವೇಶಗಳಿಗೆ ಬೇರೆ ಬೇರೆ ಟೇಬಲ್ಗಳು, ಸೆಲ್ಫಿ ಪಾಯಿಂಟ್ ಮಾಡಿದ್ದೀವಿ. ಇವತ್ತೇನು ಎಲ್ಲರಿಗೂ ಟ್ರೆಂಡಿಂಗ್ ಏನು, ಸೆಲ್ಫಿ ತೊಗೊಳ್ಬೇಕು. ಊಟ ಎಷ್ಟು ಮಾಡ್ತಾರೋ ಬಿಡ್ತಿಲ್ಲ ಗೊತ್ತಿಲ್ಲ, ಆ ಊಟದ ಫೋಟೋ ತೊಗೋಬೇಕು. ಊಟ ಆದಮೇಲೆ ಸ್ನೇಹಿತರ ಜೊತೆ ಫ್ರೆಂಡ್ಸ್ ಜೊತೆ ಸೆಲ್ಫಿ ತೊಗೊಳ್ಬೇಕು. ಆ ಸೆಲ್ಫಿ ಪಾಯಿಂಟನ್ನು ಮಾಡಿದ್ದೀವಿ. ಮತ್ತು ನಮ್ಮ ಜಾಗದಲ್ಲಿ ನಮ್ಮ ಥರದ ಕೆಫೆ ಇದೆಯಾ? ಇಲ್ಲ. ಯಾವತ್ತೂ ನಾನು ಹೇಳೋದಂದರೆ, ಹೊಸದಾಗಿ ಕೆಫೆ ಮಾಡೋದಾದರೆ ಫಸ್ಟು ಏರಿಯಾನ ನಾವು ಸ್ಕ್ಯಾನ್ ಮಾಡಬೇಕು. ನಿಮ್ಮದು ಮಲ್ಟಿಪಲ್ ಚೈನ್ ಇದ್ದರೆ ನೋ ಪ್ರಾಬ್ಲಮ್. ನಾನು ಸ್ಟಾರ್ ಬಕ್ಸು, ನಾನು ಥರ್ಡ್ ವೇವ್ ಕಾಫಿ, ನಾನು ಔಟ್ಲೆಟ್ ಹಾಕ್ತೀನಪ್ಪ, ನನಗೇನಿಲ್ಲ, ಇದೊಂದು ಔಟ್ಲೆಟಲ್ಲಿ ಬಂದರೆ ಬಿಸ್ನೆಸ್ ಆಗ್ಬೋದು, ಆಗದೆ ಆದ್ರೆ ಆಗಲ್ಲ. ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. 100 ಔಟ್ಲೆಟ್ಟು ಅವ್ರು ಚೆನ್ನಾಗಿ ನಡೀತಿರಲ್ಲ. 100 ಔಟ್ಲೆಟಲ್ಲಿ ಬರೀ 70% ಚೆನ್ನಾಗಿ ನಡೀತಿರುತ್ತೆ. ಹೊಸದಾಗಿ ನಾನು ಕೆಫೆನ ಹಾಕಬೇಕು ಅಂದರೆ ಅಲ್ಲಿ ಕೆಫೆ ಇದೆಯಾ ಫಸ್ಟ್ ಪಾಯಿಂಟ್ ನಾ ಕೇಳೋದು. ಅಲ್ಲಿ ಕೆಫೆ ಇದೆ, 4-5 ಕೆಫೆ ಇದೆ, ಮತ್ತೆ ನಾ ಗುದ್ದಾಡ್ತೀನಿ, ಅದು ಇವತ್ತಿನ ದಿನ ನಾವು ಸಜೆಸ್ಟ್ ಮಾಡಲ್ಲ. ಇವಾಗ ನಾವೇ ಎಕ್ಸ್ಪ್ಯಾನ್ಷನ್ಗೆ ನೋಡ್ತಾ ಇದ್ದೀವಿ, ನಾವೇ ಬೇರೆ ಬೇರೆ ಕಡೆ ಕೆಫೆ ಮಾಡಕ್ಕೆ ನೋಡ್ತಾ ಇದ್ದೀವಿ. ಅಲ್ಲ, ವಾಟ್ ಇಫ್ ಐಡಿಯಾ ಮತ್ತೆ ಎಂಟೈರ್ಲಿ ಬೇರೆ ಕೆಫೆ ಆಗಿದ್ರೆ? ಈಗ 1-2 ಕೆಫೆ ಇದೆ ರೋಡಲ್ಲಿ, ಆಯ್ತು, ಓಕೆ, ಬೇರೆ ಇದೆ, ಬೇರೆ ಎಂಟೈರ್ ಐಡಿಯಾ, ನನ್ನ ಥೀಮ್ ಬೇರೆ ಇದೆ, ಓಕೆ, ನಿಮ್ಮ ಥೀಮ್ ಬೇರೆ ಇದೆ, ನಿಮ್ದು ಇದು ಬೇರೆ ಇದೆ ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಪಾಸಿಬಿಲಿಟಿ ಆಫ್ ಸಕ್ಸಸ್ ಇಸ್ ಲೆಸ್ ಅಂತ ಹೇಳ್ತೀನಿ. ಓಕೆ. ಸಕ್ಸಸ್ಸೇ ಬರಲ್ಲ ಅಂತ ಯಾರು ಹೇಳಲ್ಲ. ಈಗ ಅನೇಕ ಜನ ಮಾಡಿದ್ದಾರೆ, ಈಗ ಅದು ಡಿಫ್ರೆಂಟಾಗಿ ಮಾಡಿದ್ದಾರೆ, ಅದು ಮಾಡಿ ಮೇಲೆ ಎತ್ತಿದ್ದಾರೆ. ಬಟ್ ಪಾಸಿಬಿಲಿಟಿ, 100ರಲ್ಲಿ ಪಾಸಿಬಿಲಿಟಿ ಎಷ್ಟಿದೆ? ನಾನೊಬ್ಬ ವ್ಯಾಪಾರಿಯಾಗಿ ಕಾಂಪ್ಲೆಕ್ಸ್ ಸಿನಾರಿಯಿಂದ ಶುರು ಮಾಡಬೇಕಾ, ಈಸಿ ಸಿನಾರಿಯಿಂದ ಶುರು ಮಾಡಬೇಕಾ? ಈಸಿ ಸಿನಾರಿ ನನಗೆ ಯಾವುದು? ಯಾಕಲ್ಲೇ ಬಂದು ಕ್ಲಟರ್ ಮಾಡ್ತೀರಾ? ವ್ಯಾಪಾರ ಆಗೋರ್ಗೂ ಹೋಯ್ತು, ಅವ್ರಿಗೂ ಲಾಸು, ಇರೋ ಕಸ್ಟಮರೇ ನಿಮಗೆ ಬರಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ ಅಂದರೆ, ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್. ಓಕೆ. ನಾವು ಯಾಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ವಿ? ನಮ್ಮ ಮನೆ JP ನಗರ, ಎಲೆಕ್ಟ್ರಾನಿಕ್ ಸಿಟಿಗೆ ಯಾಕೆ ಹೋದ್ವಿ? ಅಲ್ಲಿ ಸೆಮಿ ಅರ್ಬನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವುದು ಕೆಫೆಗಳಿಲ್ಲ. ಈ ಫೇಸಲ್ಲಿ 5 ವರ್ಷ ನಮಗೆ ಎಸ್ಟ್ಯಾಬ್ಲಿಷ್ ಆಗೋಕ್ಕೆ ಟೈಮ್ ಸಿಗಲ್ವಾ? ಉಸಿರಾಡೋಕ್ಕೆ ಟೈಮ್ ಸಿಗುತ್ತಾ? ಇದೆಲ್ಲ ಟೆಕ್ನಿಕ್ಸ್ಗಳು. ನನಗೆ ಫಸ್ಟು ಉಸಿರಾಟಕ್ಕೆ ಟೈಮ್ ಸಿಕ್ಕರೆ ನಾನು ಸರ್ವೈವಲ್ಲು, ಆಮೇಲೆ ಗ್ರೋತು. ನಾನು ಸರ್ವೈವಲ್ ಆಗ್ಬೇಕಾದ್ರೆ ನನ್ನ ಕಾಂಪಿಟೇಟರ್ ಯಾರೋ ದೊಡ್ಡದಾಗಿ ಮಾಡಿದ್ದಾರೆ, ಅವ್ರ ಮೇಲೆ ಹೋಗಿ ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ಅಲ್ಲೇ ಬಿದ್ದೋಗ್ಬಿಟ್ರೆ ಮುಗೀತು. ಸ್ಟ್ರಾಟಜಿಗಳು ಹೆಂಗೆ ಮಾಡ್ತಾರೆ ಕಾಂಪಿಟೇಟರ್ಸ್ ಅಂದರೆ, ನೀವೇನೋ ಒಂದು ಸ್ಪೆಷಲ್ ಮಾಡ್ತೀರ ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ ಅವ್ರು 10% ಪ್ರೈಸನ್ನ ಡೌನ್ ಮಾಡ್ತಾರೆ. ನೀವು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ನಿಮ್ಮ ಔಟ್ಲೆಟಲ್ಲಿರೋ ಪ್ರಾಡಕ್ಟ್ನೇ ತೊಗೊಂಡು ಹೋಗ್ಬಿಟ್ಟು ಅವ್ರ ಔಟ್ಲೆಟಲ್ಲಿ ಇಟ್ಟು ನಿಮಗಿಂತ ಜಾಸ್ತಿ ವ್ಯಾಪಾರ ಮಾಡ್ತಾರೆ. ಕಾಂಪಿಟೇಷನ್ಸು ಅಷ್ಟೇ ಸ್ಮಾರ್ಟ್ ಆಗಿದೆಯಲ್ಲ. ಓಕೆ. ಅದನ್ನು ನಾನು ಎದುರಿಸೋ ಬದಲು ಕಾಂಪ್ಲಿಮೆಂಟ್ರಿ ಆಗಿ ಆ ಜಾಗದಲ್ಲಿ ಏನಿಲ್ಲ ನಾನು ಮಾಡೋದು ಇಸ್ ಎ ಸೇಫ್ ಬೆಟ್. ಆಂಬಿಯನ್ಸ್ ಮತ್ತು ಥೀಮ್ ಎಷ್ಟು ಮುಖ್ಯ ಕೆಫೆಗಳಿಗೆ? ಆಂಬಿಯನ್ಸು ಥೀಮು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಏನಾಗುತ್ತೆ, ನಿನ್ನ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾನು ಜಯನಗರದಲ್ಲಿ ಒಂದು ಸಣ್ಣ ಟೀ ಅಂಗಡಿ ಅಂತಲೂ ಹೇಳ್ಬೋದು, ನೀವು ಕೆಫೆ ಅಂತಲೂ ಹೇಳ್ಬೋದು, ಐ ಡೋಂಟ್ ನೋ. ಅದೊಂದು 7-8 ಫೀಟಿಂದ 5 ಫೀಟ್ ಇದೆ ಅಂತ ಅನಿಸುತ್ತೆ ಅಷ್ಟೇ. ಆದರೆ ಅದರ ಎದುರುಗಡೆ ಚೆನ್ನಾಗಿ ಜಗಲಿ ಕಟ್ಟೆ ಮಾಡಿದ್ದಾರೆ, ಅಲ್ಲಿಂದ ಕಾಫಿ ಕೊಡ್ತಾರೆ, ಬಂದು ಇಲ್ಲಿ ಕೂತ್ಕೊಂಡು ಕುಡಿಯುತ್ತಾರೆ. ಹಾಗಾಗಿ ಅದು ಫೇಮಸ್. ವೆರಿ ಟೈನಿ ಒನ್, ತುಂಬ ಚಿಕ್ಕದು, ಬಟ್ ಇಟ್ ಈಸ್ ಫೇಮಸ್. ಬಟ್ ಅದರಲ್ಲಿ ಥೀಮ್ ಇದೆ. ಅದರಲ್ಲಿ ನೀವು ಹೇಳ್ತಿರೋದು ಜಯನಗರ ಕಟ್ಟೆನಲ್ಲಿ ಥೀಮ್ ಇದೆ, ರೆಟ್ರೋ ಥೀಮ್ ಇದೆ. ಎಲ್ಲ ಹಳೆಯದಾದಂಥ ವಸ್ತುಗಳನ್ನ ಇಟ್ಟಿದ್ದಾರೆ, ಹಳೆಗೆ ಕನೆಕ್ಟ್ ಆಗೋಂಥದ್ದು ಇಟ್ಟಿದ್ದಾರೆ. ಆ ಒಂದು ಇದನ್ನು ಕ್ರಿಯೇಟ್ ಮಾಡಿ ಅಂದರೆ ಏನಂದರೆ ಕಾನ್ಸೆಪ್ಟ್ ಇದೆ. ನಾನು ಏನು ಹೇಳ್ತೀನಿ ಅಂದರೆ, ಕಾನ್ಸೆಪ್ಟ್ ನಮಗೆ ಸಿಂಪಲ್ ಆಗಿ ಕಾಣುತ್ತೆ. ನೀವು ಇದು ಕಟ್ಟೆ ಅಂತ ಹೇಳಿದ್ರಿ, ಅಥವಾ ನಮ್ಮ ಯುರೋಪಿಯನ್ ಸ್ಟ್ರಕ್ಚರ್ ಅಂತ ಹೇಳಿದ್ರಿ. ನಮ್ಮ ಥೀಮ್ ಎಲ್ಲಿಂದ ಶುರು ಆಗಬೇಕು, ಯುನಿಕ್ನೆಸ್ ಎಲ್ಲಿಂದ? ಈಗ ನನ್ನ ಥೀಮ್ ಏನಂತಂದರೆ, ಯಾರೇ ಕೆಫೆಗೆ ಬಂದರೆ ಕನ್ಫೆಸ್ ಮಾಡಿ ಹ್ಯಾಪಿಯಾಗಿ ಹೋಗಬೇಕು. ಓಕೆ. ಆ ಕನ್ಫೆಸ್ ಮಾಡೋಂಥ ವಾತಾವರಣ, ಲೈಟ್ ಮ್ಯೂಸಿಕ್, ಸ್ಮೈಲಿಂಗ್ ಸರ್ವಿಸ್, ಗುಡ್ ಫುಡ್, ಒಳ್ಳೆ ಆ್ಯಂಬಿಯನ್ಸು, ನಮ್ಮ ಮನಸ್ಸಿಗೆ ಸಂತೋಷ ಸಿಗಲ್ವಾ? ನಾವು ಏನಕ್ಕೆ ಹೋಗ್ತೀವಿ? ಫಸ್ಟ್ ಆಫ್ ಆಲು ಹೊರಗಡೆ ಏನಕ್ಕೆ ಹೋಗ್ತೀವಿ? ಕಾಫಿ ಕುಡಿಯೋಕ್ಕೇನು ಹೋಗಲ್ಲ. ಕಾಫಿ ಕುಡಿಯೋದು ಒಂದು, ಬಟ್ ಕಾಫಿ ಕುಡಿಯೋದ್ರ ಜೊತೆಗೆ ಕೆಫೆಗಳಲ್ಲಿ ಎಸ್ಪೆಷಲಿ ಬಂದಾಗ ಅಲ್ಲಿ ನಾವು ರಿಲ್ಯಾಕ್ಸ್ ಮಾಡಲಿಕ್ಕೆ ಹೋಗ್ತೀವಿ. ಈ ಜೆನ್ಜಿ ಕ್ರೌಡ್ ತಗೊಳ್ಳಿ. ಜೆನ್ಜಿ ಕ್ರೌಡ್ ಏನು ಮಾಡ್ತಾರೆ ಇವತ್ತು? ಹೆಲ್ತ್ ಕಾನ್ಷಿಯಸ್ ಆಗಿ ಎಲ್ಲ ಕಡೆ ಜಾಗಿಂಗ್ ಮಾಡ್ತಾರೆ. ಜಾಗಿಂಗ್ ಮಾಡಿ ಕೆಫೆ ಹಾಪಿಂಗ್ ಮಾಡ್ತಾರೆ. ಈ ಕೆಫೆಗೆ ಹೋಗ್ತೀವಿ, ಇಲ್ಲಿ ಇದನ್ನು ಟ್ರೈ ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು ಕೆಫೆಗೆ ಹೋಗ್ತೀವಿ, ಅಲ್ಲಿ ಟ್ರೈ ಮಾಡ್ತೀವಿ. ಹಾಗಾಗಿ ಕೆಫೆನಲ್ಲಿ ಥೀಮು ಕೆಫೆಯ ಕಾನ್ಸೆಪ್ಟ್
ಎರಡು ಬಹಳ ಮುಖ್ಯ. ಎಲ್ಲ ಬಿಸ್ನೆಸ್ಸಲ್ಲೂ ಕಾನ್ಸೆಪ್ಟ್ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಬಿಸ್ನೆಸ್ನ ಹಿಂದ್ಗಡೆ ಹೋಗಿ ಅವ್ರ ಹತ್ರ ನೀವು ಕ್ವಶನ್ಗಳನ್ನು ಕೇಳಿದಾಗ ಕಾನ್ಸೆಪ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಶಾಂತಿಗಾಗಿ ಪಿಜ್ಜಾ ಅಂತ ಇದೆ. ಹೌದಾ? 4 ಪೀಸ್ ಆಫ್ ಪಿಜ್ಜಾ ಅಂತ ಇಂದಿರಾನಗರಲ್ಲಿ. ಶಾಂತಿಗಾಗಿ ಪಿಜ್ಜಾ. ನಿಮ್ಗೆ ಆಶ್ಚರ್ಯ, ಏನಪ್ಪ ಇದು ಶಾಂತಿಗಾಗಿ ಪಿಜ್ಜಾ ಮಾಡ್ತಿದ್ದಾರೆ, ಬರೀ ವ್ಯಾಪಾರಕ್ಕಾಗಿ ಮಾಡ್ತಾ ಇದ್ದಾರಲ್ಲ ಇವರು, ಶಾಂತಿಗಾಗಿ ಪಿಜ್ಜಾ ಅಂತ ಯಾಕೆ ಹೇಳಿದಿರಿ ಅಂತಂದರೆ ಅದ್ರ ಕತೆ ನೋಡಿದರೆ ನೀವು ಇಂದಿರಾನಗರಲ್ಲಿ ಇದೆ ಅದು 4 ಪೀಸ್ ಆಫ್ ಪಿಜ್ಜಾ ಅಂತ. ಜಪನೀಸ್ ಅವರು ಫೌಂಡರ್ ಅವರು. 20 ವರ್ಷದಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಬಂದಾಗ ಅವ್ರ ಸ್ನೇಹಿತ 19 ವರ್ಷದವನು ಸತ್ತೋಗ್ಬಿಡ್ತಾನೆ. ಅವರು ಅವಾಗ ಹಿಮಾಲಯಸ್ಗೆ ಹೋಗಿ ಅಲ್ಲಿ ಅವರು ಒಂದಷ್ಟು ಮೈಂಡನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಜಪಾನ್ಗೆ ಹೋಗಿ ಅಲ್ಲಿ ಇಲ್ಲ ನಾನು ಜನಕ್ಕೆ ಹ್ಯಾಪಿಯಾಗಿರೋದಕ್ಕೆ ಏನಾದ್ರು ಮಾಡಬೇಕು ಅಂತ ಅವರು ಪಿಜ್ಜಾ ಮಾಡ್ತಾರೆ. ಆ ಪಿಜ್ಜಾ ಟೇಸ್ಟೇ ಬೇರೆ ಇದೆ, ಆ ಚೀಸ್ ಟೇಸ್ಟೇ ಬೇರೆ ಇದೆ. ನಾನು ಏನಕ್ಕೆ ಹೇಳಿದೆ ಅಂದರೆ ನಾವು ಅದನ್ನು ಲೈಟಾಗಿ ಮಾತಾಡ್ಬೋದು, ಶಾಂತಿಗಾಗಿ ಏನರ ವ್ಯಾಪಾರ ಅಲ್ಲ. ಪ್ರತಿಯೊಂದು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಶಿಪ್ ಹಿಂದೆ ಒಂದು ಕಾನ್ಸೆಪ್ಟ್ ಇದೆ. ಪ್ರತಿಯೊಂದು ಸಕ್ಸಸ್ ಆಗಿರೋ ಎಂಟರ್ಪ್ರಿನರ್ಶಿಪ್ ಹಿಂದೆ ಒಂದು ದೂರದೃಷ್ಟಿ ಇದೆ, ವಿಷನ್ ಇರಬೇಕು. ಇನ್ನು ನಾನು ಒಂದು ಕೆಫೆ ಮಾಡ್ಬೋದು, ಆದರೆ ನಾನು ಸಾವಿರಾದ್ಯಂತ ಕೆಫೆ ಮಾಡಬೇಕು ಅಂತ ಇದ್ದೀನಿ. ಫ್ಯಾಮಿಲಿ ಬೇಸ್ಡ್ ಎಂಟರ್ಪ್ರಿನರ್ಸ್ಗೆ ಅವಕಾಶ ಕೊಟ್ಟು, ನೀವು ಹೇಳಿದ್ರಿ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ. ನನ್ನ ದುರದೃಷ್ಟಿ ಭಾರತದಲ್ಲಿರುವ ಅನ್ಎಂಪ್ಲಾಯ್ಮೆಂಟನ್ನು ನಾನು ಹೇಗೆ ಕಡಿಮೆ ಮಾಡಬಹುದು. ಸೆಮಿ ಅರ್ಬನ್ ಮತ್ತು ರೂರಲ್ ಇರುವಂತಹ ಎಂಟರ್ಪ್ರಿನರ್ ಫ್ಯಾಮಿಲಿಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಕೆಫೆ ತರಬೇತಿಯನ್ನು ಕೊಟ್ಟು, ಅವರಿಗೆ ಹಣಕಾಸನ್ನು ಕೊಟ್ಟು, ಅವರಿಗೆ ಮೆಂಟರ್ಶಿಪ್ಪನ್ನು ಕೊಟ್ಟು, ಅವರಿಂದಲೇ ಕೆಫೆಯನ್ನು ಮಾಡಿಸುವುದು ನನ್ನ ದೂರದೃಷ್ಟಿ. ದೂರದೃಷ್ಟಿ ಇಲ್ಲದೆ ಹೋದರೆ ವ್ಯಾಪಾರ ನಿಲ್ಲಲ್ಲ. 5 ವರ್ಷ ಅಲ್ಲ, 1 ವರ್ಷನೂ ನಿಲ್ಲಲ್ಲ. ಏನಕ್ಕೆ ಫೇಲ್ ಆಗುತ್ತೆ ಅಂದ್ರೆ ಕಾರಣ ಅಂದರೆ ವಿಷನ್. ಲಾಟ್ ಆಫ್ ಆರ್ಗನೈಸೇಷನ್ಸ್ ಲೂಸಸ್ ವಿಷನ್. ನಮಗೆ ಟ್ಯಾಕ್ಟಿಕಲ್, ಇವತ್ತು ನಂಗೆ ಹಣ ಬೇಕು, ಇವತ್ತು ಬೇಕು, ಸರ್ವೈವಲ್, ಇವತ್ತಾಯಿತು, ನಾಳೆ ಆಯಿತು, ನಾಳೆ ಆಯಿತು, ನಾಳೆದಾಯಿತು, ಮುಗಿದಾಯ್ತು. ಯಾವುದೇ ಕಂಪ್ನಿಗಳು, ಆ್ಯಪಲ್ ಕಂಪ್ನಿ ತಗೊಳ್ಳಿ, ಏನಕ್ಕೆ ಉಳಿತದೋ? ಫೌಂಡರ್ಗೆ ವಿಷನ್ ಇದೆ, ನಾನು ಯೂಸರ್ ಇಂಟರ್ಫೇಸ್ ಅಷ್ಟು ಚೆನ್ನಾಗಿ ಮಾಡಬೇಕು, ನಾನು ಇಲ್ಲದೆ ಹೋದರೂ ಕಂಪ್ನಿ ಉಳಿಬೇಕು. ಹ್ಯೂಲೆಟ್ ಪ್ರಕಾರ ಏನಕ್ಕೆ ಉಳಿತು? ನಾನು ಆ ದೊಡ್ಡ ದೊಡ್ಡ ಕಂಪ್ನಿಗಳು ಹೇಳಬೇಡ, ನಮ್ಮ ಭಾರತದಲ್ಲಿರುವಂತಹ ಹುಟ್ಟು ಹಾಕಿರೋ ಕಂಪ್ನಿಗಳು ಸಹ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನಕ್ಕೆ ಬೆಳೀತಾ ಇದೆ ಅಂತಂದರೆ ವಿಷನ್. ಟಾಟಾಸ್ ಏನಕ್ಕೆ ನಂಬ್ತೀರಾ? ಇಂಟೆಗ್ರಿಟಿ, ಟ್ರಸ್ಟ್, ವ್ಯಾಲ್ಯೂ. ಅವ್ರು ಹೇಳಿದ್ರೆ ಸುಳ್ಳು ಹೇಳಲ್ಲ. ಕ್ಲಾಸಿಕ್ ಇಂಡಿಯನ್ ಕಂಪನಿ, ಅವ್ರು CSR ಎಷ್ಟು ಮಾಡ್ತಾರೆ? ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹಾಕ್ತಾರೆ. ಅಲ್ಲಿ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇದೆಲ್ಲವನ್ನೂ ಸಹ ಸಣ್ಣ ಕಂಪ್ನಿಗಳು ರೂಢಿಸ್ಕೋಬೇಕು. ಅವ್ರ ಮಟ್ಟಕ್ಕೆ ನಾವು ಮಾಡೋಕ್ಕಾಗಲ್ಲ. ನನ್ನ ಅಂಗಡಿ ಎದುರುಗಡೆ 2 ಗಿಡ ಇದೆ, ಆ ಗಿಡನ ಬೆಳೆಸೋಕ್ಕಾಗಲ್ವ ನನಗೆ? ನನಗೇನಿಲ್ಲ, ಗಿಡ ಬಂದ್ರೇನು ಗಿಡ ಬಿಟ್ರೇನು. ಒಬ್ಬ ಬೇಕ್ರಿ ನಡೆಸೋನಿಗೆ 2 ಸೀಡ್ ಬಾಲ್ನ ಕೊಡೋಕ್ಕಾಗಲ್ವಾ ಕೇಕ್ ಜೊತೆಗೆ? ಹೌದು. ಯಾರು ಈ ಥರ ವಿಭಿನ್ನವಾಗಿ ಮಾಡ್ತಾರೋ, ಪರಿಪೂರ್ಣವಾಗಿ ಮಾಡ್ತಾರೋ, ಆವಾಗ ಅವ್ರಿಗೆ ವಿಷನ್ ಇದೆ. ಆ ವಿಷನ್ನ ಮಾಡಲಿಕ್ಕೆ ಮಿಷನ್ ಅಂತ ಕರಿತೀವಿ. ಈಗ ನನ್ನ ವಿಷನ್ನು ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ರೂರಲ್ ಎಂಟರ್ಪ್ರಿನರ್ಶಿಪ್ ಅಂತ ಇಟ್ಕೊಳ್ಳಿ. ಮಿಷನ್ ಹೆಂಗೆ? ಹೌ ಡು ಯು ಡೂ ಇಟ್? ನಾನು ಯಾವ ಥರ ಮಾಡ್ತೀನಿ ಅಂದರೆ, ಕೆಫೆ ಮೇಲೆ ತರಬೇತಿಯನ್ನು ಕೊಟ್ಟು, ಅವರಿಗೆ ಹಣಕಾಸನ್ನು ಕೊಟ್ಟು, ಅವರಿಗೆ ಮಾನಿಟರಿಂಗ್ ಮಾಡಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಎಂಪವರಿಂಗ್ ಮಾಡಿ ನಾನು ಆ ಸಂಸ್ಥೆನ ಬೆಳೆಸಬೇಕು ಅಂತ ನನಗೆ ಆಸೆ ಇದೆ. ಓಕೆ. ಯಾವುದೇ ಸಂಸ್ಥೆಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ಮುಖ್ಯ ಅನಿಸುತ್ತೆ? ಯಾಕೆಂದರೆ ಕೆಲವೊಂದು ಸಂಸ್ಥೆಗಳ ಮಿಸ್ಮ್ಯಾನೇಜ್ಮೆಂಟಿಂದ ಅಧೋಗತಿಗೆ ಹೋಗಿದ್ದನ್ನು ನೋಡಿದ್ದೀವಿ. ತುಂಬ ಸಂಸ್ಥೆಗಳು ಫೈನಾನ್ಷಿಯಲ್ ಅದು ಏನಾಗುತ್ತೆ, ಯಾಕಾಗುತ್ತೆ ಹಾಗೆ ಹೇಳ್ತೀನಿ. ಏನಾಗುತ್ತೆ ಅಂದರೆ, ಈಗ ನಾವು ತಪ್ಪು ಲೆಕ್ಕ ಬರೆಯೋದು ಅಂತ ಕರಿತೀವಿ. ತಪ್ಪು ಲೆಕ್ಕ ಬರೆಯೋದು ಅಂದ್ರೇನು? ಇವಾಗ ನಂದು ರೆವಿನ್ಯೂ ನಾನು ಕೇಳ್ತೀರಾ, ಎಷ್ಟು ವ್ಯಾಪಾರ ಮಾಡ್ತಿದ್ದೀರಾ ಪ್ರಮೋದ್ ಅಂತ ಕೇಳ್ತೀರಾ. ನಾನು ಒಬ್ಬ ವ್ಯಾಪಾರಿಗಾರನ್ನು ಕೇಳಿದ್ರೆ, ಓಕೆ ನಂದು 10,000 ವಹಿವಾಟಿದೆ ಅಂತ ಹೇಳ್ಬೋದು, ದಿನಕ್ಕೆ 20,000 ವಹಿವಾಟಿದೆ ಅಂತ ಹೇಳ್ಬೋದು. ಕೆಲವು ಟೈಮಲ್ಲಿ ಏನಾಗುತ್ತೆ, ಯಾವುದೋ ಇನ್ವೆಸ್ಟರ್ಸ್ಗೆ ನಾವು ಒಪ್ಪಿಸ್ಬೇಕು ಅಂತ ನೀವು ಡೇಟನ್ನು ರಾಂಗ್ ಹೇಳ್ತೀರಾ. ನಂದು 25,000 ವ್ಯಾಪಾರ ಆಗ್ತಾಯಿದ್ರೆ 1 ಲಕ್ಷ ಅಂತ ಹೇಳ್ತೀರಾ. 1 ಲಕ್ಷ ಅಂದರೆ ಏನು ಮಾಡ್ತೀರಾ? ನೆಕ್ಸ್ಟ್ ಬುಕ್ ಆಫ್ ಅಕೌಂಟ್ಸಲ್ಲಿ 1 ಲಕ್ಷ ತೋರಿಸ್ಬೇಕು. ನೀವು ಸಂಸ್ಥೆನ ಹೆಂಗೆ ಹುಟ್ಟಾಕ್ತಾ ಬಂದ್ರಿ? ಶುರುವಿಂದನೇ ಸುಳ್ಳು ಹೇಳ್ತಾ ಹುಟ್ಟಾಕ್ತಾ ಬಂದ್ರಿ. ನಾನು ಸುಳ್ಳು ಹೇಳಲ್ಲ ಸರ್, ನಂಗೆ ಆಗ್ತಿರೋದು 25,000. 1 ಲಕ್ಷ ಮಾಡೋ ಕೆಪಾಸಿಟಿ ಸಂಸ್ಥೆಗಿದೆ, ಮಾಡೋಕ್ಕಾಗ್ತಾ ಇಲ್ಲ. ನೀವು ಹಣ ಕೊಟ್ಟರೆ ನಾನು ಮಾಡ್ತೀನಿ. ನಾವೇನು ಮಾಡ್ತೀವಿ? ಸುಳ್ಳಲ್ಲೇ ಕಟ್ತಾ ಬರ್ತೀವಿ. ಸುಳ್ಳಲ್ಲಿ ಕಟ್ಟಿದ್ರೆ ಆಗಲ್ಲ. ನಾವು ಇಂಟೆಗ್ರಿಟಿ ಇರಬೇಕು. ಇವಾಗ ನಾವು ಫಾರ್ ಎಕ್ಸಾಂಪಲ್ ನೀವು ಕೆಫೆ ಬಗ್ಗೆ ಕೇಳಿದ್ರೆ ಅಂತ ಹೇಳ್ತಾ, ನಮ್ಮ ಕೆಫೆನಲ್ಲಿ ಬರೀ ಡಿಜಿಟಲ್, 100% ಡಿಜಿಟಲ್. ನಾವು ಕ್ಯಾಶ್ ತಗೊಳ್ಳಲ್ಲ. ಏನು GST ಸರ್ಕಾರ ಕೇಳುತ್ತೆ ಕೊಡ್ತೀವಿ, ಏನು ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ ಕೊಡ್ತೀವಿ, ತಿಂಗಳ ಕೊನೆಗೆ ಏನು ವ್ಯಾಪಾರ ಆಗುತ್ತೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೊಡ್ತೀವಿ. ನಾವು ನೆಮ್ಮದಿಯಾಗಿದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ಸ್ಕೇಲ್ ಮಾಡ್ಬೋದಾ? ನನಗೇನು 1000 ಔಟ್ಲೆಟ್ ಆದರೆ ನಾನು ಬರೀ ಡಿಜಿಟಲ್ ಅಲ್ಲ. ನೀವು ನೋಡ್ಕೊಳ್ಳಿ, ನೀವೇನು ಬೇಕಾದ್ರೂ ನೋಡ್ಕೊಳ್ಳಿ, ಬುಕ್ ಆಫ್ ಅಕೌಂಟ್ಸ್ ನೋಡ್ಕೊಳ್ಳಿ, ನನಗೇನಿದೆ ಭಯ? ಸಮಸ್ಯೆ ಎಲ್ಲಾಗುತ್ತೆ ಅಂದರೆ ನಾವು ಒಂದು ಸುಳ್ಳು ಹೇಳ್ತೀವಿ,
ಅದನ್ನು ಮುಚ್ಚಿಡೋದಕ್ಕೆ ಇನ್ನೊಂದು ಹೇಳ್ತೀವಿ. ಈಗ ಸಪೋಸ್ ನಮ್ಮ ಬಾಸ್ ಫೋನ್ ಮಾಡಿರ್ತಾರೆ, ಸರ್ ಇವತ್ತು ನಮ್ಮ ಮನೆಯಲ್ಲಿ ಯಾರಿಗೋ ಏನೋ ಆಗಿದೆ ಅಂತಾರೆ, ಯಾರೋ ಡೆತ್ ಆಗಿರೋರು ಫೋಟೋ ಕಳಿಸಪ್ಪ ಅಂತಾರೆ. ಅಲ್ಲಿ ಡೆತ್ತೇ ಆಗಿಲ್ಲದೆ ಹೋದರೆ ಯಾರು ಫೋಟೋ ಕಳಿಸ್ತೀರ? ಅಂದರೆ ಎಕ್ಸಾಂಪಲ್ ನಾನು ಹೇಳಿದ್ದು, ಸಂಸ್ಥೆಗಳು ಒಂದನ್ನು ಮುಚ್ಚಕ್ಕೆ ಇನ್ನೊಂದನ್ನು ಮುಚ್ಚಕ್ಕೆ ಇನ್ನೊಂದು, ಆಮೇಲೆ ಇನ್ನೊಂದು ಮಾಡೋ ಅಂಥ ದೊಡ್ಡ ಮಿಸ್ಟೇಕು ನಮ್ಮ ಎಂಟರ್ಪ್ರಿನರ್ಸು. ಅವ್ರು ಬೇಜಾರು ಮಾಡ್ಕೋಬೋದು ನಾನು ಇದನ್ನ ಹೇಳಿದ್ರೆ, ಬಟ್ ಹೇಳಲೇಬೇಕು. ಬ್ಯಾಂಕಿಂದ ಸಾಲ ತರ್ತಾರೆ. ಸಾಲ ತಂದು ಏನು ಮಾಡ್ತಾರೆ? ವರ್ಕಿಂಗ್ ಕ್ಯಾಪಿಟಲ್ ತರ್ತಾರೆ. ವರ್ಕಿಂಗ್ ಕ್ಯಾಪಿಟಲ್ ಏನಕ್ಕೆ ತರ್ತೀವಿ? ಸಂಸ್ಥೆನ ನಡೆಸ್ಲಿಕ್ಕೆ ಬೇಕಾಗಿರೋಂಥ ಕ್ಯಾಶ್ ಫ್ಲೋಗೆ ತರ್ತೀವಿ. ಬ್ಯಾಂಕ್ ಪಾಪ ಓಡಿ ಕೊಡುತ್ತೆ, 1 ಕೋಟಿನೋ 1.5 ಕೋಟಿನೋ 2 ಕೋಟಿನೋ. ನಾನು ಯಾವುದಕ್ಕೆ ಉಪಯೋಗಿಸ್ಬೇಕು? ಅದನ್ನು ಸಂಸ್ಥೆ ನಡೆಸ್ಲಿಕ್ಕೆ ಉಪಯೋಗಿಸ್ಬೇಕು. ನಾನೊಂದು ಆಡಿ ಕಾರ್ ತಂದುಬಿಡ್ತೀನಿ, ಯಾವುದಕ್ಕೆ ಉಪಯೋಗಿಸ್ದೆ ನೀನು? ಪರ್ಸ್ನಲ್ಲಿಗೆ. ನಮ್ಮ ತಲೆ ಆಡಿ ಆಗಬೇಕು, ನಮ್ಮ ತಲೆ ಮರ್ಸಿಡೀಸ್ ಬೆನ್ಸ್ ಆಗಬೇಕು. ಅವಾಗ 1 ಅಲ್ಲ 10 ಅಲ್ಲ 100 ಮರ್ಸಿಡೀಸ್ ಬೆನ್ಸ್ ತರ್ಬೋದು. ಅಲ್ಲಿರೋ ವರ್ಕಿಂಗ್ ಕ್ಯಾಪಿಟಲ್ ಪಾಪ ಬ್ಯಾಂಕ್ ಅವ್ರು ಕೊಟ್ಟಿದ್ದನ್ನು ತಂದುಬಿಟ್ಟು ನಾನು ಆಡಿ ಕಾರ್ ತೊಗೊಬಿಟ್ಟು ಬೆನ್ಸ್ ಕಾರ್ ತೊಗೊಬಿಟ್ಟು ಯಾರಿಗೆ ತೋರ್ಪಡಿಕೆ ಮಾಡಬೇಕು? ಈ ತೋರ್ಪಡಿಕೆ ಹೋಗಬೇಕು. ಓಕೆ, ನಾನು ಒಬ್ಬ ಸಾಮಾನ್ಯ ಕೆಲಸಗಾರ ಸಂಸ್ಥೆನಲ್ಲಿ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈ ಫುಡ್ ಇಂಡಸ್ಟ್ರಿ ಬಂದರೆ ವೆರಿ ಕ್ಲಿಯರ್ ಹೇಳ್ತೀವಿ. ನಾವು ತಿಂಗಳಿಗೆ ಒಂದ್ಸತಿ ಹೋಗಿ ಮ್ಯಾನೇಜ್ಮೆಂಟ್ ಅವರು ಎಂಟೈರ್ ಟಾಯ್ಲೆಟ್ಸು ಎಲ್ಲದನ್ನೂ ಕ್ಲೀನ್ ಮಾಡ್ತೀವಿ. ಓಕೆ, ಏನಕ್ಕೆ ಕ್ಲೀನ್ ಮಾಡ್ತೀವಿ? ಅದೇನು ದೊಡ್ಡ ವಿಚಾರ ಅಲ್ಲಪ್ಪ, ಎಲ್ಲರೂ ಮಾಡೋಂಥ ವಿಚಾರನೇ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ತೋರ್ಪಡಿಕೆಗೆ ಬಿಸ್ನೆಸ್ನ ರನ್ ಮಾಡೋಕ್ಕಾಗಲ್ಲ, ಮಾಡಲೂಬೇಡಿ, ಉಳಿಯಲ್ಲ. ಆಮೇಲೆ ಇಮಿಡಿಯೇಟ್ ಹೆಸರು ಬಂದ್ಬಿಡ್ಬೇಕು. ಇವತ್ತಿನ ಜನ್ರೇಷನ್ ಅವ್ರದ್ದು ಏನು ಕನ್ಸರ್ನ್ ಅಂದರೆ ಎವ್ರಿ ಇನ್ಸ್ಟಂಟೇನಿ ಎಲ್ಲ 90 ಸೆಕೆಂಡಲ್ಲಿ ಆಗಬೇಕು. ರೀಲ್ ಹೆಂಗಿರುತ್ತೆ, 90 ಸೆಕೆಂಡಲ್ಲಿ ರಿಸಲ್ಟ್ ಬರಬೇಕು. 90 ಸೆಕೆಂಡ್. ಹೌದು, ಜೆನ್ಸಿ ಬುದ್ಧಿವಂತರಿದ್ದಾರೆ, ಇಲ್ಲ ಅಂತಿಲ್ಲ. ಬಿಕಾಸ್ ಅವ್ರಿಗೆ ಟೆಕ್ನಾಲಜಿ ಅವೈಲಬಿಲಿಟಿ ಇದೆ, ಅವಕಾಶಗಳ ಅವೈಲಬಿಲಿಟಿ ಇದೆ, ಹೇರಳವಾದ ಒಂದು ಪ್ರಾಬ್ಲಮ್ಗಳನ್ನು ಕನ್ವರ್ಟ್ ಮಾಡೋ ಅಂಥ ಅವಕಾಶಗಳಿದೆ, ಮೆಚುರಿಟಿ ಇದೆ, ಎಲ್ಲ ಇದೆ. ಆದರೆ ಸ್ವಲ್ಪ ಸ್ಪೀಡ್ ಬ್ರೇಕರು ಇರಬೇಕಲ್ವಾ? ರೈಟ್. ಉದ್ಯಮ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ. ಅದು ಮ್ಯಾನೇಜ್ ಮಾಡಬೇಕು, ಇದು ಮ್ಯಾನೇಜ್ ಮಾಡಬೇಕು ಅಂತ. ಉದ್ಯಮಿಯಾಗಿ ಅದನ್ನು ಹೆಂಗೆ ತಗೋಬೇಕು? ಉದ್ಯಮಿಯಾಗಿ ಅದನ್ನು ಒಂದು ರಿದಮಿಕ್ ಉಸಿರಾಟದ ಥರ ತಗೋಬೇಕು. ರಿದಮಿಕ್ ಉಸಿರಾಟ ಥರ. ಓಕೆ, ಪ್ರಾಣಾಯಾಮ ಥರ. ಓಕೆ, ರಿದಮಿಕ್ ಆಗಿ ತಗೋಬೇಕು. ರಿದಮಿಕ್ ಆಗಿ ತಗೊಂಡ್ರೆ ನಾವು ಲಾಂಗ್ ಟರ್ಮ್ ಉಳಿಯೋಕ್ಕಾಗೋದು. ಓಕೆ, ಸಕ್ಸಸ್ಸಿಗೆ ಒಂದು ಮಂತ್ರ ಇದೆ ಅಂತ ಹೇಳಿದ್ರೆ ಏನದು? ಪ್ರಾಬ್ಲಮ್ಗಳನ್ನು ಕನ್ವರ್ಟ್ ಮಾಡಿ ಅವಕಾಶಗಳಾಗಿ, ಅವಕಾಶಗಳಿಂದ ಹೋಗಿ ಅವಕಾಶಗಳಿಗೆ ಒಂದು ಬಿಸ್ನೆಸ್ನ ಡೆವಲಪ್ ಮಾಡಿ. ಓಕೆ, ಲಾಸ್ಟ್ಲಿ ಇವಾಗಲೇ ನಿಮ್ಮ ವಿಷನ್ ಹೇಳಿದ್ರಿ, ಬಟ್ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ವಾಟ್ಸ್ ಯುವರ್ ವಿಷನ್? ವಿಷನ್ ಈಸ್ ಟು ಎಂಪವರ್ ದ ಅನ್ಎಂಪ್ಲಾಯ್ಡ್ ಯೂತ್ ಅಕ್ರಾಸ್ ಇಂಡಿಯಾ, ಮೇಕ್ ದೆಮ್ ಸೆಲ್ಫ್ ಎಂಪ್ಲಾಯ್ಡ್ ಥ್ರೂ ಅ ಪ್ರಾಪರ್ ಬಿಸ್ನೆಸ್ ಮಾಡೆಲ್. ಯಾವುದ್ರ ಬಗ್ಗೆ ಆದರೂ ರಿಗ್ರೆಟ್ ಇದೆಯಾ ನಿಮಗೆ ಲೈಫಲ್ಲಿ? ಯಾವುದೇ ಉದ್ಯಮ ಶುರು ಮಾಡಿದ್ದೋ ಮುಚ್ಚಿದ್ದೋ, ಯಾವುದ್ರ ಬಗ್ಗೆ ಆದರೂ ಮುಂದುವರಿಸ್ಬೇಕಿತ್ತು ಅಂತನೋ? ಉದ್ಯಮದಲ್ಲಿ ಯಾವುದೂ ರಿಗ್ರೆಟ್ಸ್ ಇಲ್ಲ. ಓಕೆ, ಲೈಫಲ್ಲಿ ಯಾವುದಾದ್ರು ರಿಗ್ರೆಟ್ಸ್ ಇದೆಯಾ? ಲೈಫಲ್ಲಿ ರಿಗ್ರೆಟ್ಸ್ ಬೇಕಾದ್ರೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಥಿಂಕ್ ಇದೊಂದು ಒಳ್ಳೆ ಬುಕ್ ಆಗುತ್ತೆ ನಮ್ಮ ಉದ್ಯಮಿಗಳಿಗೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ರೆ ಏನು ಎಡವಟ್ಟಾದರೆ ಹೆಂಗೆ ಅದನ್ನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಆದರೆ ಒಬ್ಬ ಉದ್ಯಮಿ ಇವತ್ತಿಂದ ಶುರು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಒಂದು ಸಾಲ ಅವನಿಗೋಸ್ಕರ ಏನಾದ್ರು ಹೇಳ್ಬೋದಾ? ಅವಕಾಶಗಳನ್ನು ಗುರುತಿಸಿ ಒಂದು ಬ್ಲೂ ಪ್ರಿಂಟ್ ನಕ್ಷೆಯನ್ನು ಹಾಕ್ಕೊಳ್ಳಿ. ದಯವಿಟ್ಟು ಫಸ್ಟ್ ಪೈಲಟ್ ಮಾಡಿ, ಪೈಲಟಿಂದ ಪಾಠ ಕಲಿತು ಎಕ್ಸ್ಪ್ಯಾಂಡ್ ಮಾಡಿ. ಸರಿಯಾದ ಮೆಂಟರ್ನ ಹುಡುಕೊಳ್ಳಿ, ಅವೈಲಬಲ್ ಇದ್ದಾರೆ. ಮೆಂಟರ್ ಅವಶ್ಯಕತೆ ಇದೆಯಾ? ಅಂದರೆ ಮೆಂಟರ್ ಇದ್ದರೆ ಬೆಟರು ಬ್ಯಾಕ್ ಬೋನಲ್ಲಿ. ಮೆಂಟರ್ ಇಲ್ಲದೆ ಮಾಡಬಾರ್ದು ಅಂತ ಏನಿಲ್ಲ. ಬ್ಲೂ ಪ್ರಿಂಟ್ ನಕ್ಷೆ ಹಾಕ್ಕೊಳ್ಳಿ ಫಸ್ಟ್. ರೈಟ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಐ ಥಿಂಕ್ ಬಹಳಷ್ಟು ಉದ್ಯಮಿಗಳಿಗೆ ನಿಮ್ಮ ಈ ಪಾಠಗಳು ಅವ್ರ ಲೈಫ್ ರೂಪಿಸುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನೆನಪಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಹೊಸ ಹೊಸ ಕಾಂಟೆಂಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ನಮಸ್ಕಾರ.